व्याख्यामुद्राङ्कसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यम् सव्ये पाशं दधानं जघनतटकते रूप्यपीठालयस्थम् काञ्चीद्रव्येयहाराङ्गतकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुतुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमस्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्ट भगवन्नम श्रीमन्मध्व प्रतिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां हरि ओम्। ಕೊಡಲಿ ಒಡೆಯನಾದ ಕಡಗೋಲು ಕೃಷ್ಣನನ್ನು ನೆನೆದು ಕ್ಷೇತ್ರಸ್ವಾಮಿಯಾದಂತಹ ಶ್ರೀಭೂ ಸಮೇತನಾದ ಜನಾರ್ದನನನ್ನು ಕೊಡಮಟ್ಟು ನೆನೆದಿರುವ ಎಲ್ಲ ಸಜ್ಜನರನ್ನು ವಂದಿಸುತ್ತಾ ಸ್ಮರಿಸು ಗುರುಗಳ ಮನವೇ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಈ ಮಾಘ ಮಾಸದ ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಧ್ವನವಮಿ ಅನ್ನುವ ವಿಶೇಷ ದಿನಗಳನ್ನೊಳಗೊಂಡ 9 ದಿನಗಳ ಗುರುಗಳ ಸ್ಮರಿಸುವ ಕಾಲದಲ್ಲಿದ್ದೇವೆ. ಕರಾವಳಿಯ ಈ ತೀರದಲ್ಲಿ ಆಚಾರ್ಯ ಮಧ್ವರು ಓಡಾಡಿ ಅನೇಕ ಸಜ್ಜನರ ಬದುಕಿಗೆ ಬೆಳಕನ್ನು ತುಂಬಿದವರು. ಬಳಿತ್ಥಾ ಸೂಕ್ತವೇ ಮೊದಲಾದ ವೈದಿಕ ಮಂತ್ರಗಳೂ ಕೂಡ ಈ ಆಚಾರ್ಯ ಮಧ್ವರ ಮಧ್ವ ಆಧವೇ ಗುಹಾಸಂತಮ್ನಾಥ ವಿಶ್ವಾಮಥಾಯತಿ ಅನ್ನುವ ನೆಲೆಯಲ್ಲಿ ಅವರ ಪೂರ್ವದ 2 ರೂಪಗಳನ್ನು ಹನುಮ ಭೀಮನಾಗಿ ಸ್ಮರಿಸಿ ಆ ನಂತರದಲ್ಲಿ ಸ್ವತಃ ತನ್ನ ಕೃತಿರತ್ನಗಳಲ್ಲೂ ತನ್ನ ಪೂರ್ವದ ಪರಿಚಯವನ್ನು ಕೊಟ್ಟು ಆ ಮೂಲಕ ತನ್ನ ಅವತಾರದ ಕಾರಣಗಳನ್ನು, ಅದಕ್ಕಿರುವಂತಹ ದೈವಿಕತೆಯನ್ನು, ಅಲ್ಲಿ ಹೇಳಿದ ಸಂಗತಿಗಳಲ್ಲಿರುವ ಮಾಹಾತ್ಮ್ಯವನ್ನು ನಿರೂಪಿಸಿದ್ರಿಂದಾಗಿ ನಾವು ಈ ಹಿಂದಿನ 3 ದಿನಗಳಿಂದ ಪೂರ್ವರೂಪಗಳಾದ ಹನುಮನ, ಭೀಮನ ಸ್ಮರಣೆಯನ್ನು ಮಾಡ್ತಾ ಇದ್ದೆವು. ಭೀಮನ ಬದುಕು ಸಾಮಾನ್ಯವಾಗಿ ಹೊರಗಡೆ ಚಿತ್ರಿತವಾದದ್ದು ಆತ ಒಬ್ಬ ದುಡುಕ, ಹೊಟ್ಟೆಬಾಕ ಅನ್ನುವ ಕಲ್ಪನೆಯಲ್ಲೇ ಇವತ್ತಿಗೂ ಹಾಗೆ ಸಾಮಾನ್ಯರ ಕಲ್ಪನೆ ಇರುವಂಥದ್ದು. ಆದರೆ ಭಾರತದ ಯಥಾಸ್ಥಿತವಾದ ಆತನ ಪರಿಚಯವನ್ನು ತೆಗೆದುಕೊಂಡಾಗ ವೇಗೇಚ ಲಾಘವೇಚ ಇವ ಪ್ರಲಾಪಸ್ಸ ಚ ವರ್ಜನೆ ಅನ್ನುವ ಆತನ ಗುಣಗಳನ್ನು ಹೇಳುವಾಗ ಹೊಟ್ಟೆಬಾಕ ಅನ್ನೋದನ್ನು ನೀವು ತಪ್ಪು ಅಂತ ಹೇಳ್ತೀರಾ? ಇಲ್ವಾ ಅದು ಭಾರತದಲ್ಲಿ? ಯಾಕೆಂದ್ರೆ ಬಕಾಸುರನ ಪ್ರಸಂಗದಲ್ಲಿ ನಮಗೆ ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂತ ನೀವು ಹೇಳುವುದು ಕೇಳಿದ್ದೇವೆ ನಾವು, ನೀವೇ ಹೇಳ್ತೀರಿ. ಆಮೇಲೆ ನೋಡಿದ್ರೆ ತಿನ್ನೋನಲ್ಲ ಅಂತ ಸಮರ್ಥಿಸ್ಲಿಕ್ಕೆ ಬರ್ತೀರಿ. ಸರಿ, ತಪ್ಪೇನಿಲ್ಲ, ತಿನ್ನೋದನ್ನ ತಪ್ಪು ಅಂತ ಹೇಳಿಲ್ಲ. ತಿಂದ ಮೇಲೆ ನಾವೇ ಹೊತ್ಕೊಂಡು ಹೋಗ್ಬೇಕು ಅನ್ನೋದು ತಪ್ಪು. ನಾವು ತಿಂದ ಮೇಲೆ ನಾವೇ ಎದ್ದು ನಮ್ಮ ಕೆಲಸ ನಾವು ಮಾಡ್ಕೊಳ್ತೇವೆ ಅಂದ್ರೆ ತಿನ್ನುವುದನ್ನ ದೋಷವೇ ಅಲ್ಲ ಅನ್ನುತ್ತೆ ಶಾಸ್ತ್ರ. ಯಾಕೆಂದ್ರೆ ಅದು ಅವನು ಒಬ್ಬೊಬ್ಬರ ಹೊಟ್ಟೆಯ ಸಾಮರ್ಥ್ಯ ಒಂದೊಂದು ರೀತಿ. ತಿನ್ನುವುದರಿಂದ ಕೆಲಸ ಮಾಡದೆ ಇನ್ನೊಬ್ಬರಿಗೆ ಭಾರ ಆಗುವುದನ್ನ ದೋಷ ಅಂತ ಹೇಳ್ಬೋದು. ಈಗ ಭೀಮಸೇನನ ಈ ಪ್ರಸಂಗದಲ್ಲಿ ಅವನಿಗೊಂದು ಹೆಸರು ಕೇಳ್ತೇವೆ ನಾವು ಭಾರತದಲ್ಲಿ, ವೃಕೋದರ ಅಂತ. ವೃಕ ಅಂದ್ರೆ ತೋಳ ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ, ವೃಕ ಅಂದ್ರೆ ಹೊಟ್ಟೆಯಲ್ಲಿ ಇರುವಂತಹ ಸುಡುವ ಬೆಂಕಿ ಅಂತ. ವೈಶ್ವಾನರ ಅಂತ ನಾವು ಅದನ್ನ ಸಾಮಾನ್ಯವಾಗಿ ಎಲ್ಲರಲ್ಲೂ ಗುರುತಿಸುವಂಥದ್ದು. ಅವನಲ್ಲೊಂದು ವಿಶೇಷವಾದ ಶಕ್ತಿಯನ್ನ ವೃಕ ಶಕ್ತಿ ಅಂತ ಹೇಳುವುದಿದೆ. ಆದರೆ ಅದಕ್ಕಿಂತ ಹೆಚ್ಚು ಅದನ್ನ ವರ್ಣಿಸುವ ಶಬ್ದ ವೃಕೋದರ ಅಂತ ಅನ್ನೋದು. ತೋಳ ನೀವು ನೋಡಿದ್ರೆ ಅದು ಚೆನ್ನಾಗಿ ತಿನ್ನುತ್ತೆ. ಅದು ತಿನ್ನುವ
ರೀತಿಯನ್ನ ನೋಡಿದ್ರೆ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಅದು ತಿಂದ ಮೇಲೆ ಅದರ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡೇ ಇರುತ್ತೆ. ಅದಕ್ಕೆ ಎಷ್ಟು ತಿಂದ್ರು ಅದನ್ನು ಚೆನ್ನಾಗಿ ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ. ಆ ತನ್ನ ಕ್ರಿಯಾಶೀಲತೆಯನ್ನು ಕಳ್ಕೊಳ್ಳುವುದಿಲ್ಲ. ಭೀಮಸೇನನನ್ನ ಗುರುತಿಸಿದ್ದು, ಆ ತೋಳದ ಹೊಟ್ಟೆಯಂತೆ ಹೊಟ್ಟೆ ಉಳ್ಳವ ಅಂತ ಗುರುತಿಸಿದ್ದು ಈ ಕಾರಣಕ್ಕಾಗಿ. ಅದು ನಮ್ಮಲ್ಲಿರುವ ಫ್ಯಾಮಿಲಿ ಪ್ಯಾಕ್ನ ಹಾಗಲ್ಲ. ಹೊಟ್ಟೆ ತುಂಬಾ ತುಂಬಿ ಪಕ್ಕದವರು ಆ ಕಡೆಯವರೆಲ್ಲ ಇವನು ಬರುವ ಮೊದಲೇ ಸರಿದು ಬೀಳುವಂತೆ ಸ್ಥಿತಿಗೆ ತಂದ ಸಂಗತಿ ಅಲ್ಲ ಅದು. ಅಂದ್ರೆ ಅವನು ತಿಂದ ಮೇಲೂ ಚೆನ್ನಾಗಿ ತನ್ನನ್ನ ತಾನು ಸಾಧರಿಸಿಕೊಂಡು ಉಳಿದ ಕಾರ್ಯಗಳನ್ನ ಕ್ರಿಯಾಶೀಲನಾಗಿ ನಡೆಸಿಕೊಂಡು ಹೋಗುವ ಶಕ್ತಿಯಿಂದ ಕೂಡಿದ್ದವನು ಅನ್ನುವುದರ ವರ್ಣನೆ ಅವನ ನಡೆನುಡಿಗಳನ್ನ ಹೇಳುವಾಗ, ಅವನು ಹೇಗಿದ್ದ ಅಂತ ಹೇಳುವಾಗ, ಅವನ ಹೊಟ್ಟೆ ಬಗ್ಗೆ ಹೇಳುವಾಗ ತ್ರಿವಳಿಯಿಂದ ಕೂಡಿದ, ಒಂದು ಚೂರು ಕೂಡ ಅದು ವಿಕಾರವಾಗಿ ಕಾಣದ ಸುಂದರವಾದ ಹೊಟ್ಟೆ ಅಂತ ವರ್ಣನೆ ಬರುತ್ತೆ. ಹಾಗಾಗಿ ಭೀಮಸೇನನ ನಡೆಯ ನುಡಿಯ ಅನೇಕ ಸಂಗತಿಗಳು ನಾವು ಈ ಹಿಂದಿನ ದಿನಗಳಿಂದ ನೋಡ್ತಾ ಬರುವಾಗ ಹಿಡಿಂಬವನದ ಘಟನೆಯ ತನಕ ಬಂದು ನಿಂತಿದ್ದೆವು. ಹಿಡಿಂಬಾಸುರನ ಸಂಹಾರವಾದ ಬಳಿಕ ಕಮಲಪಾಲಿಕಾ ಅನ್ನುವ ಹೆಸರಿನ ಸ್ವರ್ಗಶ್ರೀ ದೇವಲೋಕದ ಒಡತಿಯಾದವಳು, ಆ ಲೋಕದ ಅಭಿಮಾನಿ ದೇವತೆ ಆಕೆ, ಯಾವುದೋ ಒಂದು ಶಾಪದ ಪ್ರಸಂಗದಿಂದಾಗಿ ರಕ್ಕಸಿಯಾಗಿ ಹುಟ್ಟಿದವಳು ಭೀಮನಿಗೆ ಜೊತೆಗಾತಿಯಾಗಿ ತನ್ನ ದೋಷವನ್ನು ಕಳೆದುಕೊಳ್ಳುತ್ತಾಳೆ ಅನ್ನುವ ಉಶಾಪವನ್ನು ಪಡೆದು ಇಲ್ಲಿ ಹಿಡಿಂಬೆಯಾಗಿ ಘಟೋತ್ಕಚನನ್ನು ಪಡೆದು ಆ ಮೂಲಕ ತನ್ನ ಕೃತಜ್ಞತೆಯನ್ನು ಒಪ್ಪಿಸಿ ಮರಳಿ ಹಿಮಾಲಯದ ತಪ್ಪಲಿನತ್ತ ಮರೆಯಾದಳು. ಅದರ ವರ್ಣನೆ ಬಹಳ ಚೆನ್ನಾಗಿ ಭಾರತದಲ್ಲಿ ಹೇಳ್ತಾ, ಅವರಿಬ್ರು ಕೂಡ ತುಂಬಾ ಚೆನ್ನಾಗಿ ಓಡಾಡಿದ್ರು. ಗಿರಿ ತಪ್ಪಲುಗಳ ಆಚೀಚೆ, ಮರದ ಬುಡದ ನಡುವೆ, ತೀರದ ಆಚೆ ಈಚೆ, ಸಮುದ್ರದ ನದಿಗಳ ನಡುಗಡ್ಡೆಗಳಲ್ಲಿ ಓಡಾಡಿಕೊಂಡು ಸುಖವಾಗಿ ಇದ್ರು ಅನ್ನುವ ಮಾತನ್ನು ಹೇಳುತ್ತೆ. ಇಷ್ಟಾದ ಮೇಲೆ ಈ ಪರಿಸ್ಥಿತಿಯಲ್ಲಿ ಪಾಂಡವರಿಗೆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡ ಬಂದ ಬಳಿಕದ ಪ್ರಸಂಗದಲ್ಲಿ ಭಯ ಇತ್ತು. ಯಾಕೆಂದ್ರೆ ದುರ್ಯೋಧನನ ಕೈಯಲ್ಲಿ ಆಡಳಿತ ಇತ್ತು. ಎಲ್ಲಿಂದಾದ್ರೂ ಹುಡುಕಿ ನಮ್ಮನ್ನ ಕೊಲೆ ಮಾಡಿಸುವಂತಹದ್ದು ಅವನಿಗೇನು ಕಷ್ಟದ ಸಂಗತಿ ಅಲ್ಲ. ಮತ್ತು ಆ ಮನಸ್ಥಿತಿಯಿಂದ ಅವನೇನು ಸ್ವಲ್ಪವೂ ಹಿಂದೆ ಸರಿಯುವವನಲ್ಲ. ಅವನು ಈಗಂತೂ ತಪ್ಪಿಸಿಕೊಂಡಿದ್ದೇವೆ, ಓಡಾಡ್ತಾ ಇದ್ದೇವೆ ಅಂತ ಗೊತ್ತಾದಾಗ ಮೊದಲಿಗಿಂತ ಹೆಚ್ಚು ಶ್ರಮ ಹಾಕಿ ನಮ್ಮನ್ನ ನಾಶಪಡಿಸುವ ಪ್ರಯತ್ನದಲ್ಲಿ ತೊಡಗ್ತಾನೆ. ಹಾಗಾಗಿ ಅವರು ಈಗ ತಾನೇ ಗುರುಕುಲದ ಶಿಕ್ಷಣವನ್ನು ಮುಗಿಸಿ ಸ್ನಾತಕರಂತೆ ಭಿಕ್ಷೆಯನ್ನು ಬೇಡುತ್ತಾ ಏಕಚಕ್ರ ನಗರದ ಕಡೆಗೆ ವ್ಯಾಸರ ಅನುಮತಿಯಂತೆ ಸಾಗಿದ್ದಾರೆ. ಅವರೇ ಒಂದು ತೋರಿಸಿದ ಮನೆಯಲ್ಲಿ ನಾವಿವತ್ತು ಗೆಸ್ಟ್ ಹೌಸ್ ಅಂತ ಏನು ಹೇಳ್ತೇವೆ, ಹಾಗೆ ಒಂದು ಮನೆಯ ಹೊರಭಾಗದ ಒಂದು ಜಾಗದಲ್ಲಿ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಆಗಿರುತ್ತೆ. ಅಲ್ಲೇ ಉಳ್ಕೊಂಡು, ಆಶ್ಚರ್ಯ ಅಂದ್ರೆ ಇಷ್ಟು ಕಷ್ಟದ ಸ್ಥಿತಿಯಲ್ಲೂ ಅವರ ನಿತ್ಯ ಸ್ವಾಧ್ಯಾಯವನ್ನು ಬಿಡ್ಲಿಲ್ಲ ಅನ್ನೋದನ್ನ ನಮಗೆ ಆದಿಪರ್ವ ವರ್ಣನೆ ಮಾಡುತ್ತೆ. ಅವರು ನಿರಂತರ ನಿತ್ಯ ವೇದಾಂಗೋಪಜೀವಿನಃ, ವೇದಗಳನ್ನು ವೇದಾಂತಗಳನ್ನು ಆಗಲೂ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಕೂತಿದ್ರು ಅಂತ. ನಿತ್ಯ ಸ್ವಲ್ಪ ಮನೆಗಳಿಗೆ ಪಂಚಮ ಸಪ್ತ ಸದ್ಮಾನಿ ಗಚ್ಚೇತ್, 5 ಅಥವಾ 7 ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ತರುವಂತಹ ಆ ವೃತ್ತಿಯಲ್ಲಿ ಅವರು ಹಿಂದೆ ಬೀಳಲಿಲ್ಲ. ಅದು ಮಾಡಲೇಬೇಕಿತ್ತು. ಅವರು ನಿಷ್ಠೆಯಿಂದ ಅಧ್ಯಯನ ಇತ್ಯಾದಿಗಳನ್ನು ಮಾಡುವುದು ನೋಡಿ ಸ್ವಲ್ಪ ದಿನ ಕಳೀತಾ ಹೋದ ಹಾಗೆ ಬಹಳ ಭೀಮಸೇನ ಅಂತೂ ಯಾವುದೋ ಮನೆಯಲ್ಲಿ ಒಂದು ಬೆಂಕಿ ಬಿತ್ತಂತೆ. ಬಿದ್ದ ತಕ್ಷಣವೇ ಪಕ್ಕದಲ್ಲಿ ದೊಡ್ಡ ಗಡಾಯಿಯಲ್ಲಿ ನೀರು ತೆಗೆದು ಆ ಇಡೀ ಮನೆಯ ಬೆಂಕಿಯನ್ನು ಆರಿಸಿಕೊಟ್ಟಾಗ ಆ ಕುಂಬಾರನಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಅವನು ಯಾವಾಗಲೂ ಯಾವುದೇ ಮನೆಗೆ ಹೋದಾಗ ಭಿಕ್ಷಾಂ ದೇಹಿ ಅಂತ ಕೇಳುವ ಅಭ್ಯಾಸ ಇಲ್ಲ. ನಮಗೆ ಇದು ವಿಚಿತ್ರ ಅನಿಸುವುದು. ಯಾಕೆಂದ್ರೆ ಕೇಳುವುದು ಭಿಕ್ಷೆ, ದೇಹಿ ಅಂತ ಕೇಳಲಿಕ್ಕೇನು ಅಷ್ಟು ಅಂತ. ಆದ್ರೆ ಭೀಮಸೇನನ ವ್ಯವಸ್ಥೆಯಲ್ಲಿ ಅವನು ಇನ್ನೊಬ್ಬರ ಯಾವತ್ತೂ ಅಡಿಯಾಳಾಗಿ ನೆಲೆಸಿದವನಲ್ಲ. ಭಾಗವತ ಧರ್ಮದಲ್ಲಿ ಒಂದೇನು ಅಂದ್ರೆ, ಬೇಡುವುದಿದ್ದರೆ ಎನ್ನೊಡೆಯನ್ನು ಬೇಡುವೆ, ದೇವರನ್ನು ಬಿಟ್ಟರೆ ಬೇರೆ ಯಾರನ್ನು ಬೇಡುವುದಿಲ್ಲ ಅಂತ ಅವರ ನಿಯಮ. ಮತ್ತೆ ಇಲ್ಲಿ ಹೀಗೆ ಪಾತ್ರೆ ಹಿಡಿದು ಕೇಳುವುದೇನು ಅಂದ್ರೆ, ಅವರಿಗೆ ಅಷ್ಟರೊಳಗೆ ಅವನು ಬೇಕಾದಷ್ಟು ಉಪಕಾರವನ್ನು ಮಾಡಿರ್ತಾನೆ, ಆ ಉಪಕಾರದ ಪ್ರತಿಫಲ ನೀವು ಕೊಡ್ಬೇಕಿರುವುದನ್ನ ವಾಪಸ್ ತಗೊಳ್ತಾ ಇದ್ದೇನೆ ಅನ್ನುವ ಒಂದು ಯೋಚನೆಯಲ್ಲಿ ಅಂತ ಅಷ್ಟೇ ಹೇಳ್ತಿದ್ರು. ಅಂತ ತಂದು ತಟ್ಟೆಯಲ್ಲಿ ಹಿಡಿತಿದ್ದಂತೆ. ಅವನು ಬರುವ ಮುನ್ನವೇ ಅವನ ಉಪಕಾರಕ್ಕೆ ಮೆಚ್ಚಿದ ಜನ ನಮ್ಮನೆಗೆ ಇವತ್ತು ಬರಲಿ ಅಂತ ವಿಶೇಷ ಅಡುಗೆಯನ್ನು ಮಾಡಿಸಿಟ್ಟು, ಇದು ಭಾರತ ಉಲ್ಲೇಖ ಮಾಡುತ್ತೆ, ಬಹಳ ಪ್ರೀತಿಯಿಂದ ಇವತ್ತು ಈ ಸಾಲಿಗೆ ಬರಲ್ವ ಇವರು ಅಂದ್ರೆ ಕೆಲವೊಂದು ದಿವಸ ಒಂದೇ ಮನೆಯಲ್ಲಿ ಹಾಕ್ತಾರೆ ಅಂತ ಪ್ರತಿದಿನ ಅದೇ ಮನೆಯ ಬಾಗಿಲ ಮುಂದೆ ಹೋಗ್ತಿರ್ಲಿಲ್ಲ.
ಒಂದು ವಿಭಾಗ ಮಾಡಿಕೊಂಡು ಈ ವಾರ ಈ ದಿಕ್ಕಿನ ಮನೆಗಳಿಗೆ, ಈ ವಾರ ಈ ದಿಕ್ಕಿನ ಮನೆಗಳಿಗೆ ಅಂತ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಜನಗಳು ಇವತ್ತು ನಮ್ಮನೆಗೆ ಬರಲಿ ಅಂತ ಅವರ ಮೇಲಿನ, ಅವ್ರು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಏನು ಕಳೆ, ಏನು ಒಂದು ಅವರ ನಡೆ, ಎಷ್ಟು ಸಾಫ್ಟ್ ಆಗಿ ನಮ್ಮ ಜೊತೆಗೆ ವರ್ತನೆ ಮಾಡ್ತಾರೆ. ಮನೆಯ ಕಷ್ಟಗಳನ್ನ ತಮ್ಮ ಕಷ್ಟ ತನ್ನುವ ಹಾಗೆ ನೀಗಿಸಿ ಪರಿಹಾರ ಮಾಡಿ ಹೋಗಿ ನಿಮ್ಗೆ ಏನ್ ಕೊಡ್ಬೇಕು ಕೇಳಿದ್ರೆ ನಮ್ಗೆ ಏನು ಬೇಡ, ನಮ್ಗೆ ಇವತ್ತಿನ ಭಿಕ್ಷೆ ಆದ್ರೆ ಸಾಕು ಅಂತ ಹೀಗೆ ಹೇಳಿ ಹೋದ ನಂತರ ಯಾರಿಗೂ ಕೂಡ ಕೊಡುವ ವಿಷಯದಲ್ಲಿ ಬಂದ್ರ ಅಂತ ಪುರಂದರದಾಸರು ಒಂದು ಹಾಡಿನಲ್ಲಿ ಹೇಳ್ತಾರೆ, ಕದವನಿಕ್ಕಿನಲ್ಲಿ ಗೂಡಿಮಯ್ಯ ಗೈಯಾಳಿ ಅಂತ. ಅವರು ಭಿಕ್ಷೆ ಬೇಡ್ಲಿಕ್ಕೆ ಹೋದಾಗ ದಡ ಅಂತ ಬಾಗಿಲು ಹಾಕ್ತಿದ್ರಂತೆ. ಆಗ ಅವ್ರೇನು ಬೇಸರ ಮಾಡ್ಕೊಳ್ಳಿಲ್ಲ, ಒಳ್ಳೇದು ಮನೆಗೆ ಬರುವುದನ್ನ ತಡೆದು ಅವಳೆ ಬಾಗಿಲು ಹಾಕೊಂಡು ಒಳಗೆ ಹೋಗಿದ್ದಾಳೆ, ಬಿಟ್ಬಿಡಿ, ಏನು ಬೇಜಾರಿಲ್ಲ ಅಂತ. ಅಂದ್ರೆ ಇದು ಬೇಡುವುದರಿಂದ ನಮಗೆ ಸಿಗುವ ಪಾಠ. ಈ ಶನಿವಾರ, ಶ್ರಾವಣ ಶನಿವಾರ ಅಂತ ಇತ್ಯಾದಿಗಳಲ್ಲಿ ಈಗಲೂ ಕೆಲವು ಕಡೆಗಳಲ್ಲಿ ಬೇಡುವ ಒಂದು ಪದ್ಧತಿ ಇದೆ. ಅದೇನು ಅಂದ್ರೆ ತಿನ್ನುವ ಅನ್ನದ ಬೆಲೆ ಏನು ತಾವಾಗ ಗೊತ್ತಾಗುತ್ತೆ ಅಂತ ಅನ್ನೋದು ಒಂದು. ಎರಡನೇದು, ನಮ್ಮ ಅಹಂಕಾರವನ್ನು ನಾವು ಎಷ್ಟೆಲ್ಲ ಆಕಾಶಕ್ಕೆ ಅಟ್ಟಕ್ಕೆ ಹತ್ತಿಸಿಕೊಂಡಿರ್ತೇವೆ, ಅಂಥ ಅವಮಾನದ ಪ್ರಸಂಗದಲ್ಲೂ ನಮಗೆ ಅವಮಾನ ಆಯಿತು ಅಂತ ಅಂದುಕೊಳ್ಳದೆ ಇವತ್ತು ಸಿಕ್ಕಿದ್ರಲ್ಲಿ ಊಟ ಮಾಡ್ತೇನೆ ಅಂತ ಅನ್ನುವ ಒಂದು ತಾಳ್ಮೆ ಬಂತು ಅಂದ್ರೆ ಬದುಕಿನಲ್ಲಿ ಎಲ್ಲಿಯೂ ಬೇಕಾದ್ರೂ ಅವನು ಜೀರ್ಣಿಸಿಕೊಳ್ಳಬಲ್ಲ, ಎಂಥ ಅವಮಾನವನ್ನಾದ್ರೂ ಜೀರ್ಣಿಸಿಕೊಳ್ಳಬಲ್ಲ ಅಂತ. ಅದು ಈಗೇನಾಗುತ್ತೆ ಅಂದ್ರೆ 5-6 ಜನ ಮನೆ ಫೋನ್ ಮಾಡಿ ಹೇಳುದು, ನಾವು ನಿಮ್ಮ ಮನೆಗೆ ಬರ್ತೇವೆ, ನಮ್ಗೆ ಒಂಚೂರು ಅಕ್ಕಿ ಹಾಕಿ ಅಂತ. ಅವ್ರ ಮನೇಲಿ ಕೇಳ್ಕೊಂಡು ಹೋಗಿ ಮೊದಲೇ ಅವ್ರು ಹೇಳಿದ್ದನ್ನ ಹಾಕಿ ಹೋಗ್ತಾರೆ. ಆಮೇಲೆ ಮನೇಲಿ ಬಂದು ಅಡಿಗೆ ಮಾಡ್ಕೊಂಡು ಅವರನ್ನು ಊಟ ಕರೆದು ತಿನ್ಕೊಂಡು ಖುಷಿ ಪಡೋದು. ಅಂದ್ರೆ ಇದು ಧರ್ಮವನ್ನ ಬಿಡ್ಲಿಕ್ಕೆ ಧೈರ್ಯ ಇಲ್ಲ, ಆದ್ರೆ ಧರ್ಮವೇ ಆಚರಣೆಯಲ್ಲಿ ನಿಲ್ಲುವುದಿಲ್ಲ. ಇದು ಸಮಸ್ಯೆ. ಈಗ ನಮ್ಮ ಮನೆಯ ಸುತ್ತ ಎಲ್ಲೂ ಮಾವಿನ ಮರ ಇಲ್ಲ, ಕನಿಷ್ಠ ಪಕ್ಷ ಅಂಗಡಿಯಿಂದ ಆದ್ರೂ ತಂದು ನಾವು ಮಾವಿನ ಗೆಲ್ಲನ್ನು ನೆಡಲೇಬೇಕು. ಅದು ಊರಿಗೊಂದೇ ಗಿಡ ಇರುತ್ತೆ, ಹಬ್ಬ ಬಂತು ಅಂದ್ರೆ ಅದು ನಡೆಯುತ್ತೆ. ಯಾಕೆಂದ್ರೆ ಎಲ್ಲ ಕತ್ತರಿಸಿ ಅದನ್ನ ಬೋರ್ಡ್ ಮಾಡಿ ಕರ್ಕೊಂಡು ಬರ್ತಾರೆ. ನಮ್ಮ ಮನೆಯಲ್ಲಿ ಇರುವ 2 ಗಿಡದ 2 ತುದಿ ತೆಗೆದ್ರೆ ಅದಕ್ಕೆ ಏನು ಹಿಂಸೆ ಆಗುದಿಲ್ಲ, ಯಾಕಂದ್ರೆ ಇನ್ನು ಬೇಕಾದಷ್ಟಿದೆ. ನಾವು ಊರಿನವರೆಲ್ಲರೂ ಅಂಗಡಿಯಿಂದಲೇ ತಗೊಳ್ಳುತ್ತ, ನಾವು ತಗೊಂಡು ಎಲ್ಲಿಂದ ತರ್ತಾರೆ. ನಾನು 1-2 ಮರ ಇದ್ದದ್ರಿಂದ ಎಲ್ಲವನ್ನು 100 ಜನಕ್ಕೆ ಹಂಚಲಿಕ್ಕೋಸ್ಕರ 1 ಮರದ ಎಷ್ಟು ಸಾಕಾಗತ್ತಿತ್ತು. ನಮಗೆ ಸತ್ಯನಾರಾಯಣ ಪೂಜೆಯಲ್ಲಿ ಆ ಪುಷ್ಪಂ ಸಮರ್ಪಯಾಮಿ, ಈ ಪತ್ರಂ ಸಮರ್ಪಯಾಮಿ ಒಂದಿಷ್ಟು ಇದೆ. ಅದೆಲ್ಲ ನಮ್ಮ ಮನೆಯಲ್ಲೇ ಇರಬೇಕು ಅಂತ ಅರ್ಥ, ಎಲ್ಲಿಂದಲೂ ಹೊತ್ತು ತರುವುದು ಅಂತ ಅರ್ಥ. ಅಂದ್ರೆ ಹಿಂದಿನವರಿಗಿದ್ದ ಪರಿಸರ ಪ್ರಜ್ಞೆಯರು. ನಮ್ಮ ಮನೆಯಲ್ಲೇ ಇಷ್ಟು ಗಿಡಗಳು, ಇಷ್ಟು ಮರಗಳು, ಇಷ್ಟು ಎಲೆಗಳು, ಇಷ್ಟು ಹಣ್ಣುಗಳು, ಇಂಥದ್ದು ಸಿಗುವಷ್ಟು ವ್ಯವಸ್ಥೆಯನ್ನ ನಾವು ನಮ್ಮ ಮನೆ, ನಾನು ಪೇಟೆಯ ಬಗ್ಗೆ ಮಾತಾಡುತ್ತಿಲ್ಲ, ಈ ನಾವು ಇರಬೇಕಾದ 1 ಮನೆಯ ಜಾಗದಲ್ಲಿ 25 ಮನೆ ಇರುತ್ತೆ. ಅವ್ರು ಎಲ್ಲಿ ತಾವಿರುವುದೇ ದೊಡ್ಡ ಕಷ್ಟದಲ್ಲಿ, ಗಾಳಿ ಬೀಸಿದ್ರೆ 2ನೇ ಫ್ಲೋರಿಂದ 3ನೇ ಫ್ಲೋರಿಗೆ ಹಾರಿರ್ತಾರೆ. ಅಂತ ಸ್ಥಿತಿಯಲ್ಲಿ ನಾವು ಆ ವಿಷಯ ಬಿಡಿ, ಆದ್ರೆ ಕನಿಷ್ಠ ಪಕ್ಷ ಒಂದು ತುಳಸಿ, ಒಂದಿಷ್ಟು ನೆಟ್ಟು ಬೇಕಾದನ್ನ ಬೆಳೆಸ್ಕೊಳ್ಳಿಕ್ಕೆ ಖಂಡಿತ ಅವಕಾಶ ಇದೆ. ಅಂದ್ರೆ ನಾವು ಸಾಕು ಪ್ರಾಣಿಗಳನ್ನು ಬಿಡ್ಲಿಕ್ಕೆ ಆಗದವರು ಒಂದು ಗಿಡ ನೆಡಬೇಕು ಅಂತ ಅನ್ನುವಾಗ ಇಷ್ಟು ಯೋಚನೆ ಮಾಡ್ತೇವೆ, ಅಂದ್ರೆ ಕಸ ಆಗುತ್ತೆ ಅಂತ ಯೋಚನೆ. ಆದ್ರೆ ಧರ್ಮದ ನೆಲೆಯಲ್ಲಿ ಮಾಡಬೇಕಾದ ಕರ್ತವ್ಯದಲ್ಲಿ ಪೂರ್ಣತೆಯನ್ನು ಸಂಪಾದಿಸಬೇಕಾದದ್ದು ಬಹಳ ಮುಖ್ಯ. ಪಾಂಡವರು ಈ ವಿಷಯದಲ್ಲಿ ತಾವು ಧರ್ಮಕ್ಕೆ ಅಂತ ಭಿಕ್ಷೆ ಬೇಡುವಾಗ ಅದರಲ್ಲಿ ಹೆಚ್ಚಿನ ಮನೆಯನ್ನು ಕೇಳಲಿಕ್ಕಿಲ್ಲ. ಆದ್ರೆ ಇವನು ಹೀಗೆ ಬೇಡ್ತಾ ಹೋದನ್ನ ನೋಡಿ ಕುಂತೀವಿ, ಯುಧಿಷ್ಠಿರ ಇಬ್ರು ಕೂತ್ಕೊಂಡು ಒಂದಿಷ್ಟು ಚರ್ಚೆ ಮಾಡಿದ್ರಿ, ಹೀಗೆ ಬೇಡ್ತಾ ಕೂತ್ರೆ ಗೊತ್ತಾಗ್ಬಿಡುತ್ತೆ ದುರ್ಯೋಧನನಿಗೆ. ಯಾಕಂದ್ರೆ ಇದು ಭೀಮಸೇನ ನಡೆಯುವುದು, ಮಾತಾಡುವುದು, ಅವನು ಎಷ್ಟೇ ವೇಷ ಹಾಕೊಂಡ್ರು ಅವನದೊಂದು ಸಹಜವಾದ ಗಾಂಭೀರ್ಯ ಇದೆ, ಅದು ಬಿಟ್ಟು ಹೋಗುದಿಲ್ಲ. ಬೇರೆಯವರೆಲ್ಲಾದ್ರೂ ಒಂಚೂರು ತಗ್ಗಿ ಬಗ್ಗಿ ಏನಾದ್ರೂ ಮಾಡ್ಬೋದು, ಅವನು ಇರುದೇ ಹಾಗೆ. ಅದನ್ನ ನೀವು ಏನ್ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಡ, ನಾವು 5 ಜನ ಬೇಡಿ ಬರ್ತೇವೆ, ಅವನಿಗೆ ಮನೆಯಲ್ಲೇ ಕೂಡಿಸೋಣ, ಮನೆಯಲ್ಲೇ ನಾವು ತಂದದಲ್ಲಿ ಅರ್ಧ ಪಾಲು ಅವನಿಗೆ, ಇನ್ನು ಅರ್ಧದಲ್ಲಿ ಉಳಿದ 5 ಜನ ನಾವು ಪಾಲು ಮಾಡಿಕೊಂಡು ಉಡ್ತೇವೆ ಅಂತ ಮನೆಗೆ ನಿಶ್ಚಯ ಮಾಡಿಕೊಂಡ್ರು. ಇದು ಹೀಗೆ ಸಾಗ್ತಾ ಇತ್ತು. ಮನೆಯಲ್ಲೇ ಇದ್ದಾಗ ಅವನಿಗೆ ಯಾವತ್ತೂ ವ್ಯರ್ಥ ಮಾಡ್ತಿರ್ಲಿಲ್ಲ. ಬೇಕಾದಷ್ಟು ಅಕ್ಕಪಕ್ಕದಲ್ಲಿ ಬರ್ತಿದ್ದಂತಹ, ಕಲಿಬೇಕು ಅಂತ ಬರ್ತಿದ್ದಂಥವರಿಗೆ ಪಾಠ ಮಾಡುತ್ತಿದ್ದ ಇತ್ಯಾದಿಗಳನ್ನು ಅವನು ಯಾವತ್ತೂ ಬಿಟ್ಟಿಲ್ಲ. ಈ ಪ್ರಸಂಗದಲ್ಲಿ ತಾವು ಯಾವ ಮನೆಯಲ್ಲಿ ನೆಲೆಸಿದ್ದವೋ ಅದರ ಮನೆಯ ಯಜಮಾನನ ಅಳುದನಿ ಭೀಮನ ಕಿವಿಗೆ ಬೀಳುತ್ತೆ. ಅಮ್ಮ, ಆ ಮನೆಯಲ್ಲಿ ಯಾಕೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ, ನೀನು ಹೋಗಿ, ನಾನು ಹೋಗುದು ಸರಿ ಹೋಗಲ್ಲ, ಹೆಣ್ಮಕ್ಳು ಇರುವಂತಹ ಮನೆ, ನೀನು ವಿಚಾರಿಸಿಕೊಂಡು ಬಾ ಅಂತ ಅಮ್ಮನನ್ನ ಹೇಳಿ ಕಳುಹಿಸ್ತಾನೆ. ಅಮ್ಮ ಆ ಭಾಗ ಓದಬೇಕು. ಆ ಭಾರತದಲ್ಲಿ ಅಂದ್ರೆ ಒಂದು ಸುಳಿವು ಸೂಕ್ಷ್ಮ ಅಂತ ಹೇಳ್ತೇವಲ್ಲ ನಾವು. ಈಗ ನಮ್ಗೆ ಈಗ ದೊಡ್ಡವರು ಬೈಯುವುದುಂಟು ಸಾಮಾನ್ಯ, ನಿನ್ ಸುಳಿವಿಲ್ಲ ಸೂಕ್ಷ್ಮ ಇಲ್ಲ, ಎಂಥದ್ದು ಗೊತ್ತಾಗಲಿಲ್ಲ, ಹೇಗೋ ಮಾತಾಡೋದು, ಹೇಗೋ ನಿಲ್ಲುವುದು, ಹೇಗೋ ಇದ್ದಕ್ಕಿದ್ದ ಹಾಗೆ ಒಳಗೆ ಪ್ರವೇಶ ಮಾಡುವುದು ಅಂತ. ಅವಳು ಒಳಗೆ ಹೋಗ್ಲಿಲ್ಲ, ಬಾಗಿಲಿನ ಹತ್ತಿರವೇ ನಿಂತುಕೊಂಡ್ಳು. ಯಾಕೆಂದ್ರೆ ತಾನು
ಹೋಗುವ ಮುನ್ನ ಅಲ್ಲಿ ಏನಾಗಿದೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಅವರಿಗೆ ನಮ್ಮಿಂದ ಏನ್ ಪರಿಹಾರ ಕೊಡ್ಬೋದು. ಸುಮ್ಮನೆ ಅವರ ವಿಷಯವನ್ನು ಕೇಳ್ಕೊಂಡು ಮತ್ತೆ ಇನ್ನೊಬ್ಬರ ಮನೆಗೆ ಓದ್ಲಿಕ್ಕಲ್ಲ ಅವರು ಅಡ್ಡ ನಿಂತದ್ದು. ಕೇಳಿದ್ದನ್ನ ನಾನು ಮುಂದೆ ಅವರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಯೋಚಿಸಿ ಕಿವಿ ಕೊಡ್ತಾ ಇದ್ದಾಳೆ. ಒಳಗಿನ ಪ್ರಸಂಗ ಇಷ್ಟಿತ್ತು. ಪ್ರತಿ ವರ್ಷದ ಒಂದು ಪಾಡಿ ಇದೆ, ಪರ್ಯಾಯ. ಆ ಪರ್ಯಾಯದಲ್ಲಿ ಒಟ್ಟು ನಾವು ಲೆಕ್ಕ ಹಾಕಿದ್ರೆ 13 ವರ್ಷಕ್ಕೊಮ್ಮೆ ಒಂದು ಮನೆಯಿಂದ ಒಬ್ಬರನ್ನ ಕಳುಹಿಸಿಕೊಡ್ಬೇಕು ಅಂತ ಅನ್ನುವ ನಿಯಮ ಇತ್ತಲ್ಲಿ. ಅಂದ್ರೆ ಸುಮಾರು 4,500 ಮನೆಗಳಿದ್ದ ಜಾಗ ಅಂತ ಅನ್ಸುತ್ತೆ ಆ ಏಕಚಕ್ರ ನಗರ ಅಂತ ಹೇಳಿದ್ರೆ. ಇಲ್ಲಿ ಇವರ ಪಾಳಿ ಬಂದಿದೆ, ಈ ಮನೆಯ ಪಾಳಿ ಬಂದಿದೆ. ಈ ಮನೆಯಿಂದ ಒಬ್ಬರನ್ನು ಕಳಿಸ್ಬೇಕು. ಅಲ್ಲಿರುವುದು 4 ಜನ, ಗಂಡ, ಹೆಂಡತಿ, ದೊಡ್ಡ ಮಗಳು, ಮಗ, ಸಣ್ಣ ಮಗ. ನಾನು ಹೋಗ್ತೇನೆ ಅಂತ ಗಂಡ, ನಾನು ಹೋಗ್ತೇನೆ ಅಂತ ಹೆಂಡತಿ. ನೀವಿಬ್ರು ಯಾಕೆ, ಹೇಗಿದ್ರು ಕುಲಕ್ಕೆ ಹೊರಗೆ ನಾನು ಅಂತ ದೊಡ್ಡ ಮಗಳು. ಚಿಕ್ಕ ಮಗು ಇಮ್ಮನ್ನೆಲ್ಲ ಯಾರು ಬಿಡುದು, ನಾನು ಅವನನ್ನು ಬಡಿದು ಕೊಂದು ಆಮೇಲೆ ನಿಮ್ಮನ್ನೆಲ್ಲ ಉಳಿಸ್ಕೊಳ್ತೇನೆ ಅಂತ ಆ ಪುಟ್ಟ ಮಗುವಿಗೆ ರಕ್ಕಸ, ಅವನು ಮಾಂಸಾಹಾರಿ, ಅವನು ನರ ಮಾಂಸ ಭಕ್ಷಕ, ಇದೆಲ್ಲ ಏನು ಗೊತ್ತಿಲ್ಲ. ಆ ಚಿಕ್ಕ ಮಗು ಇದನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಆ ಪ್ರತಿ ಮಾತನ್ನ ನಾನು ಬಿಡಿಸ್ಲಿಕ್ಕೆ ಹೋಗ್ತಿಲ್ಲ. ಬಹಳ ಒಂದು ಬಾಂಧವ್ಯ ಅಂದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಒಳ್ಳೆಯ ಮಾತುಗಳು ಅವರ ಸಂವಾದದಲ್ಲಿದೆ ಭಾರತದಲ್ಲಿ. ನಾನು ಅಕ್ಕಿ ಬೆಂದಿದೆಯೋ ಇಲ್ಲೋ ಅನ್ನೋ ಹಾಗೆ ಎರಡೆರಡು ಹೆಕ್ಕಿ ಹೋಗ್ತಾ ಇದ್ದೇನೆ. ಎಲ್ಲಾ ಅಕ್ಕಿಗಳು ಅನ್ನವು ಬೆಂದಿದೆ ಅಂತ ನೋಡುವಷ್ಟು ಸಮಯ ಇಲ್ಲ ನಮಗೆ. ಭೀಮಸೇನನ ಯೋಚನೆಗಳು ಮುಖ್ಯ ಇಲ್ಲಿ. ಹಾಗಾಗಿ ಅವರ ಮಾತುಗಳನ್ನು ಕೇಳಿಸಿಕೊಂಡು ಕುಂತಿ ಒಳಗೆ ಹೊಕ್ಕ ತಕ್ಷಣವೇ ಹೇಳ್ತಾಳೆ, ಭಯ ಪಡಬೇಕಾದ ಅಗತ್ಯ ಇಲ್ಲ. ನಿಮಗೆ ನಮ್ಮಿಂದ ಒಂದು ಇಷ್ಟು ದಿವಸ ನಮಗೆ ನೀವು ಉಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅನ್ನುವ ಕಾರಣಕ್ಕಾಗಿ ನನಗೆ 5 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬನನ್ನು ನಾನು ಕಳುಹಿಸಿಕೊಡ್ಲಿಕ್ಕೆ ಸಿದ್ಧ, ನೀವು ಅದಕ್ಕೋಸ್ಕರ ವ್ಯಥೆ ಪಡಬೇಡಿ ಅಂತ. ಅಂದ್ರೆ ಕೊನೆಗೆ ಹೋಗಿ ಏನ್ ತೀರ್ಮಾನ ಮಾಡಿರ್ತಾರೆ ಅಂದ್ರೆ, ನಾವು 4 ಜನ ಹೋಗುದು. ಯಾಕಂದ್ರೆ ಒಬ್ಬರನ್ನ ಬಿಟ್ಟು ಒಬ್ಬರು ನಾವು ಬದುಕಿ ಅಭ್ಯಾಸವೇ ಇಲ್ಲ, ನಮಗೆ ಆಗುದೂ ಇಲ್ಲ. ಒಬ್ಬರನ್ನ ಬಿಟ್ಟು ಎಲ್ಲರೂ ಸಾಯುವ ಸ್ಥಿತಿಗೆ ಬಂದು ಬಿಡ್ತೇವೆ ನಾವು. ಅದಕ್ಕಿಂತ ನಾವು 4 ಜನ ಹೋಗೋಣ ಅಂತ ತೀರ್ಮಾನ ಬರುವಷ್ಟರಲ್ಲಿ ಆಕೆ ಹೋಗಿ ತನ್ನ ನಿರ್ಧಾರವನ್ನು ಮಾತಾಡ್ತಾಳೆ. ಅವರು ಕಂಗಾಲಾಗ್ತಾರೆ. ಅಯ್ಯೋ, ಅತಿಥಿಗಳಾಗಿ ಬಂದವರನ್ನ ನಾವು ಏನಾದ್ರೂ ತೊಂದರೆ ಆದ್ರೆ ನಮ್ಮ ಜೀವ ಕೊಟ್ಟು ಉಳಿಸ್ಬೇಕು ಹೊರತು ಅತಿಥಿಗಳನ್ನೇ ಹೋಗ್ಲಿ ಅಂತ ಬಲಿ ಕೊಡುವಂತಹ ಇನ್ನೂ ಕೆಟ್ಟ ಪಾಪಕ್ಕೆ ನಮ್ಮನ್ನು ತಡಬೇಡಿ, ಅದು ಸಾಧ್ಯ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಮಕ್ಕಳು ಹೆಚ್ಚಾಗಿದೆ ಅಂತ ನಿಮ್ಮ ಹತ್ರ ಕಳಿಸ್ತಾ ಇಲ್ಲ. ನನ್ನ ಮಗನಿಗಿರುವಂತಹ ಅಪೂರ್ವವಾದ ನಿಮ್ಮ ಹತ್ರ ಮಾತ್ರ ಇರಲಿ, ಇದು ಯಾರದ್ರೂ ಹೇಳಲಿಕ್ಕಿರುವ ಸಂಗತಿ ಅಲ್ಲ. ಅವನಿಗೆ ಒಂದು ಋಷಿಗಳು ಕೊಟ್ಟಂತಹ ಅಪೂರ್ವವಾದ ವಿದ್ಯೆ ಇದೆ, ಅದರಿಂದ ಅವನ ರಕ್ಕಸನನ್ನ ಬಡಿದು ಬರಬಲ್ಲ, ಅವನು ಮರಳಿ ಬರ್ತಾನೆ ಅಂತ ಅನ್ನುವ ನಂಬಿಕೆಯಿಂದಲೇ ನಾನು ನಿಮಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೇನೆ. ಅದ್ರ ಹೊರಗೆಲ್ಲ ಹೇಳ್ತಾ ಹೋದ್ರೆ ಮತ್ತೆ ನಾಳೆ ಪ್ರತಿಯೊಬ್ಬರು ಮನೆಯಿಂದಲೂ ಈ ಸುದ್ದಿ ಶುರುವಾಗುತ್ತೆ. ನಮ್ಮ ಮನೆ ನಮಗೂ ಅಂತ ಹೇಳ್ಕೊಡಿ, ನಾವು ಕಲಿತೇವೆ ಹಾಗೆ ಹೀಗೆ ಅಂತ. ಅದು ಬಹಳ ಗುಟ್ಟಾಗಿ ಅವನು ಯಾರಿಗೂ ಹೇಳದೆ ನೀನು ಈ ಕಾರ್ಯವನ್ನು ಮಾಡಬೇಕು ಅಂತ ಮಂತ್ರೋಪದೇಶ ಮಾಡಿದ್ದಾದ್ರಿಂದಾಗಿ ನಾನು ನಿಮ್ಗೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ ಅಂತ ಇಷ್ಟು ಸಮಾಧಾನ ಪಡಿಸಿದ ನಂತರ ಭೀಮಸೇನನ ಹತ್ರ ಬಂದು ನಡೆದ ಸಂಗತಿಯನ್ನು ಹೇಳಿ, ಭೀಮಸೇನನಿಗೆ ಅವತ್ತು ಮುಖ ಲಕಲಕ ಅಂತ ಹೊಳಿತಾ ಇದೆ. ಯಾಕೆಂದ್ರೆ ಬಹಳ ದಿವಸದಿಂದ ಅಂದ್ರೆ ಕಮ್ಮಿ ಆಯ್ತು ಅಂತ ಅನ್ನೋದಲ್ಲ, ಹೆಚ್ಚು ಸಿಕ್ತಿತ್ತು ಅಂತ ಅನ್ನೋದು ಇರ್ತಿರ್ಲಿಲ್ಲ. ಅವತ್ತು ಆ ಬಂಡಿ ಅನ್ನದ ವ್ಯವಸ್ಥೆಯನ್ನ ಹೇಳಿದ, ನಾನು ಮೊದಲು ಒಂದ್ಸರ್ತಿ ಅಷ್ಟೇ ಉಣ್ತೇನೆ, ಆಮೇಲೆ ನೀವು ಬಂಡಿಯಲ್ಲಿ ತುಂಬಿಸ್ಬೇಕು, ಅದು ಬೇರೆ ಅಂತ ಮೊದಲು ತಾನುಂಟು ಬೆಳಗಿನ ಹೊತ್ತಿಗೆ ಎಲ್ಲ ಸಿದ್ಧವಾಡಿ ಎಲ್ಲ ಅದೆರಡು ಒಂದು ಜೋಡೆತ್ತು, ಜೊತೆಗೆ ಬಂಡಿಯಲ್ಲಿ ಎಲ್ಲ ಪಾತ್ರೆಗಳ ತುಂಬ ಯಾವುದು ಲೋಟೆ, ತಟ್ಟೆ, ಬುತ್ತಿ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಕೊಳಗಗಳಲ್ಲೇ ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳು ಕೊಳಗದಲ್ಲಿ ಹಾಗೆ ತುಂಬಿಟ್ಟ ದೊಡ್ಡ ಗಾಡಿಯನ್ನ ನಡೆಸಿಕೊಂಡು ಭೀಮಸೇನ ಹೋಗುವುದು ತೀರ್ಮಾನ ಆಯಿತು. ಆದ್ರೆ ಈ ತೀರ್ಮಾನ ಮರು ದಿವಸ ನಡೆಯುವ ಮುನ್ನ ಬೇಡಿ ಬಂದ ಮನೆಗೆ ಯುಧಿಷ್ಠಿರನ ಮುಖದಲ್ಲಿ, ಇವನ ಮುಖದಲ್ಲಿರುವ ನಗು ನೋಡಿ ಆಶ್ಚರ್ಯ. ಇವನು ಯಾಕೆ ಇಷ್ಟು ಖುಷಿಯಲ್ಲಿದ್ದಾನೆ? ಯಾವಾಗ್ಲೂ ಸಭೆ ಮೊರೆ ಹಾಕೊಂಡು ಕೂತಿರ್ತಾನೆ. ಬಂದ್ರ ಅರ್ಧ ಪಾಲ್ ಮಾಡಿದ್ರೆ ಒಂದು 2 ತುತ್ತು ಅವನಿಗೆ ಈ ಸ್ಮೆಲ್ ನೋಡ್ಲಿಕ್ಕೂ ಸಿಗ್ತಿರ್ಲಿಲ್ಲ ಇವ್ರು ತರುವ ಪದಾರ್ಥಗಳು. ಇವತ್ತು ಇಷ್ಟು ಖುಷಿಯಾಗಿದ್ದಾನೆ ಅಂತ ಹಾಗೆಲ್ಲ ಇದ್ದ ಕಥೆ ಹೇಳ್ತಾಳೆ. ಆಗ ಯುಧಿಷ್ಠಿರನಿಗೆ ಸ್ವಲ್ಪ ಆತಂಕ ಆಗುತ್ತೆ. ಏನಮ್ಮ ನೀನು ಏನ್ ನಿರ್ಧಾರ ತಗೊಂಡ್ಬಿಟ್ಟಿ? ಭೀಮಸೇನ ನನ್ನ ಕಣ್ಣು ಕಳ್ಕೊಂಡು ಕುರುಡರಾಗಿ ನಾವು ಓಡಾಡ್ಲಿಕ್ಕಾಗತ್ತ? ಮುಂದೆ ನಾನು ದುರ್ಯೋಧನನ ಎದುರುಗಡೆ ನಿಂತು ನಮ್ಮ ಗೆಲುವನ್ನ, ನಮ್ಮ ನೆಲವನ್ನ ನಾವು ಮರಳಿ ಪಡೆಯುತ್ತೇವೆ ಅಂತ ಭಾವಿಸಿದ್ದೆ ಇವನ ನೇತೃತ್ವದಲ್ಲಿ. ನೀನು ಇವನನ್ನೇ ಕಳುಹಿಸಿಕೊಡ್ತೇನೆ ಅಂತ ಯಾವ ನಿರ್ಧಾರ ಮಾಡಿದಿ? ಆಗ ಭೀಮಸೇನ ಹೇಳ್ತಾನೆ, ಅಮ್ಮ ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳಲ್ಲ. ನಾನು ಕೂಡ ಒಪ್ಪಿಗೆ ಕೊಟ್ಟ ಮೇಲೆ ನಿರ್ಧಾರ. ಆದ್ರೂ ನಾನು ಅಣ್ಣನಾಗಿ, ರಾಜನಾಗಿ, ದೊಡ್ಡವನಾಗಿ ನನ್ನ ಮಾತು ಕೇಳಬೇಕಿತ್ತಲ್ಲ, ನಿನ್ನ ಹತ್ರನೂ ಕೇಳಬೇಕು ಅಂತಾನೆ ಇಷ್ಟೊತ್ತು ನಾವು ತೀರ್ಮಾನ ಮಾಡಿದ್ದು. ನೀನು ಕೂಡ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ನನಗೆ ಭೀಮಸೇನನ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಹುಟ್ಟುತ್ತಲೇ 10ನೇ ದಿವಸದಲ್ಲಿ ಬೆಟ್ಟದಿಂದ ಬಿದ್ದಾಗಲೇ ಬೆಟ್ಟದ ತುದಿ ಒಡೆದು ಹೋಯಿತು ಹೊರತು ಈ ಮಗುವಿನ ಬೆನ್ನು ಗಾಯ ಆಗಲಿಲ್ಲ, ಮೈಕೈ ತರಚಲಿಲ್ಲ ಅನ್ನುವಾಗಲೇ ನನಗೆ ಗೊತ್ತಿದೆ ಇವನು ಎಂಥ ಸಮರ್ಥ ಅಂತ. ಭೀಮಸೇನನ ಬಗ್ಗೆ ನೀನು ಸಂದೇಹ ಪಡುವುದರಲ್ಲಿ
ನನ್ನನ್ನು ಸಂದೇಹ ಪಟ್ಟ ಹಾಗೆ ಭೀಮನನ್ನು ಸಂದೇಹ ಪಟ್ಟ ಹಾಗೆ ಯೋಚನೆ ಮಾಡು. ಅಷ್ಟಾದ್ಮೇಲೆ ಒಮ್ಮೆ ಬಂದ ಆತಂಕ, ಆಮೇಲೆ ಭೀಮನ ವಿಷದ ಲಡ್ಡುಗೆ ಉಂಡು ಬದುಕಿದ್ದು, ವಿಷದ ಸರ್ಪ ಕಚ್ಚಿಯು ಬದುಕಿದ್ದು, ಪ್ರಮಾಣ ಕೋಟಿಯಲ್ಲಿ ಕೈಕಾಲು ಕಟ್ಟಿ ಹಾಕಿ 8 ದಿನಗಳ ನಂತರ ಮರಳಿ ಬಂದದ್ದು, ಇದೇ ರೀತಿ ನೂರಾರು ಸರ್ತಿ ಆದ ಆಘಾತಗಳನ್ನೆಲ್ಲ ತಪ್ಪಿಸಿಕೊಂಡು ನಮ್ಮನ್ನು ಉಳಿಸಿದ್ದು ಭೀಮಸೇನನೇ ತನ್ನ ನೆನಪಾದಾಗ, ಅಲ್ಲ ದುರ್ಯೋಧನನ ಅದರ ಬಗ್ಗೆ ಯೋಚನೆ ಮಾಡುವುದು ಬೇಡ. ಈಗ ಈ ಮನೆಗೆ ಆತಂಕ ಒಡ್ಡಿದೆ, ನಮ್ಗೆ ಆತಂಕ ಬರುತ್ತೆ ಅಂತ ನಾವು ಈ ಮನೆಗೆ ನಮಗೆ ಅನುಕೂಲ ಮಾಡಿಕೊಟ್ಟವರ ಬದುಕನ್ನು ನಾವು ನೀರಲ್ಲಿ ಬಿಡ್ಲಿಕ್ಕಾಗುದಿಲ್ಲ. ಏನಾದ್ರೂ ಸರಿ ನಾವು ಒಳ್ಳೆ ಕೆಲಸಕ್ಕೋಸ್ಕರ ಈ ಕೈ ಹಾಕಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಿರ್ಧಾರ ಮಾಡಿ ಹೇಳಿದ ಮೇಲೆ ಭೀಮಸೇನ ಮರುದಿನ ಬೆಳಗ್ಗೆ ಬೇಗನೆ ತಾನೂ ಹೊಟ್ಟೆ ತುಂಬಿಸಿಕೊಂಡು ಹೊರಟಿದ್ದಾನೆ. ಹೊರಟ ದಾರಿಯಲ್ಲಿ ಅನ್ನಿಸ್ತು, ಇದನ್ನ ಯಾಕೆ ಅವನಿಗೆ ಕೊಡ್ಬೇಕು, ಹೇಗಿದ್ರು ಅವನನ್ನ ನಾನು ಸಾಯಿಸೋನೆ, ಸಾಯಿಸಿದ ಮೇಲೆ ತಿನ್ಲಿಕ್ಕಾಗಲ್ಲ, ಮೈಲಿಗೆ ಆಗುತ್ತೆ, ಮೃದಾ ಶೌಚ ಬರುತ್ತೆ, ಅದನ್ನ ಮೊದಲೇ ತಿಂದು ಆಮೇಲೆ ಅವನನ್ನು ಕೊಲ್ಲುವ ಯೋಚನೆ ಅಂತ ಹೇಳಿ ದಾರಿಯಲ್ಲಿ ಬರ್ತಾ 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 ಸ್ವಲ್ಪ ದೂರಕ್ಕೆ ಬಂದ ಮೇಲೆ ನೋಡ್ತಾನೆ ಒಂದು ಜಾಗ. ನೋಡಿ ಅದು ವರ್ಣನೆ ಎಷ್ಟು ಭಯಾನಕವಾಗಿದೆ ಅಂದ್ರೆ, ಅವರು ಒಂದು ಬೆಟ್ಟದ ಬುಡವನ್ನು ಪ್ರವೇಶ ಮಾಡುವಾಗ ಒಂದು ಕಡೆ ಬರೀ ತಲೆಬುರುಡೆಗಳ ರಾಶಿ, ಇನ್ನೊಂದು ಕಡೆ ಪೂರ್ತಿ ಸುಲಿದು ಹಾಕಿದ ಚರ್ಮಗಳ ಇನ್ನೂ ನೆತ್ತರು ಹಾಗೆ ಬಸಿದು ಇಳಿತಾ ಇರುವಂತಹ ಚರ್ಮದ ರಾಶಿ. ಹೀಗೆ ಅದೆಲ್ಲವನ್ನು ಇಲ್ಲೆಲ್ಲ ತಿನ್ಲಿಕ್ಕೆ ಸರಿ ಹೋಗುದಿಲ್ಲ ಅಂತ ಅದನ್ನೆಲ್ಲ ಅಂದ್ರೆ ಆ ಪಕ್ಕದಲ್ಲಿ ನಿಲ್ಲದ ಅದಕ್ಕಿಂತ ಇನ್ನೂ ಮುಂದೆ ಹೋಗಿ ಒಂದು ಖಾಲಿ ಪ್ರಶಾಂತವಾದ ಬೆಟ್ಟದ ಪಕ್ಕದ ಆಲದ ಮರದ ಬುಡದಲ್ಲಿ ಎಲ್ಲ ಶುದ್ಧವಾಗಿರುವ ಜಾಗವನ್ನು ನೋಡಿಕೊಂಡು ತೊರೆಯಿಂದ ಒಂದಿಷ್ಟು ನೀರನ್ನು ತಂದುಕೊಂಡು ಯಥಾ ಪ್ರಕಾರ ಎಲ್ಲ ಬಿಡಿಸಿಟ್ಟುಕೊಂಡು ಕೂತು ತಿನ್ಲಿಕ್ಕೆ ಶುರು ಮಾಡಿದ. ಬೆಟ್ಟದ ಬುಡದ ತನಕ ತಿಂತಾ ಇರುವ ಆ ತುಪ್ಪದ ಪರಿಮಳ, ಹಳ್ಳಿಯವರಿಗೆ ಗೊತ್ತಿರುತ್ತೆ, ತುಪ್ಪ ಒಂದು ಕಾಯಿಸಿದ್ರು ಅಂದ್ರೆ ಒಂದು 10 ಮನೆಗೆ ಚೆನ್ನಾಗಿ ಪರಿಮಳ ಬರುತ್ತೆ. ನಾವೀಗ ತುಪ್ಪ ಮೂಗೊಳಗೆ ಹಾಕೊಂಡ್ರು ಗೊತ್ತಾಗಲ್ಲ ತುಪ್ಪ ಅಂತ, ಯಾಕೆಂದ್ರೆ ಅದು ತುಪ್ಪದ ಮೂಲ ಅಂಶವಿರಲ್ಲ. ಯಾಕೆಂದ್ರೆ ನಾವು ಈಗ ಹೇಳ್ಬೇಕಾದದ್ದು ಶುದ್ಧ ದನದ ಶುದ್ಧ ತುಪ್ಪ ಅಂತ, ಯಾಕೆಂದ್ರೆ ದನವೂ ಶುದ್ಧ ಇರುವುದಿಲ್ಲ, ತುಪ್ಪ ಅಂತೂ ಶುದ್ಧದ ಬಗ್ಗೆ ನಾವು ಮಾತಾಡುವುದೇ ಕಷ್ಟ. ಅದರಿಂದಾಗಿ ಅದರ ಪರಿಮಳ ರಾಕ್ಷಸರ ಮೂಗಿಗೆ ಜೋರಾಗಿ ಬಡಿತಾ ಇದೆ, ಆಹಾರ ಬರ್ತಿಲ್ಲ. ಇದು ಏನಾಗ್ತಿದೆ ಇಲ್ಲಿ? ಗುಹೆಯಿಂದ ಹೊರಗೆ ಬಂದು ನೋಡಿದ್ರೆ ಎಲ್ಲೂ ಕಾಣಿಸ್ಲಿಲ್ಲ, ಆದ್ರೆ ಪರಿಮಳ ಬರ್ತಿದೆ. ಮತ್ತೆ ಸ್ವಲ್ಪ ಅಕ್ಕಪಕ್ಕ ಕತ್ತು ತಿರುಗಿಸಿ ನೋಡಿದಾಗ ಗೊತ್ತಾಗುತ್ತೆ, ದೂರದಲ್ಲಿ ಒಬ್ಬ ಕೂತ್ಕೊಂಡು ಆರಾಮ ಕೂತ್ಕೊಂಡು ತಿಂದ, ಎಲ್ಲ ಕ್ರಮದ ಪ್ರಕಾರ ಬಡಿಸಿಟ್ಕೊಳ್ಳಿಕ್ಕೆ ಎಲ್ಲ ಎದುರುಗಡೆ ಇಟ್ಕೊಂಡು ಹಾಕೊಂಡು ತಿಂತಾ ಇದ್ದಾನೆ. ಸಿಟ್ಟು ಅಂತ ಅವನಿಗೆ ಕಿರುಚಿದ, ತಿರುಗಲೇ ಇಲ್ಲ ಭೀಮಸೇನ. ಮತ್ತು ಜೋರಾಗಿ ಒಂದು ದೊಡ್ಡ ಮರದ ಬೊಡ್ಡೆಯನ್ನು ತೆಗೆದು ಎಸೆದ್ರೆ ಅದನ್ನು ನೋಡ್ಲಿಲ್ಲ, ಅಲ್ಲಿಂದ ಎಡಗೈಯಿಂದ ಹೀಗೆ ತೆಗೆದು ಪಕ್ಕಕ್ಕೆಸ್ತು ಮತ್ತೆ ತಿನ್ಲಿಕ್ಕೆ ಶುರು ಮಾಡಿದ. ಇನ್ನೂ ಸಿಟ್ಟು ಬಂತವನಿಗೆ. ಈಗ ಯಾರಾದ್ರೂ ಬೈದಾಗ ರಿಯಾಕ್ಷನ್ ಕೊಟ್ರೆ ಆಗ ಅವರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಬೈದದ್ದು ಅವನಿಗೆ ತಾಕ್ತು ಅಂತ. ಬೈದದ್ದಕ್ಕೆ ಪ್ರತಿಕ್ರಿಯೆನೇ ಇಲ್ಲದೆ ಇದ್ದಾಗ ಅದು ಜಾಸ್ತಿ ಸಿಟ್ಟು ಬರುತ್ತೆ. ಅದು ನಿಜವಾಗಿಯೂ ವಿನಾಕಾರಣ ನಮ್ಮನ್ನು ಬೈತಾ ಇದ್ದಾಗ ನಾವು ನಕ್ಕು ಬಿಟ್ಟಿರತ್ತು ಅವನ ಇಡೀ ಒಳಗಿನ ಧೃತಿಯೇ ಕೆಟ್ಟು ಹೋಗುತ್ತೆ. ಈ ಸಿಟ್ಟು ಜಾಸ್ತಿ ಆಯ್ತು, ಓಡಿ ಬಂದು ಇನ್ನ ಬೆನ್ನಿನ ಹಿಂಭಾಗಕ್ಕೆ ಜೋರಾಗಿ ಹೊಡಿಬೇಕು ಅಂತ 2 ಕೈಗಳನ್ನು ಮುಷ್ಟಿ ಹಿಡಿದು ಹೊಡೆಯುವಾಗ ಎಡಗೈ ಗಟ್ಟಿ ಹಾಗೆ ಹಿಡ್ಕೊಂಡು ನೆಲಕ್ಕೆ ಒತ್ತಿ ಇಟ್ಟ. ಇನ್ನು ಸ್ವಲ್ಪ ಬಾಕಿ ಇತ್ತು, ಕೊನೆಯ 4 ತುತ್ತು ಬಾಕಿ ಇತ್ತು. ಎಲ್ಲ ಮಜ್ಜಿಗೆ ಹಾಕೊಂಡು ಕ್ಲೀನಾಗಿ ಎಲ್ಲ ತಿಂದು ಆಮೇಲೆ ಅವನನ್ನ ಪಕ್ಕಕ್ಕೆ ಒಂದ್ಸರ್ತಿ ಸರಿಸಿ ಆಚಮನೆ ಕೊನೆಯದು ಊಟ ಆದ್ಮೇಲೆ ಒಂದು ಯಜ್ಞ ಅಲ್ವಾ, ಯಜ್ಞದ ಸಮಾಪ್ತಿಯನ್ನ ಮಾಡಿ ಕೈ ತೊಳೆದು ಈಗ ಹೇಳಿ ಸಮಸ್ಯೆ ಏನು, ನನಗೇನ್ ತಿಂಟದ್ದನ್ನು ನೀನು ಹೇಗೆ ತಿಂತಾ ಇದ್ದೀನಿ, ನಿನಗೆ ಅಂತ ಯಾರು ಹೇಳಿದ್ದು, ನಾನು ತಂದು ನನ್ನ ಎದುರುಗಡೆ ಬಂದಾಗ ನನಗೆ ಅಂತ ಕೊಟ್ಟು ಕಳಿಸಿದ್ದು, ನಾನು ತಿಂದಿದ್ದೇನೆ. ಯುದ್ಧ ಆಯಿತು. ಯುದ್ಧದಲ್ಲಿ ಬಕಾಸುರನನ್ನ ಅವನು ರಾಮಾಯಣದ ಕಾಲದಲ್ಲಿ ಬಂದವನು. ಆಗ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ರಾವಣನ ಹತ್ತಿರದಲ್ಲಿ ಇದ್ದವನು. ಆಮೇಲೆ ಈ ಯುದ್ಧಗಳೆಲ್ಲ ನಡೆಯುತ್ತೆ ಅಂತ ಗೊತ್ತಾಗುವ ಮುನ್ನವೇ ತಪ್ಪಿಸಿಕೊಂಡು ದಂಡಕಾರಣ್ಯದಲ್ಲಿ ಎಲ್ಲೋ ಅಡಗಿ ಕೂತವನು. ಈಗ ಈ ಪ್ರದೇಶದಲ್ಲಿ ಇದ್ದುಕೊಂಡು ಭೀಮನ ಮೇಲೆ ದಾಳಿ ಮಾಡುವ ಪ್ರಸಂಗದಲ್ಲಿ ನರಭಕ್ಷಕನಾಗಿ ಅವನ ಒಟ್ಟಿಗೆ 1,00,000 ಜನ ಇದೇ ರೀತಿಯ ನರಭಕ್ಷಕರಿದ್ರು ಅವನ ಸೇನೆ. ಬಕಾಸುರನನ್ನ ಮೊದಲು ನಾಶ ಮಾಡಿದ. ಅವನ ಸುತ್ತ ಇದ್ದವರು ಅನೇಕ ಜನ ಅವನ ಮೇಲೆ ದಾಳಿ ಮಾಡಿ ಪ್ರಯತ್ನ ಮಾಡಿದ್ರು. ಭೀಮಸೇನ ಅವರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಮೊದಲಿನ ಕೊಂದು ಒಂದು ಕಾಲಿನ ಮೇಲೆ ಅವನ ಕಾಲಿನ ಮೇಲೆ ತನ್ನ ಕಾಲಿಟ್ಟು ಇನ್ನೊಂದು ಕಾಲನ್ನ ಕೈಯಿಂದ ಎಳೆದ. ಹೊಟ್ಟೆಯ ಮತ್ತೆ ತೊಡೆಯ ಮಧ್ಯದ ಸಂಧಿಯ ಭಾಗವನ್ನು ಸೀಳಿ ತಲೆಯ ತನಕ ತಂದು ಆ ತೋರಣ ಕಟ್ಟುವುದು ಅಂತ ಹೇಳ್ತಾರಲ್ಲ, ಆ ಹೆಬ್ಬಾಗಿಲಿನ ಗುಹೆಯ ಹೆಬ್ಬಾಗಿಲಿಗೆ ತೋರಣ ಕಟ್ಟಿದ. ಉಳಿದವರೆಲ್ಲ ಗಡಗಡ ಅಂತ ನಡುತ್ತಾರೆ. ಇಲ್ಲಿ ತನಕ ನಾವು ಹೀಗೆ ಸಿಗಿದು ತಿನ್ನುವುದನ್ನ ನೋಡಿದ್ದೆವು, ಸಿಗಿದು ಇನ್ನು ತೋರಣ ಕಟ್ಟುವುದನ್ನು ನೋಡಿ ಅವರು ಭಯಗೊಂಡು ಎಲ್ಲರನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡ್ತೇನೆ ಅಂತ ಎದ್ದು ನಿಂತಿದ್ದ ಭೀಮಸೇನ. ಆಗ ಅವರೆಲ್ಲ ಶರಣಾದರು. ಇಲ್ಲ, ನಮ್ದು ತಪ್ಪಾಯಿತು, ನಾವು ಇನ್ನು ಮುಂದೆ ಹೀಗೆ ನಡ್ಕೊಳ್ಳುವುದಿಲ್ಲ.
ಆಗ ಭೀಮಸೇನ ಅವರಿಗೆ ಮಾತು ತಗೊಂಡವ್ರ ಕೈಯಿಂದ, ಇನ್ನು ಮುಂದೆ ನೀವು ಯಾವತ್ತೂ ಕೂಡ ನರಮಾಂಸ ಭಕ್ಷಕರಾಗದೆ ಎಲ್ಲರಂತೆ ಸೀದಾ ಸಾದಾ ಜೀವನ ನಡೆಸುವುದಾದ್ರೆ ನಿಮ್ಗೆ ಜೀವದಾನ ಕೊಡ್ತೇನೆ, ಇಲ್ಲಾಂದ್ರೆ ಇವನು ಹಾಗೆ ಇನ್ನೂ ಬೇಕಾದಷ್ಟು ಗುಹೆಗಳಿವೆ, ತೋರಣ ಕಟ್ಟಲಿಕ್ಕೆ ಜಾಗಗಳು ಬಾಕಿ ಇವೆ, ಕಟ್ಟಿ ಮುಗಿಸ್ತೇನೆ ನಿಮ್ಮನ್ನು ಅಂತ. ಇಲ್ಲ, ನಾವು ಮಾತು ಕೊಡ್ತೇವೆ ಅಂತ ಹೇಳಿ ಆಮೇಲೆ ಅವರೆಲ್ಲ ಸಹಜವಾಗಿ ಸಸ್ಯಾಹಾರಿಗಳಾಗಿ ಅಥವಾ ಉಳಿದಂತೆ ನರಮಾಂಸವನ್ನ ಪಕ್ಕಕ್ಕೆ ಇಟ್ಟು ಎಲ್ಲರ ನಡುವೆ ಬದುಕಿದ್ರು ಅನ್ನುವುದನ್ನು ಭಾರತ ಉಲ್ಲೇಖ ಮಾಡುತ್ತೆ. ಹೀಗೆ ಭೀಮಸೇನನ ಕಾರ್ಯ ಕೇವಲ ರಕ್ಕಸರನ್ನು ಕೊಂದದ್ದಲ್ಲ, ಅಷ್ಟು ಜನರನ್ನ ಬದಲಾಯಿಸಿದ, ಅಷ್ಟು ಜನರನ್ನ ಗೋಗ್ರೀನ್ ಅಂತ ವಾಪಸ್ಸು ಕರೆಸಿ ಮೊದಲಿನಂತೆ ಅವರನ್ನ ಸಹಜವಾಗಿ ಬದುಕುವಂತೆ ಮಾಡಿದ. ಈ ಸ್ಥಿತಿಯಲ್ಲಿ ರಾಜ ನಿಜವಾಗಿ ಅವರಿಂದ ಆಗಬಹುದಾದ ತೊಂದರೆಯನ್ನು ಪರಿಹರಿಸಿ ಟ್ಯಾಕ್ಸ್ ತಗೊಳ್ತಿದ್ದ, ಆದ್ರೆ ರಾಕ್ಷಸನ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದ. ಯಾಕಂದ್ರೆ ಅವನಿಗೂ ಎದುರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲಿ ಭೀಮಸೇನ ಒಂದು ರೀತಿಯಲ್ಲಿ ರಾಜ ಮಾಡಬೇಕಾದ ಕಾರ್ಯವನ್ನು ಕ್ಷತ್ರ ಧರ್ಮವನ್ನ ತೊರೆದಿದ್ದೇವೆ ಅಂತ ಅಂದುಕೊಂಡ್ರು ಕೂಡ ಕ್ಷತ್ರ ಧರ್ಮದ ಆಚರಣೆಯನ್ನೇ ಭೀಮಸೇನ ಮಾಡಿದ ಅನ್ನೋ ದೃಷ್ಟಿಯಿಂದ ಅವನು ಯಾವತ್ತೂ ಕ್ಷತ್ರ ಧರ್ಮದಿಂದ ಚ್ಯುತನಾಗಲಿಲ್ಲ. ನಡೆಸ್ತಾ ಇದ್ದು ಭೈಕ್ಷ್ಯ ವೃತ್ತಿ ಅಂತ ಅನ್ನೋದಾಗಿದ್ರು ಅದು ಕೇವಲ ಒಂದು ನೆಪಕ್ಕಾಗಿ ಭೈಕ್ಷ್ಯ ವೃತ್ತಿ ಇತ್ತು ಹೊರತು, ಆದರೂ ಅವನು ರಾಜ ನಡೆಸಬೇಕಾದ ಕರ್ತವ್ಯವನ್ನು ಮಾಡಿ ರಾಜನಿಗೆ ಸುದ್ದಿ ಕಳುಹಿಸಿದ. ಇನ್ನು ಮುಂದೆ ಇವರು ಯಾರಿಗೂ ಕೂಡ ಏನೇ ತೊಂದರೆ ಆದ್ರೂ ನೀನು ಹೊಣೆಗಾರ, ಇದನ್ನು ಎಚ್ಚರಿಕೆಯಿಂದ ನಡೆಸಬೇಕು ಅಂತ ಹೇಳಿ ಮನೆಗೆ ಬಂದ್ರೆ ಯಾರೋ ಕೊಂದ್ರು ಅಂತ ಮೊದಲಿಗೆ ಸುದ್ದಿ ಗೊತ್ತಾಗ್ಲಿಲ್ಲ, ಅರೆಬರೆ ಸುದ್ದಿ. ಯಾರೋ ಇವತ್ತು ಹೋದವರಂತೆ ಬಾರಿ ಮಂತ್ರ ಸಿದ್ಧಿ ಅಂತೆ, ಹಾಗಂತೆ ಹೀಗಂತೆ ಮತ್ತೊಂದು ಇತ್ಯಾದಿಗಳೆಲ್ಲ ಸುದ್ದಿ ಬಂದು ಈ ಯಾವ ಮನೆಯ ಪಾಳಿ ಇತ್ತು ಆ ಮನೆಯ ಮುಂದೆ ಜಮಾವಣೆ ಎಲ್ಲ ಮೈ ಕರ್ಕೊಂಡು ನಿಂತಿದ್ದಾರೆ. ಹೇಗಾಯ್ತಿದ್ರು, ಎಲ್ಲಾಯ್ತು, ಯಾವಾಗಾಯ್ತು, ಎಷ್ಟಾಯ್ತು, ನಮ್ಗೆ ಇದರ ಬಿಸಿ ಬಿಸಿ ಸುದ್ದಿಯನ್ನು ನಾವೇ ನಮ್ಮದ್ರಲ್ಲೇ ಬದಲು ಅಂತ ಹೇಳಲಿಕ್ಕೋಸ್ಕರ ಕಾಯ್ತಾ ಇದ್ದ ಹಾಗೆ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಆಗ ಕುಂತಿ ಏನೂ ಇಲ್ಲ, ಇದು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದಾಗ ಜನಗಳು ಬಹಳ ಸಂತೋಷ ಪಟ್ಟು, ಇನ್ನು ಮುಂದೆ ನೀವು ಯಾವತ್ತೂ ಕೂಡ ಮನೆ ಹತ್ರ ಬರ್ಲಿಕ್ಕಿಲ್ಲ, ನೀವು ನಿಮ್ಮ ಮನೆಗೇನೆ ನಾವು ಏನು ಕೊಡಬೇಕು ಅಂತಿದ್ದೋ ಅದನ್ನ ತಂದು ಒಪ್ಪಿಸ್ತೇವೆ, ನಮ್ಮ ಇಡೀ ಊರನ್ನ ನಮ್ಮ ಇಡೀ ನಾಡನ್ನ ಉಳಿಸಿದ ದೇವತಾ ಶಕ್ತಿಗಳಿದ್ದ ಹಾಗೆ ನೀವು ಅಂತ ಅವರಿಗೆ ಗೌರವ ಕೊಟ್ಟು ಅಲ್ಲಿಂದ ತೆರಳಿದ್ರು. ಅಷ್ಟೊತ್ತಿಗೆ ವ್ಯಾಸರು ಅಲ್ಲಿಗೆ ಬಂದ್ರು. ಸ್ವಲ್ಪ ದಿವಸ ಕಳೆದಾಗ ಬಂದ ಮೇಲೆ ನೀವು ಇಲ್ಲಿಂದ ಹೊರಡುವ ಸಮಯ ಆಯಿತು. ಯಾಕೆಂದ್ರೆ ಇಲ್ಲಿ ಇದ್ದೀರಿ ಅಂತ ಗೊತ್ತಾದ್ರೆ ಇದು ಸ್ವಲ್ಪ ದೊಡ್ಡ ಸುದ್ದಿನೇ, ಸಾಮಾನ್ಯ ಸುದ್ದಿ ಅಲ್ಲ. ಬಕಾಸುರನ ಸಂಹಾರ ಅನ್ನೋದು ತುಂಬಾ ವ್ಯಾಪಕವಾಗಿ ಎಲ್ಲ ಕಡೆಗೆ ಹರಡ್ತಾ ಇದೆ. ಅದನ್ನ ನೀವು ಇಲ್ಲಿಂದ ಮುಖ್ಯವಾದ ಒಂದು ಘಟನೆ ಇನ್ನೊಂದು ನಡೀಲಿಕ್ಕೆ ಅದಕ್ಕೋಸ್ಕರ ಹೊರಡ್ಲಿಕ್ಕಿದೆ ಅಂತ ಹೇಳಿ ಹೊರಡುತ್ತಾರೆ. ಅಷ್ಟರಲ್ಲಿ ಆ ಪಾಂಚಾಲ ದೇಶಕ್ಕೆ ಹೋಗ್ತಾ ಇದ್ದ ಒಂದು ಋತ್ವಿಜರ ಗುಂಪು, ಅಂದ್ರೆ ಪ್ರತಿ ಮನೆಗೂ ಋತ್ವಿಜರು ಆವಾಗ ಅಲ್ಲಲ್ಲಿ ಬಂದು ಅಗ್ರಹಾರಗಳಲ್ಲಿ ಭಿಕ್ಷೆ ಬೇಡಿ ಹೋಗುವರು. ಇವರನ್ನು ನೋಡಿ ಇವರು ವೇದ ಓದುವುದು, ಶಾಸ್ತ್ರಗಳನ್ನು ಚಿಂತನೆ ಮಾಡುವುದು ನೋಡಿದಾಗ ಅವರಿಗೆಲ್ಲ ಬಹಳ ಆಶ್ಚರ್ಯ. ತಾವು ಕೂಡ ಅವ್ರ ಜೊತೆಗೆ ಸ್ವಲ್ಪ ದಿವಸ ಒಂದು ರಾತ್ರಿ ಕಳೆದು ಮಾತಾಡ್ಕೊಂಡು ಹೋಗೋರು. ಅದರಲ್ಲಿ ಈ ಪಾಂಚಾಲ ದೇಶಕ್ಕೆ ಹೋಗ್ತಾ ಇದ್ದಂತಹ ಒಂದು ಋತ್ವಿಜರ ಗುಂಪಿನಲ್ಲಿ ಒಬ್ಬ ಹಿರಿಯ ಇವರನ್ನ ರಾತ್ರಿ ಎಲ್ಲ ಒಳ್ಳೆ ವಿಷಯಗಳನ್ನೆಲ್ಲ ಮಾತಾಡಿ, ನಾವು ಈಗ ಪಾಂಚಾಲ ದೇಶಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲೊಂದು ದೊಡ್ಡ ಸ್ವಯಂವರದ ಕಥೆ ಇದೆ, ಆ ವ್ಯವಸ್ಥೆಯಲ್ಲಿ ಅನೇಕ ರಾಜರು ಬರ್ತಾರೆ ಸ್ವಯಂವರಕ್ಕೆ, ನಮ್ಗೆ ಗೆಲುವಾಗಲಿ ಅಂತ ಎಲ್ಲರೂ ಕೂಡ ದಾನ ದಕ್ಷಿಣೆ ಕೊಡ್ಲಿಕ್ಕೆ ಸಿದ್ಧವಾಗಿರ್ತಾರೆ. ಅದರಿಂದ ನಮ್ಗೆ ಖಂಡಿತ ಅಲ್ಲೆಲ್ಲ ಒಳ್ಳೆಯ ಕೈ ತುಂಬ ದಕ್ಷಿಣೆ ಸಿಗುವುದು ಸಾಧ್ಯ ಇದೆ, ಅದಕ್ಕೆ ನೀವು ಬಂದ್ಬಿಡಿ, ನಿಮಗೂ ಬೇಕಾದಷ್ಟು ದಕ್ಷಿಣೆ ಕೊಡಿಸ್ತೇವೆ ನಾವು ಅಂತೆಲ್ಲ ಹೇಳಿ, ಏನು ಅದು ವಿಶೇಷ ಅಂತ ಹೇಳಿದಾಗ ಆ ದ್ರೌಪದಿ ಮತ್ತು ದೃಷ್ಟದ್ಯುಮ್ನರು ಹುಟ್ಟಿದ ಕಥೆಯಿಂದ ಎಲ್ಲವನ್ನು ಹೇಳ್ತಾರೆ ಅಲ್ಲಿ. ದೃಪದ ಯಾಜೋಪಯಾಜರನ್ನ ಮುಂದಿಟ್ಟುಕೊಂಡು ನಡೆಸಿದ ಅತ್ಯಂತ ದೀರ್ಘ ಸತ್ರದಲ್ಲಿ ಅವನ ಹೆಂಡತಿ ಕಾಲಕ್ಕೆ ಸರಿಯಾಗಿ ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಸಿದ್ಧಪಡಿಸಿದ ಭವಿಷ್ಯಾನ್ನವನ್ನ ಯಜ್ಞಕ್ಕೆ ಹಾಕಿದಾಗ 18ರ ತರುಣ 18ರ ತರುಣಿ ಅಣ್ಣ ತಮ್ಮಂದರು ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಹುಟ್ಟಿದ ಮನೆಯಲ್ಲಿ ದ್ರೌಪದಿಗೆ ಈಗ ಸ್ವಯಂವರದ ಕಾರ್ಯ ನಡೀತಾ ಇರುವಂಥದ್ದು. ಅದಕ್ಕೆ ನಾವು ಹೋಗ್ತಾ ಇರುವುದು. ನಾವು ಅದರಲ್ಲಿ ಹೇಳ್ತಾರೆ, ಈ ಭೀಮನನ್ನು ನೋಡಿದ್ರೆ ಇವನು ಸ್ವಯಂವರದಲ್ಲಿ ಭಾಗವಹಿಸ್ಲಿಕ್ಕೆ ಯೋಗ್ಯನ ಹಾಗೆ ಕಾಣಿಸ್ತಾ ಇದ್ದಾನೆ, ಇವನಿಗೆ ಗ್ಯಾರಂಟಿ ಅಲ್ಲಿರುವ ಎಲ್ಲ ಪಣವನ್ನ ಗೆಲ್ಲುವ ಲಕ್ಷಣಗಳು, ಇವನು ಏನ್ ಚಂದ ಇವನು ಅಂದ್ರೆ ಅವರು ಸುಮ್ಮನೆ ಹೊಗಳಿಕೆ ಹೇಳುದು, ಅವನ ದೇಹದ ಲಕ್ಷಣವನ್ನು ವರ್ಣಿಸಿ ಹೇಳ್ತಾರೆ. ಇವನು ಇರುವುದರಲ್ಲಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾನೆ ಅಂದ್ರೆ ಇವನು ಖಂಡಿತ ಆ ಹುಡುಗಿಗೆ ಸರಿಯಾಗಿ ಹೊಂದುವ ವರ ಅನ್ನುವಷ್ಟು ಚಂದ ಇದ್ದಾನೆ, ನೀವು ಒಂದ್ಸರ್ತಿ ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಹೊರಡಿ ಅಂತ ಅವನು ಒಂದು ಬೀಜ ಬಿತ್ತಿ ಹೋಗ್ತಾನೆ. ಇದೆಲ್ಲ ಒಂದು ಪೂರ್ವ ಸಿದ್ಧವಾದ ಕಥೆ ಅನ್ನೋದಕ್ಕಿಂತ ಹೆಚ್ಚು ಒಂದು ಸೈಕಾಲಜಿ ಇಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಈಗ ಅವ್ರು ಹೇಳಿ ಹೋದ್ಮೇಲೆ ಅಮ್ಮನ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಮ್ಮ, ಯಾಕೋ ಈ ಊರಲ್ಲಿ ಅದೇ ಮೋರೆಗಳನ್ನ ನೋಡಿ ನೋಡಿ ಸ್ವಲ್ಪ ಬೋರ್ ಆಗಿದೆ, ಬಹಳ ದಿವಸ ಇಲ್ಲಿರುವುದು ಒಳ್ಳೇದಲ್ಲ, ಹೇಗಿದ್ರು ಅವ್ರು ಬಂದು ಹೇಳಿ ಹೋಗಿದ್ದಾರಲ್ಲ, ಅಲ್ಲಿಗೆ ಹೋಗೋಣ ಅಂತ ಕೇಳ್ತಾರೆ.
ತಾಯಿಗೆ ಅರ್ಥ ಆಗುತ್ತೆ ಯಾಕೆ ಹೋಗೋಣ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ ಇವರಿಗೂ ಅನ್ನಿಸಿಬಿಟ್ಟಿದೆ. ಅದಕ್ಕಿಂತ ಪೂರ್ವದಲ್ಲಿ ವ್ಯಾಸರು ಒಂದು ಒಳಗಿನಿಂದ ನೀವು ಅಲ್ಲಿ ಹೋಗ್ಲಿಕ್ಕಿದೆ ಅಂತ ಹೇಳಿದ್ದಾರೆ. ಆದ್ರೆ ಈ ಮಾತು ಅವರಲ್ಲಿ ಮತ್ತೆ ಹೊರಡಬೇಕು ಅಂತ ಅನ್ನುವ ತಮಕ ಹುಟ್ಟಿದಾಗ ತಾಯಿ ಆಯ್ತು, ಬಹಳ ಕಾಲ ಇಲ್ಲಿ ಇರುವುದು ಅನ್ನೋದು ಒಳ್ಳೆಯದಲ್ಲ ಅನ್ನೋ ದೃಷ್ಟಿಯಿಂದ ಹೊರಡೋಣ ಅಂತ ಹೇಳಿ ಹೊರಡುವ ದಾರಿಯಲ್ಲಿ ಒಂದು ಒಳ್ಳೆಯ ಗುರುಗಳ ಮಹತ್ವವನ್ನು ಹೇಳುವ ಒಂದು ಘಟನೆ ನಡೆಯುತ್ತೆ ಈ ಭಾಗದಲ್ಲಿ. ಇವರು ಹೋಗ್ತಾ ಇರ್ತಾರೆ, ಹೋಗುವ ದಾರಿಯಲ್ಲಿ ಅರ್ಜುನ ತುದಿಯಲ್ಲಿ ಇರ್ತಾನೆ, ಒಂದು ಪಂಚು ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಕತ್ತಲೆ, ಹಗಲೆಲ್ಲ ಪ್ರಯಾಣ ಮಾಡಿ ಒಂದು ಕಡೆ ನಿಂತು ರಾತ್ರಿ ಮತ್ತು ಯಾಕೆಂದ್ರೆ ಹಗಲು ಪ್ರಯಾಣ ಅಂತ ಅನ್ನೋದು ಬಿಸಿಲಿಗೆ ಬಹಳ ಕಷ್ಟ, ದೂರದ ತನಕ ಎಲ್ಲೋ ಒಂದು ಕಡೆ ಉಳ್ಕೊಳ್ತಾರೆ. ರಾತ್ರಿ ಹೆಚ್ಚು ಪ್ರಯಾಣ ಮಾಡುದು, ಹಗಲು ಒಂದು ಕಡೆ ಉಳ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮತ್ತೆ ರಾತ್ರಿ ಜಾಸ್ತಿ ಪ್ರಯಾಣ ಮಾಡುದು ಹಿಂದಿನ ಕ್ರಮ. ಹಾಗೆ ಇವರು ರಾತ್ರಿ ಪ್ರಯಾಣ ಮಾಡ್ತಾ ತಾಯಿ ಜೊತೆಗಿದ್ದಾಳೆ. ಕೊನೆಗೆ ಭೀಮಸೇನ ಇದ್ದ, ತುದಿಗೆ ಅರ್ಜುನ ಇದ್ದ, ಮಧ್ಯದಲ್ಲಿ ಉಳಿದವರಿದ್ರು. ಹೋಗುವ ದಾರಿಯಲ್ಲಿ ಜುಳು ಜುಳು ಅಂತ ಚಂದದ ನಾದ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ, ನದಿ ಹರಿಯುವ ಸದ್ದು. ಆಗ ಅಲ್ಲಿ ಧ್ವನಿಗಳು ಕೇಳಲಿಕ್ಕೆ ಶುರುವಾಗುತ್ತೆ. ಅಲ್ಲೊಬ್ಬ ಅಂಗಾರಪರ್ಣ ಅಂತ ಒಬ್ಬ ಗಂಧರ್ವ ಇದ್ದ, ಚಿತ್ರರಥ ಅಂತಲೂ ಅವನನ್ನು ಕರೀತಿದ್ರು. ಯಾಕೆಂದ್ರೆ ಚಿತ್ರರಥ ಅಂತ ಅನ್ನೋದು ಅವನ ಹತ್ರ ಇರುವ ವಸ್ತುವಿನಿಂದ ಬಂದ ಹೆಸರು. ಅವನ ಹತ್ರ ಬಹಳ ಸುಂದರವಾದ ಒಂದು ರಥ ಇತ್ತು. ಚಿತ್ರ ಅಂದ್ರೆ ನಾವು ಗೋಡೆಯಲ್ಲಿ ಬರೆಯುವ ಚಿತ್ರ ಅಂತ, ಚಿತ್ರ ಅಂದ್ರೆ ಸಂಸ್ಕೃತದಲ್ಲಿ ಆಶ್ಚರ್ಯ ಅಂತ ಅರ್ಥ. ಬೇಕಾದ ಸ್ಥಳದಲ್ಲಿ ಬೇಕಾದ ಬಣ್ಣವನ್ನ ಬದಲಾಯಿಸಿಕೊಳ್ಳಬಲ್ಲ, ಬೇಕಾದ ಆಕೃತಿಗೆ ಹಿಗ್ಗಬಲ್ಲ ಕುಗ್ಗಬಲ್ಲ ಒಂದು ವಿಶಿಷ್ಟವಾದ ರಥ. ಆ ರಥದ ಒಡೆಯರಾದ್ರಿಂದ ಅವನನ್ನು ಚಿತ್ರರಥ ಅಂತ ಕರೀತಾ ಇದ್ರು. ಆದ್ರೆ ಅವನ ಹೆಸರು ಅಂಗಾರಪರ್ಣ ಅಂತ. ಆ ಅಂಗಾರಪರ್ಣ ತನ್ನ ಹೆಣ್ಮಕ್ಕಳ ಜೊತೆಗೆ, ಯಾಕೆಂದ್ರೆ ಅದು ಸುಮಾರು 2 ರಿಂದ 3 ಗಂಟೆಯ ಸಮಯ, ಅದು ಗಂಧರ್ವರಿಗೆ, ರಾಕ್ಷಸರಿಗೆ, ಪಿಶಾಚಿಗಳಿಗೆ ಒಪ್ಪಿಗೆ ಕೊಟ್ಟ ಕಾಲ. ಅಂದ್ರೆ ಅವರು ಆ ಕಾಲದಲ್ಲಿ ಓಡಾಡ್ತಾರೆ ಅಂತ ಲೆಕ್ಕ. ಬೇರೆ ಕಾಲ ಅದಕ್ಕಿಂತ ಪೂರ್ವದಲ್ಲಾಗುವಾಗ ಮನುಷ್ಯರಿಗೆ 11-10 ಗಂಟೆ ಅನ್ನೋದು ಲೆಕ್ಕ. 11 ಗಂಟೆ ತನಕ, ಕೆಲವೊಮ್ಮೆ ವಿಶೇಷ ಕಾರ್ಯ ಇದ್ದಾಗ 12 ಮ್ಯಾಕ್ಸಿಮಮ್. ನಮ್ಗೆ ಶುರುವಾಗುವುದೇ ಮಧ್ಯಾಹ್ನ, ಶುರುವಾಗುವುದು 12 ಗಂಟೆ ರಾತ್ರಿ. ಅದರಿಂದಾಗಿ ಅಲ್ಲಿಂದ ಕೆಲಸಗಳು, ಯಾವುದೋ ವಿದೇಶದ ಕೆಲಸ, ಇನ್ನೊಂದು ಕೆಲಸ, ಮತ್ತೊಂದು ಕೆಲಸ ಅಂತ ಒದ್ದಾಟ ಪಡುವ ವ್ಯವಸ್ಥೆ ಬೇರೆ ಬಿಡಿ. ಆದ್ರೆ ಇಲ್ಲಿ ಆ 12 ರಿಂದ ಮುಂದಿನ ಕೊನೆಯ ಯಾಮ ಏನಿದೆ, ರಾತ್ರಿಯಲ್ಲಿ ಕಳೆದ ಕೊನೆಯ ಯಾಮ ಏನಿದೆ, ಅದು ಗಂಧರ್ವರ ಕಾಲ, ರಕ್ಕಸರ ಕಾಲ. ಅವರು ವಿಹಾರಕ್ಕೆ ಅಂತ ಓಡಾಡ್ತಾ ಇದ್ರು. ಭೀಮಸೇನ, ಅರ್ಜುನ ಎಲ್ಲರೂ ಒಟ್ಟಿಗೆ ಸಾಕ್ತಾ ಇರುವ ಹೊತ್ತಿಗೆ ಅಲ್ಲಿ ಅಂಗಾರಪರ್ಣನಿಗೆ ಆ ನಡೆಯುವ ಶಬ್ದ ಕೇಳಿಸುತ್ತೆ. ತಕ್ಷಣ ತನ್ನ ಹೆಣ್ಮಕ್ಕಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಮೇಲೆದ್ದು ಬರ್ತಾನೆ. ಬಂದು ರಥದಿಂದ ಆಯುಧಗಳನ್ನ ಹಿಡಿದು ಅವರು ಬರುವ ದಾರಿಗೆ ಅಡ್ಡ ನಿಂತು ಅವರನ್ನ ತಕ್ಷಣದಲ್ಲಿ ನೀವು ಯಾರು, ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ ಅಂತೆಲ್ಲ ವಿಚಾರಿಸಿ ಅವರಿಂದ ಇದು ಎಲ್ಲಿಂದ ಬರಬೇಕು, ಯಾವಾಗ ಬರಬೇಕು ಅನ್ನೋದು ನೀನ್ ಹೇಳಿಕ್ ನೀನ್ ಯಾರು, ನಮ್ಮ ಪಾಡಿ ನಾವು ಹೋಗೋರು, ತಡಿಲಿಕ್ ನೀನ್ ಯಾರು ಅಂತ ಕೇಳಿದಾಗ ಮಾತಿಗೆ ಮೊದಲು ಕಣ್ಣು ಗುರಾಯಿಸುತ್ತೆ, ಆಮೇಲೆ ಹಲ್ಲು ಕಡಿಯುತ್ತೆ, ಆಮೇಲೆ ಮಾತು ಶುರುವಾಗುತ್ತೆ. ಅದು ನಡೆಯಲಿಲ್ಲ ಅಂದ್ರೆ ಕೈ ಪ್ರಯೋಗಗಳು, ಕಾಲ್ ಪ್ರಯೋಗಗಳು, ಕಿತ್ತಾಟಗಳು ಶುರುವಾಗುತ್ತೆ. ಅದು ಬಾಣದ ಪ್ರಯೋಗದ ಮೇಲೆ ಅವನು ಕೈ ಹಾಕಿ ಬಾಣವನ್ನು ಪ್ರಯೋಗಿಸ್ತಾನೆ. ಅರ್ಜುನನ ಹತ್ರ ಆಯುಧಗಳೇನು ಸಿದ್ಧವಾಗಿ ಕೈಯಲ್ಲಿ ಇರಲಿಲ್ಲ, ಅವನ ಹತ್ರ ಇದ್ದದ್ದು ಪಂಜು ಮಾತ್ರ. ಆದ್ರೆ ಆಶ್ಚರ್ಯ ಅಂದ್ರೆ ಅದೇ ಒಂದು ಪಂಚನ್ನ ಹಿಡಿದು ಅವನು ಬಿಟ್ಟ ಅತ್ಯಂತ ಚುರುಕಾದ ಎಲ್ಲ ಬಾಣಗಳನ್ನು ತನ್ನವರ ಮೇಲೆ ಒಂದು ಸಣ್ಣ ಕೂದಲು ಕೊಂಕದ ಹಾಗೆ ತಪ್ಪಿಸಿದ. ಅಂಗಾರಪರ್ಣನಿಗೆ ಆಶ್ಚರ್ಯ ಆಗಿ ಹೋಯಿತು. ನಾನು ಬಿಟ್ಟ ಬಾಣದ ಒಂದು ಎಳೆಯೂ ಕೂಡ ಅವರಿಗೆ ಯಾರಿಗೂ ಕೂಡ ಪಕ್ಕದಲ್ಲಿ ಹಾದು ಏನೋ ಭಯ ಆಯಿತು ಅನ್ನೋ ರೀತಿಯೂ ತೊಂದರೆ ಆಗಲಿಲ್ಲ. ಅಷ್ಟು ಚುರುಕಾಗಿ ಅವನು, ಯಾಕಂದ್ರೆ ಪ್ರತಿ ದಾಳಿ ಮಾಡ್ಲಿಕ್ಕೆ ಏನೂ ಇಲ್ಲ, ಆದ್ರೆ ದಾಳಿಯ ಒಂದಂಶವೂ ಅವರ ಮೇಲೆ ಏನು ಅಪಾಯ ಉಂಟು ಮಾಡಲಿಲ್ಲ. ಸೋತ, ಯಾಕಂದ್ರೆ ಅವನು ಪಂಜನ್ನ ಎತ್ತಿ ಅವನ ರಥಕ್ಕೆ ಎಸ್ದು ಬಿಟ್ಟ, ಆಯುಧಾಗಾರದ ಸಹಿತ ಇಡೀ. ಅದಕ್ಕೆ ಅವನಿಗೆ ಆಮೇಲೆ ದಗ್ಧರಥ ಅಂತ ಹೆಸರು ಬಂತು ಅಂತ. ಮೊದಲು ಚಿತ್ರರಥ ಆಗಿದ್ದ, ಆಮೇಲೆ ಸುಟ್ಟ ರಥದವನು, ಕಪ್ಪು ಮಸಿಯ ರಥವುಳ್ಳವನು ಅಂತ ಆದ. ಅವನಿಗೆ ಗಾಬರಿ ಆಯ್ತು, ಇದು ಇವರು ಖಂಡಿತ ನನ್ನನ್ನು ಉಳಿಸುವುದಿಲ್ಲ ಅಂತ ಗೊತ್ತಾಗಿ ಶರಣಾಗ್ತಾನೆ. ಶರಣಾದಾಗ ಅವನು ಅಣ್ಣನನ್ನ ಎದುರು ಬಿಟ್ಟು, ನನಗೆ ಶರಣಾಗುವುದಲ್ಲ, ನಮ್ಮ ಅಣ್ಣನಿಗೆ ಶರಣಾಗುವುದು. ಅಣ್ಣನ ಹತ್ರ ನಮಸ್ಕಾರ ಮಾಡಿ, ಇಲ್ಲ ನನ್ನ ಉದ್ದೇಶ ನಿಮ್ಮನ್ನ ಎದುರಿಸಿ ನಾನು ದೊಡ್ಡವನಾಗಬೇಕು ಅಂತಲ್ಲ, ನೀವು ಯಾರು ನನಗೆ ಗೊತ್ತಿತ್ತು ಅಂತಾನೆ. ಆದ್ರೂ ನಿಮ್ಮ ಮೇಲೆ ದಾಳಿ ಯಾಕೆ ಮಾಡಿದೆ ಅಂದ್ರೆ ಅದು ನನ್ನ ನಿಯಮ. ಈ ಹೊತ್ತಿನಲ್ಲಿ ನೀವು ಯಾರು ಬರುವ ಹಾಗಿಲ್ಲ. ಯಾಕೆ ಬರುವ ಹಾಗಿಲ್ಲ?
ನದಿ ಅದು ಅವರು ಇದ್ದ ಜಾಗ ಗಂಗಾ ನದಿಯ ಪಾತ್ರ. ಆ ಗಂಗಾ ನದಿಯಲ್ಲಿ ಇವರು ಸ್ನಾನ ಮಾಡ್ಲಿಕ್ಕೆ ಅಂತ ಹತ್ರ ಬರ್ತಾ ಇದ್ರು. ಅವ್ರು ಹೇಳ್ತಾರೆ, ನಾವು ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಂತು, ಇದು ಸ್ನಾನ ಮಾಡುವ ಹೊತ್ತಲ್ಲ, ಅದರಿಂದಾಗಿ ನೀವು ಇಲ್ಲಿ ಬರುವ ಹಾಗಿಲ್ಲ, ಅದರಿಂದಾಗಿ ನಾನು ನಿಮ್ಮ ಮೇಲೆ ದಾಳಿ ಮಾಡಿದೆ ಅಂತ. ಅದಕ್ಕೆ ತಕ್ಷಣವೇ ಎಲ್ಲರೂ ಸೇರಿ ಹೇಳ್ತಾರೆ, ಬೇರೆ ಎಲ್ಲಿ ಆದ್ರೂ ಈ ನಿಯಮ ಒಗ್ಗೀತು, ನಮ್ಮ ನಮ್ಮ ಮನೆಯ ಪಕ್ಕದ ತೊರೆಯಲ್ಲೋ ಸಾಮಾನ್ಯ ನದಿಯಲ್ಲೋ ಈ ನಿಯಮ ಹೌದು. ಈ 1 ರಿಂದ 4 ಆ ಸಮಯ ಅನ್ನೋದನ್ನ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ದ್ವಾದಶಿಯ ದಿವಸ ಒಂದು ದಿವಸ ಬಿಟ್ಟು, ಅವತ್ತು ಸ್ವಲ್ಪ ಬೇಗ ಕೆಲವೊಮ್ಮೆ ಸ್ನಾನ ಮಾಡುವುದಕ್ಕೆ ಅವಕಾಶ ಇರುತ್ತೆ. ಸೂರ್ಯೋದಯ ಬೇಗ ಇದ್ರೆ ಆವಾಗ 4 ಗಂಟೆಗೆ ಬಂದು ನಮಗೆ ಅರುಣೋದಯ ಉಷೋದಯ ಬಂದು ನಿಲ್ಲುತ್ತೆ. ಅದು ನನಗೆ ಅವತ್ತು ಬಿಟ್ಟು ಬೇರೆ ಸಂದರ್ಭದಲ್ಲಿ ಬೇರೆ ನದಿಯಲ್ಲಿ ಈ ನಿಯಮ ಇದೆ. ಆದ್ರೆ ಗಂಗೆಯಲ್ಲಿ ಎಷ್ಟು ಹೊತ್ತಿಗೆ ಬೇಕಾದ್ರೂ ಸ್ನಾನ ಮಾಡಬಹುದು. ಸ್ನಾನ ಮಾಡ್ಲಿಕ್ಕೆ, ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಯಾವುದೇ ಶಾಸ್ತ್ರೀಯ ನಿಯಮದ, ಅದರಲ್ಲಿ ಮೈಲಿಗೆ ಇದೆ, ಆಶೋಚ ಇದೆ, ದೇಹದ 3 ತಿಂಗಳ 3 ದಿನದ ರಜೆ ಇದೆ, ಅಥವಾ ಇನ್ನೇನು ರೋಗ ಇದ್ದು ನೀರಿನಲ್ಲಿ ಇಳಿಯೋಕ್ಕಾಗುದಿಲ್ಲ ಅಂತಂದ್ರೆ ಅದು ಅವರವರ ಅನುಕೂಲ. ಅದು ಬಿಟ್ಟು ದೈಹಿಕವಾಗಿ ಸಾಮರ್ಥ್ಯ ಇದ್ದು ಇನ್ನು ಈ ಸಂದರ್ಭ ಬಿಟ್ರೆ ಮತ್ತೊಮ್ಮೆ ನನಗೆ ಗಂಗೆಯಲ್ಲಿ ಇಲ್ಲಿ ನೀಲಿಕ್ಕೆ ಅವಕಾಶ ಸಿಗುವುದಿಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ರಾತ್ರಿಯ ಹೊತ್ತಾದ್ರೂ ಸರಿ ಸ್ನಾನ. ನಾವೀಗ ಯಾತ್ರಿಗಳು, ನಾಳೆ ಮತ್ತೆ ಈ ಗಂಗೆಯ ಬುಡಕ್ಕೆ ಬಂದು ಸ್ನಾನ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ನಾವು ಸಿಕ್ಕಿದ ಸಮಯದಲ್ಲಿ ಸ್ನಾನ ಮಾಡಿ ಮುಂದೆ ಹೋಗ್ಬೇಕು. ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಸಮಯ ಇಲ್ಲ, ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಜಾತಿ ಇಲ್ಲ, ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಯಾವುದೇ ದೇಶದ ಭಾಷೆಯ ಕಟ್ಟುನಿಟ್ಟಿಲ್ಲ. ಎಲ್ಲಿ ಬೇಕಾದ್ರೂ ಅವನು ಹೇಗ್ ಬೇಕಾದ್ರೂ ಸ್ನಾನ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಇದೆ ಅಂತ ಆ ನಿಯಮವನ್ನು ಮಾತಾಡಿದ ಮೇಲೆ ಅದು ಒಂದು ಕಾರಣ ಆಯ್ತು. ಇನ್ನೊಂದು ಕಾರಣ ಇದೆ ನಾನು ನಿಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ. ಏನು? ನೀವು ಎಷ್ಟು ದೊಡ್ಡವರಾದ್ರು, ನೀವು ಎಷ್ಟು ವೀರರಾಗಿದ್ರು, ನಿಮ್ಮ ಜೊತೆಗೆ ಒಬ್ರು ಗುರುಗಳನ್ನು ನೀವು ಜೊತೆಗೆ ಇಟ್ಕೊಂಡು ಓಡಾಡ್ತಾ ಇಲ್ಲ. ನೀವು ವೇಷದಿಂದ ಬೇಕಿದ್ರೆ ಋತ್ವಿಜರ ಹಾಗೆ ನೀವು ಇರ್ಬೋದು, ಆದ್ರೆ ನೀವು ಋತ್ವಿಜರ ಅಲ್ಲ, ನೀವು ಕ್ಷತ್ರಿಯರು. ಅಥವಾ ಋತ್ವಿಜರೇ ಆಗಿದ್ರು ಕೂಡ ಅವರಿಗೊಬ್ಬ ಕುಲಪುರೋಹಿತ ಅಂತ ಇರ್ತಾರೆ. ಕುಲಪುರೋಹಿತರನ್ನ, ಗುರುಗಳನ್ನ ಮುಂದಿಟ್ಟುಕೊಂಡೇ ಪ್ರಯಾಣ ಮಾಡಬೇಕು ಜೀವನದುದ್ದಕ್ಕೂ. ಅದು ಕೇವಲ ಪ್ರಯಾಣ ಅಂದ್ರೆ ತೀರ್ಥಕ್ಷೇತ್ರಕ್ಕೆ ಹೋಗುವಾಗ ಅಂತಲ್ಲ. ಬದುಕಿನ ಪ್ರತಿಯೊಂದು ಸಂಗತಿಯೂ ಕೂಡ ಮನೆಯಲ್ಲಿ ಏನೇ ಉತ್ತಮ ಕಾರ್ಯ ನಡೆಸುವಾಗ ಅಥವಾ ಏನೇ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ನಮ್ಮ ಮನೆಗೆ ಹಿರಿತನ ಅಂತ ಇರುವ ಒಬ್ಬರಲ್ಲಿ ನಮ್ಮ ಈ ಕಾರ್ಯದ ಬಗ್ಗೆ ಒಪ್ಪಿಗೆಯನ್ನು ಪಡೆದೇ ನಾವು ಕಾರ್ಯವನ್ನು ಎಸಗಬೇಕು. ನೀವು ಅಂತಹ ಗುರುಗಳನ್ನು ಹೊಂದಿಲ್ಲ, ಅದರಿಂದಾಗಿ ನಾನು ನಿಮ್ಮ ಮೇಲೆ ದಾಳಿ ಮಾಡಬೇಕಾಯ್ತು. ಇದು ನಿಯಮದಿಂದ ತಪ್ಪು. ಈಗಲೂ ನಾನು ನಿಮ್ಮ ಮೇಲೆ ಆಕ್ರೋಶ ಮಾಡ್ತಾ ಇದ್ದೇನೆ, ಕೋಪ ಮಾಡ್ಕೊಳ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡಿ. ಲೋಕದ ನಿಯಮವನ್ನ ನೀವು ಪಾಲಿಸಿದಾಗ ಮತ್ತಷ್ಟು ಜನಕ್ಕೆ ಇದರಿಂದ ಒಂದಿಷ್ಟು ಸರಿಯಾದ ತಿಳುವಳಿಕೆ ಬರುತ್ತೆ. ನೀವು ಸಮರ್ಥರಿರಬಹುದು. ನಿಮ್ಮನ್ನು ನೀವು ಎದುರಿಸಿಕೊಂಡು ನನ್ನನ್ನು ಸೋಲಿಸಿದ್ರಿ, ನಾನು ನಿಮ್ಗೆ ಶರಣಾಗಿದ್ದೇನೆ, ನನಗೆ ನಿಮ್ಮ ಪೌರುಷದ ಬಗ್ಗೆ, ನಿಮ್ಗಿರುವ ತಾಕತ್ತಿನ ಬಗ್ಗೆ ಹೆಮ್ಮೆ ಪಡ್ತೇನೆ, ನಿಮ್ಮಂಥವರ ಜೊತೆಗೆ ಒಂದು ಬಾಂಧವ್ಯ ಸಿಕ್ಕಿತು ಅನ್ನೋ ಸಂತೋಷದಿಂದ ನಾನು ನಿಮ್ಮ ಸ್ನೇಹ ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ. ಆದ್ರೆ ನೀವು ಜೊತೆಗೊಬ್ರು ಗುರುಗಳನ್ನು ಇಟ್ಕೊಳ್ಬೇಕಾದದ್ದು ಲೋಕದ ಒಂದು ನಿಯಮ, ಅದನ್ನು ನೀವು ಪಾಲಿಸಲೇಬೇಕು. ಅದನ್ನು ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ನಾನು ಈ ದಾಳಿ ಮಾಡಿದ್ದೇನೆ. ನೋಡಿ, ಒಳ್ಳೇದು ಎಲ್ಲಿಂದ ಬಂದ್ರು ಒಪ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೂಡ್ಲೆ ಯುಧಿಷ್ಠಿರ ನೀನು ಹೇಳಿದ್ದು ಸರಿ, ನಾವು ಕೂಡ್ಲೆ ಇದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೇವೆ ಅಂತ ಅವನ ಹತ್ರ ಮಾತುಕತೆ ಆಯ್ತು. ಅಲ್ಲಿ ಪರಸ್ಪರ ವಿದ್ಯೆಗಳನ್ನ ಅವರು ಹಂಚ್ಕೊಳ್ತಾರೆ. ಇವನು ಆಗ್ನೇಯ ವಿದ್ಯೆಯನ್ನು ಕೊಡ್ತಾನೆ, ಅಂದ್ರೆ ಅರ್ಜುನ ಅಗ್ನಿಯಿಂದ ಏನ್ ಬೇಕಾದ್ರೂ ತಕ್ಷಣಕ್ಕೆ ಆಯುಧವನ್ನು ಸೃಷ್ಟಿಸಬಹುದು ಅಂತ ಅನ್ನುವಂಥ ವಿದ್ಯೆ ಅವನ ಕೈಯಲ್ಲಿ ಇರುತ್ತೆ ಅಂತ ಅದನ್ನು ಅವನಿಗೆ ಬೋಧಿಸ್ತಾನೆ. ಅವನ ಕೈಯಿಂದಲೂ ಚಾಕ್ಷುಷಿ ಅನ್ನುವ ವಿದ್ಯೆಯನ್ನ ಅರ್ಜುನ ಪಡ್ಕೊಳ್ತಾನೆ. ಅಂದ್ರೆ ಇಲ್ಲಿ ಕೂತೆ ನಮಗೆ ಯಾವ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಮನಸ್ಸಿಗೆ ಬಂದಾಗ ಅದನ್ನ ಪಡ್ಕೊಳ್ಳುವ ವಿದ್ಯೆಯನ್ನ ನಾನು ಕೊಡ್ತೇನೆ ಅಂತ ಅವನು ಹೇಳ್ತಾನೆ. ನೀನು ನನಗೆ ಜೀವದಾನ ಮಾಡಿದ್ದಿ ಅನ್ನೋ ಕಾರಣಕ್ಕೋಸ್ಕರ ನಾನು ಏನಾದ್ರೂ ಕೊಡ್ಬೇಕು ಅಂತ ನೀನು ನನ್ನ ಮುಂದೆ ವಿದ್ಯೆಯನ್ನು ಕೊಡ್ಲಿಕ್ಕೆ ಬರಬೇಡ ಅಂತ. ಅದಕ್ಕೆ ಆ ಗಂಧರ್ವ ಹೇಳ್ತಾನೆ, ನನ್ಗೆ ಜೀವ ಉಳಿಸಿದ್ದೀರಿ ಅನ್ನೋದಕ್ಕಿಂತ ನಿಮ್ಮ ಸ್ನೇಹ ಮುಖ್ಯ ಅನ್ನೋದಕ್ಕೋಸ್ಕರ ಈ ವಿದ್ಯೆಯನ್ನ. ಯಾಕೆಂದ್ರೆ ಸಂಪತ್ತನ್ನ ಕೊಟ್ರೆ ಸಂಪತ್ತು ಯಾವಾಗ್ಲೂ ಖಾಲಿ ಆಗಬಹುದು, ಮತ್ತೆ ಸಂಪತ್ತನ್ನ ಕೊಟ್ರೆ ಅದು ಒಬ್ಬರ ಕೈಯಲ್ಲಿ ಕಮ್ಮಿ ಆಗುತ್ತೆ, ಇನ್ನೊಬ್ಬನ ಕೈಯಲ್ಲಿ ಬರುತ್ತೆ. ಆದ್ರೆ ವಿದ್ಯೆಯಿಂದ ವಿದ್ಯೆಯನ್ನ ಕೊಂಡುಕೊಳ್ಳುವ ಮೂಲಕ ನೀವು 2 ವಿದ್ಯೆಯಲ್ಲಿ ಸೇರಿದ್ರಿ, ನಾನು 2 ವಿದ್ಯೆಯಲ್ಲಿ ಸೇರ್ತೇನೆ, ವಿದ್ಯೆಯಿಂದ ಬಂಧ ಗಟ್ಟಿ ಆಗುತ್ತೆ. ವಿದ್ಯೆಗೆ ಸಿಗುವ ಸಂಬಂಧ ಇದೆಯಲ್ವಾ, ಅದು ಜಗತ್ತಿನಲ್ಲಿ ಬೇರೆ ಯಾವುದಕ್ಕೆ ಸಿಕ್ಕಿದ್ರು ಅದು ಬಲ ಅಲ್ಲ, ಅಥವಾ ದೀರ್ಘಕಾಲ ಅಲ್ಲ, ಅಥವಾ ಅದು ಒಂದು ಶಾಶ್ವತ ಅಲ್ಲ. ಯಾಕೆ ಅದರಿಂದಾಗಿ ಪ್ರಾಚೀನ ನಮ್ಮ ಶಿಕ್ಷಣದ ಪದ್ಧತಿಯಲ್ಲಿ ಗುರು ಶಿಷ್ಯರ ಸಂಬಂಧ ಅಂತ ಅನ್ನೋದು ಅದು ಯಾವುದೋ ಒಂದು ಗುರುಕುಲದಲ್ಲಿ ಇರುವ ಕಾಲದ ಸಂಬಂಧ ಮಾತ್ರ ಅಲ್ಲ. ಅವನು ಯಾವತ್ತಿಗೂ ಎಷ್ಟು ದೊಡ್ಡ ರಾಜ ಆದ್ರೂ
ಅವರ ಆ ಗುರುಗಳಿಗೆ ಶಿಷ್ಯನೇ. ಯಾವ ಕಾಲಕ್ಕೂ ಅವರು ಏನಾದ್ರೂ ಒಂದು ಮಾತಾಡಿದ್ರು ಅಂದ್ರೆ ಅವರ ಜೊತೆಗಿರ್ತಾನೆ, ಅವರ ಕಾರ್ಯಕ್ಕೆ ಬೆಂಗಾವಲಾಗಿ ನಿಲ್ತಾನೆ ಅಂತ ಒಂದು ಸಂಬಂಧ. ಈ 10 ದಿವಸ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಗುರುಕುಲ ಒಂದು ಬೇಸಿಗೆ ಶಿಬಿರ ಅಂತ ಮಾಡುತ್ತಾರೆ. ಶಾಲೆಯಲ್ಲಿ 10 ತಿಂಗಳು ಪಾಠ ಮಾಡಿದ್ರು ಆ ಮಕ್ಕಳಲ್ಲಿ ಆ ಅಧ್ಯಾಪಕರ ಜೊತೆಗೆ ಆ ಸಂಬಂಧ ಇರುವುದಿಲ್ಲ. ಇದು ನಾವು ಅನುಭವಿಸಿದ ಸಂಗತಿ ಹೇಳುದು. ಅದೇ 10 ದಿವಸ ಬರೀ ಒಂದಿಷ್ಟು ವಿಷ್ಣು ಸಹಸ್ರನಾಮ, ಗೀತೆ, ಒಂದಿಷ್ಟು ಸ್ತೋತ್ರ, ಇನ್ನೇನು ಕಥೆ, ಮಹಾಭಾರತದ ಅಂತ ಹೇಳಿದ ಮಕ್ಕಳು ಎಲ್ಲೋ ಬೀದಿಯಲ್ಲಿ ಸಿಕ್ಕಿದ್ರು ಗುರುಗಳೇ ಅಂತ ಬುದ್ಧ ನಮಸ್ಕಾರ ಮಾಡ್ತಾರೆ. ಅದು ಹೇಳಿಕೊಡುವ ವಿದ್ಯೆಯ ಸಂಬಂಧ ಹೊರತು ಅಥವಾ ಗುರುಗಳ ದೊಡ್ಡತನವಲ್ಲ, ಶಿಷ್ಯರ ಚಿಕ್ಕತನವಲ್ಲ, ಆ ವಿದ್ಯೆಗಿರುವ ಸಂಬಂಧ ಅಂತದ್ದು. ಹಾಗೆ ಆ ಸಂಬಂಧದಿಂದ ನಿಮ್ಮ ಜೊತೆಗೆ ನಾನು ಹೆಚ್ಚು ಕಾಲ ಗುರುತಿಸಿಕೊಳ್ಳಿಕ್ಕೆ ಬಯಸ್ತೇನೆ ಅಂತ ಹೇಳಿ, ಗುರುಗಳು ಅನ್ನುವುದು ನಮ್ಮ ಬದುಕಿನ ಅನಿವಾರ್ಯ ಅಂಗ. ಈಗ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಕುಲಪುರೋಹಿತರು ಅಂತ ಇರೋದು ಕಷ್ಟ ಆಗುತ್ತೆ ಅಷ್ಟೇ. ಚೇಂಜ್ ಆಯ್ತು ಅಷ್ಟೇ, ಪ್ಲೇಸ್ ಚೇಂಜ್ ಆಯ್ತು. ಇದೆ ನಮ್ಗೆ, ಯಾಕೆಂದ್ರೆ 24 ಗಂಟೆ ಏನಾದ್ರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಕೊನೆಗೆ ಯಾರಿಲ್ಲ ಅಂದ್ರೆ ನಾವೇ ಡಾಕ್ಟರ್ ಆಗಿ ಡೋಲೋ 56 ಸಿಕ್ಕಿದ್ದೆಲ್ಲ ತಗೊಂಡು ತಿನ್ನೋದು ಅಷ್ಟೇ ಆಗೋಗುತ್ತೆ. ಜ್ವರ ಬಂತು ಅಂದ್ರೆ ತಗೋ, ಮೈಕೈ ನೋವು ಬಂತು ತಗೋ, ತಲೆನೋವು ಬಂತು ತಗೋ, ಏನಾದ್ರೂ ಒಂದೇ ಬಂತು, ಹಳ್ಳೆಕಾಯಿ ಅಂತ ಹೋಯ್ತು, ಡೋಲೋ 56 ಬಂತು ಅಷ್ಟೇ. ಆದ್ರೆ ಆ ಕಾಲದಲ್ಲಿ ಮಾನಸಿಕ ವೈದ್ಯನಾಗಿಯೂ ಆ ಕುಲಪುರೋಹಿತ ಮನೆಗೆ ಒಬ್ಬ ಹಿರಿಯರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ. ಕೇವಲ ಅದೊಂದು, ಯಾಕಂದ್ರೆ ಆ ಮನೆಯ ಆಗು ಹೋಗುಗಳೆಲ್ಲ ಹಿಂದಿನಿಂದ ಎಲ್ಲ ಗೊತ್ತಿರುತ್ತಾದ್ರಿಂದಾಗಿ ಎಲ್ಲಿ ಎಡವಿದೆ, ಎಲ್ಲಿ ಜಾರಿದೆ, ಎಲ್ಲಿ ತಪ್ಪಿದೆ ಅನ್ನೋದು ಅವರಿಗೆ ಸ್ಪಷ್ಟ ಇರ್ತಿತ್ತು. ಆದ್ರಿಂದ ಯಾವುದೇ ಸ್ವಾರ್ಥ ಇಲ್ಲದೆ, ಸ್ವಂತಕ್ಕೆ ಏನು ಲಾಭ ಬಯಸದೆ ಅವರ ಮನೆಗೆ ಒಳಿತಾಗುವ ಬಯಕೆಯನ್ನ ಆ ಹಿರಿಯರು ಒಪ್ಪಿಸ್ತಾ ಇದ್ರು. ಆದ್ರಿಂದಾಗಿ ನಮ್ಗೆ ಮತ್ತೆ ಮಕ್ಕಳನ್ನ ಕೌನ್ಸಿಲಿಂಗ್ ಕಳಿಸ್ಬೇಕು, ಎಲ್ಲೋ ಒಬ್ಬರ ಹತ್ರ ಡಾಕ್ಟರ್ ಹತ್ರ ಕಳಿಸಿ ಮಾನಸಿಕವಾಗಿ ಒಂದು ಸರಿ ಇದ್ದಾನೋ ಇಲ್ವೋ ಅಂತ ಸರ್ಟಿಫಿಕೇಟ್ ತಗೊಂಡು ಬರ್ಬೇಕು ಅನ್ನೋ ಸಮಸ್ಯೆ ಈ ದೇಶಕ್ಕೆ ಇರಲಿಲ್ಲ. ಈಗೀಗ ನಿಧಾನಕ್ಕೆ ಶುರುವಾಗಿದೆ. ಯಾಕಂದ್ರೆ ಹುಚ್ಚರ ಸಂತೆಯಲ್ಲಿ ಎಲ್ಲರೂ ಹುಚ್ಚರೆ, ಅಪ್ಪ ಅಮ್ಮಂದ್ರು ಸೇರಿ, ಮಕ್ಕಳು ಸೇರಿ, ಎಲ್ಲರೂ ಅವರು ಇವರು ಅಂತ ನಾವು ಯಾರನ್ನೋ ಒಬ್ಬರನ್ನ ಬೆರಳು ತೋರಿಸುವಂತದ್ದಲ್ಲ. ನಮ್ಗೇನಂದ್ರೆ ಲಕ್ಷ್ಯ ಕೊಡುವ ಶಾಲೆಯಲ್ಲಿ ಜಾಸ್ತಿ ಮಕ್ಕಳಿಗೆ ಲಕ್ಷ್ಯ ಕೊಡ್ತಾರೆ ಅಂತ ಅನ್ನೋ ಭ್ರಮೆ. ಆದ್ರೆ ಕಲಿಬೇಕಾದ ಮಕ್ಕಳಿಗಿರುವ ತಾಕತ್ತು, ಮನಸ್ಸಿನಲ್ಲಿ ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂದ್ರೆ ಎಲ್ಲಿಂದಲೂ ಕಲಿತಾರೆ. ಕಲೀಲಿಕ್ಕೆ ಶಾಲೆ ಬೇಕಿಲ್ಲ, ನಿಜವಾಗಿ ಶಾಲೆ ಗೋಡೆ ತಡೆಯದು. ಬಿಡುಗಡೆಯ ಆಲಯದಲ್ಲೇ ಮಕ್ಕಳು ಹೆಚ್ಚು, ಅಂದ್ರೆ ಬಯಲಲ್ಲೇ ಮಕ್ಕಳು ಹೆಚ್ಚು ಕಲಿಯುವುದು ಅಂತ ಅನ್ನೋದು ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮ ಸುತ್ತಲಿನ ಮಕ್ಕಳ ಚರ್ಯೆಯಿಂದ ನಮ್ಗೆ ಅರ್ಥ ಆಗುವ ಸಂಗತಿ. ಹಾಗೆ ನಾನು ಶಾಲೆ ಕಳಿಸ್ಬೇಡಿ ಅಂತ ಹೇಳ್ತಿಲ್ಲ, ಆದ್ರೆ ಅದರ ಜೊತೆಗೆ ಹೆಚ್ಚು ಅವರು ನಡುವಿನ ಪರಿಸರದಲ್ಲಿ ಬೆಳೆಯುವ, ನಮ್ಮ ಸುತ್ತಲಿನ ಜನರ ಜೊತೆಗೆ ಬೆರೆಯುವ ಅವಕಾಶವನ್ನ ನಾವು ಮಕ್ಕಳಿಗೆ ಕಲ್ಪಿಸಿಕೊಡದೆ ಬೆಳಿಗ್ಗೆ ಶಾಲೆ, ಮತ್ತೆ ಟ್ಯೂಷನ್, ಮತ್ತೆ ಇನ್ನೇನೋ ಕ್ಲಾಸು, 24 ಗಂಟೆ ರುಬ್ಬಿ ಏನು ಅವರು ತೊಗಲು ಬೊಂಬೆ ಅಷ್ಟೇ, ಎಂತದೂ ಇಲ್ಲ. ನಾವು ಕೈ ಆಡಿಸಿದಾಗ ಅವ್ರು ತಿರುಗ್ತಾ ಇರ್ಬೇಕು. ನಮ್ಗೇನಂದ್ರೆ ಆಮೇಲೆ ಯಾವುದೋ ಒಂದು ಕಂಪ್ಯೂಟರ್ ಕೊಟ್ಟು ಇನ್ನೊಂದು ಸಣ್ಣ ಕಂಪ್ಯೂಟರ್ ತರ ಎದುರುಗಡೆ ಕೂತ್ಕೊಂಡು ತಿಂಗಳಿಗೆ ಇಷ್ಟಿಷ್ಟು ಲೆಕ್ಕ ಹಾಕಿ ತಂದು ಮನೆಗೆ ತುಂಬಿಸಿದ್ರು ಅಂದ್ರೆ ಮತ್ತು ಅವರ ಇನ್ನೊಂದು ಬಲೆಗೆ ಎಳ್ಕೊಂಡು ಹೋಗ್ತಾರೆ. ಚಿನ್ನದ ಪಂಜರ, ಕ್ಯಾಂಪಸ್ ಸೆಲೆಕ್ಷನ್ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ತಲೆಯನ್ನೆಲ್ಲ ಇಲ್ಲಿ ಕಷ್ಟಪಟ್ಟದನ್ನ ಆ ದೇಶಕ್ಕೆ ಮಾರ್ಕೊಂಡು ಸ್ವಂತಿಕೆಗೆ ಅಂತ ಏನೂ ಬಯಸದೆ, ಅದ್ಯಾವುದೋ ಅವರೇ ಕೊಡುವ ಮನೆ, ಅವರೇ ಕೊಡುವ ಕಾರು, ಅವರೇ ಕೊಡುವ ಲ್ಯಾಪ್ಟಾಪ್, ಅವರೇ ಕೊಡುವ ಶಕ್ತಿ, ಅವರೇ ಸಂಬಳ, ಅವರೇ ಫ್ರೀ ಕೊಟ್ಟಿದ್ದೇವೆ ಅಂತ ಭ್ರಮೆಯಲ್ಲಿ ಅವರದ್ದೇ ಹೋರಾಟದ ಮಧ್ಯದಲ್ಲಿ ಇರಿಸಿ ಪೂರಾ ಮನುಷ್ಯನನ್ನೇ ಮಾರ್ಕೊಂಡು ಬಿಡುವ ಹಾಗೆ ಮಾಡಿಬಿಡುತ್ತೆ ಇವತ್ತಿನ ಶಿಕ್ಷಣದ ವ್ಯವಸ್ಥೆ. ಆದ್ರೆ ಆ ಕಲಿಕೆ, ಗುರುಗಳು ಅನ್ನುವ ಸಂಬಂಧ ಅದು ಅನ್ಯಾದೃಶವಾದದ್ದು. ಅದು ಭಾರತೀಯತೆಗೆ ಮಾತ್ರ ಅರ್ಥ ಆಗುವ ಸಂಗತಿ. ಜಗತ್ತಿನಲ್ಲಿ ಇನ್ನೆಲ್ಲೂ ಕೂಡ ಅಂಥದ್ದೊಂದು ಬಾಂಧವ್ಯ, ಅಂಥದ್ದೊಂದು, ಯಾಕೆಂದ್ರೆ ಸಮಸ್ತ ಬದುಕನ್ನೇ ಶಿಷ್ಯ ಸಮರ್ಪಣೆ ಮಾಡಿರ್ತಾರೆ. ಅದರಿಂದಾಗಿ ಸಮಸ್ತ ಬದುಕಿಗೆ ಬೇಕಾದ ಎಲ್ಲವನ್ನು ಕೂಡ ಗುರು ಅವರ ಶಿಷ್ಯನಿಗೆ ಒದಗಿಸುವಂತಹ ಒಂದು ಬಾಂಧವ್ಯ ಆ ಸಂಬಂಧದಲ್ಲಿ ಬೆಳೆದು ನಿಂತಿರುತ್ತೆ. ಹೀಗೆ ಆ ಭೀಮ ಮತ್ತು ಅರ್ಜುನ ಇಬ್ಬರು ಮುಂದೆ ಅವ್ರು ಹೇಳಿದ್ರಲ್ಲೂ ಒಳ್ಳೆದಿದೆ ಅಂತ ಅನ್ನುವ ಅಂಶವನ್ನು ಗಮನಿಸಿ ಧೌಮ್ಯ ಅನ್ನುವಂತ ಒಬ್ಬ ಋಷಿಗಳನ್ನ, ಈ ಧೌಮ್ಯರ ಕಥೆಯನ್ನ ಭಾರತದಲ್ಲಿ ಆರಂಭದಲ್ಲೇ ಒಂದು ಗುರುಕುಲ ನಡೆಸ್ತಾ ಇದ್ದ ಒಬ್ರು ದೊಡ್ಡ ಮಹಾಮಹೋಪಾಧ್ಯಾಯರು ಅಂತ ಹೇಳಿದ್ರು ತಪ್ಪಲ್ಲ. ಅಂಥವರನ್ನ ತಮಗೆ ಗುರು ಸ್ಥಾನದಲ್ಲಿ ಇರಿಸಿ ಮುಂದೆ ಅವರು ಯಾವಾಗ್ಲೂ ಅಗ್ನಿಹೋತ್ರದ ತಮ್ಮ ಅಗ್ನಿಯ ಇಷ್ಟಿಕೆಯನ್ನ ತಗೊಂಡು ಮುಂದಿನಿಂದ ಹೋಗ್ತಾ ಇರ್ತಾರೆ. ಅದು ಮುಂದೆ ನಮ್ಗೆ ವನ ಪರ್ವತ ಕಥೆಯಲ್ಲಿ ಧೌಮ್ಯರೆಲ್ಲ ಕಡೆ ಓಡಾಡಿದ ಕಥೆ ಬರುತ್ತೆ. ಅಂತೂ ಪಾಂಡವರು ಪಾಂಚಾಲ ದೇಶವನ್ನು ಸೇರಿದ್ದಾರೆ. ಎಲ್ಲ ಆ ಪಾಂಚಾಲ ದೇಶದಲ್ಲಿ ಋತ್ವಿಜರನ್ನ ಕಂಡ್ರೆ ಬಹಳ ಗೌರವ ಆದ್ರಿಂದ ಅವರಿಗೆ ಬೇಕಾದಷ್ಟು ಆತಿಥ್ಯಗಳೆಲ್ಲ ಸಿಕ್ಕಿದವು. ಸ್ಪರ್ಧೆಯ ಅಂದ್ರೆ ಈ
ಸ್ವಯಂವರದ ದಿನ ನಿಗದಿಯಾದ ಹೊತ್ತಿಗೆ ಅದರ ಉಲ್ಲೇಖ ಮಾಡ್ತಾರೆ. ಇವರು ಹೊರಡುವ 72 ದಿವಸದ ನಂತರ ಆ ಘಟನೆ ಇರುತ್ತೆ. ಅಲ್ಲಿ ಹೋದಾಗ ಅದೇ ದಿವಸಕ್ಕೆ ಸರಿಯಾಗಿ ಅವರ ಪ್ರದೇಶವನ್ನು ಸೇರಿದ್ದಾರೆ, ಆ ಸ್ವಯಂವರದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಾದರೂ ಒಬ್ಬೊಬ್ಬರೇ ತಮ್ಮ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲಿಕ್ಕೆ ಪ್ರಯತ್ನ ಪಟ್ಟು ಸೋತಿದ್ದಾರೆ. ಆಮೇಲೆ ಅದರಲ್ಲೂ ಹಂತ ಹಂತವಾಗಿ ಬೆಳೆಯುತ್ತಾ ಶಲ್ಯ ಪ್ರಯತ್ನ ಮಾಡಿದ್ದಾನೆ. ಅವನು ಉದ್ದಿನ ಕಾಳಿನಷ್ಟು ಅಂತರದಲ್ಲಿ ಹಗ್ಗವನ್ನ ಕಟ್ಟುವ, ಅದು ಹೇಗೆ ಅಂದ್ರೆ ಒಂದು ನೇರ ಇರುತ್ತೆ ದಂಡ, ಅದನ್ನ ಬೆಂಡು ಮಾಡಿ ಕಟ್ಟಬೇಕು. ಕಟ್ಟುವಾಗ ಚೂರು ಎಗರಿದ್ರೆ ಕಟ್ಟುವವನ ಹಲ್ಲು ಸೆಟ್ಟು ಹೊರಗೆ ಬರುತ್ತೆ. ಅದು ಹೀಗೆ ಬಗ್ಗಿಸಿ ಕಟ್ಟಬೇಕು. ಕಟ್ಟುವಾಗ ಕಟ್ಟಿ ಹೊಡೆಯಿತು ಅಂತಂದ್ರೆ ಮುಗಿದೋಯ್ತು ಕಥೆ. ಎದೆ ಬಡಿಬಹುದು, ಹಲ್ಲಿಗೆ ಬಡಿಬಹುದು, ತಲೆಗೆ ಹೊಡೆದೋಗ್ಬಹುದು. ಹಾಗೆ ಕಟ್ಟುವ ಪ್ರಸಂಗದಲ್ಲಿ ಒಂದು ಸಣ್ಣ ಉದ್ದಿನ ಗಾತ್ರದಷ್ಟು ಕೈ ಜಾರಿದ ಹಗ್ಗ ಎಗರಿ ಬಿಟ್ಟು ಕೈ ತಪ್ಪಿ ಹೋಯಿತು. ಅನೇಕ ರಾಜರು ಬಂದಿದ್ದಾರೆ, ಯಾರು ಸಣ್ಣವರು ಯಾರು ಅಲ್ಲ, ಎಲ್ಲ ದೊಡ್ಡ ದೊಡ್ಡವರೇ ಬಂದು ಸೇರಿದ್ದಾರೆ. ಜರಾಸಂಧನಿಗೂ ಸೋಲುಂಟಾಯಿತು. ಕೊನೆಗೆ ಕರ್ಣ ಬಂದಾಗ ಅವನಿಗೆ ಒಂದು ಸಾಸಿವೆಯಷ್ಟು ಕೂದಲಿನ ಎಳೆಯಷ್ಟು ಗಾತ್ರದಲ್ಲಿ ಅವನ ಕೈಯಿಂದ ಜಾರಿತು. ಈಗೆಲ್ಲ ಸ್ವಲ್ಪ ಏನೇನೋ ಕಥೆ ಇದೆ. ಅಲ್ಲಿ ದ್ರೌಪದಿ ನಾಹಪರೆಯಾಗಿ ಸೂತಂ ಅಂತ ಹೇಳಿರ್ಬೋದು. ಭಾರತದ ಔತ್ತರೆಯ ಪಾಠದಲ್ಲಿ ಇದೆ, ಆ ಭಾಗ ಇದೆ, ಅದರದ್ದು ಪ್ರಕ್ಷಿಪ್ತ ಅನ್ನೋದು ಸ್ಪಷ್ಟ. ಯಾಕೆಂದ್ರೆ ಈ ಸ್ವಯಂವರ ನಡೆಯುವ ಆರಂಭದಲ್ಲಿ ದೃಷ್ಟದ್ಯುಮ್ನನ ಘೋಷಣೆ ಇದೆ. ತೋಳಿನ ಬಲ ಒಂದೇ ಇದಕ್ಕೆ ಮಾನದಂಡ ಹೊರತು, ಯಾಕೆಂದ್ರೆ ಬ್ರಾಹ್ಮಣನಾಗ್ಲಿ, ಕ್ಷತ್ರಿಯನಾಗ್ಲಿ, ವೈಶ್ಯನಾಗ್ಲಿ, ನ್ಯಾರೇ ಆಗಿರ್ಲಿ, ಅವನ ತೋಳಿನ ಬಲಕ್ಕೆ ಈ ದ್ರೌಪದಿಯ ಮಾಲೆ ಅವನ ಕೊರಳು ಸೇರುತ್ತೆ ಹೊರತು ಇನ್ಯಾವುದೇ ಇಲ್ಲಿ ವ್ಯತ್ಯಾಸ ಇಲ್ಲ. ಇಷ್ಟ ಆಯ್ತಾ? ಮತ್ತೆ ರಾಜರ ಪಕ್ಷದಲ್ಲಿ ಯಾರೂ ಕೂಡ ಬಂದು ನಿಲ್ಲುವುದು ಸಾಧ್ಯವಾಗಲಿಲ್ಲ ಅನ್ನುವ ಹೊತ್ತಿಗೆ ಈಚೆಯಿಂದ ಋತ್ವಿಜರ ಕಡೆಯಿಂದ ಮತ್ತೆ ಒಂದು ಇದೇ ಪ್ರಶ್ನೆ ಬರುತ್ತೆ, ನಾವು ಭಾಗವಹಿಸಬಹುದಾ ಅಂತ. ಆಗ ಅಲ್ಲಿ ಮತ್ತೆ ಹೇಳ್ತಾರೆ, ಹಿಂದೆ ಹೇಳಿದ ನಿಯಮವನ್ನೇ ಮತ್ತೊಮ್ಮೆ ಹೇಳ್ತಾನೆ ದೃಷ್ಟದ್ಯುಮ್ನ. ಇಲ್ಲಿ ಭಾಗವಹಿಸಲಿಕ್ಕೆ ಇರುವುದು ಮಾನದಂಡ ತೋಳು ಅಷ್ಟೇ ಹೊರತು, ತೋಳಿನ ಬಲ ಅಷ್ಟೇ ಹೊರತು ಇನ್ಯಾವುದೂ ಅಲ್ಲ ಅಂತ. ಆಗ ಅಲ್ಲಿ ವಾಗ್ವಾದ ಬರುತ್ತೆ. ನೀವ್ ಯಾಕೆ ಬರೀ ಮೂಗಿಡ್ಕೊಂಡು ಕೂತ್ಕೊಳ್ಬೇಕಾದ್ರೆ ಇದ್ರ ಮಧ್ಯದಲ್ಲಿ ಉಸಾಬ್ರಿ, ನಿಮ್ಗೆ ಆ ಕ್ಷತ್ರಿಯರು ಅಷ್ಟೆಲ್ಲ ಚೆನ್ನಾಗಿ ತಿಂದು ಒಂದು ಗಟ್ಟಿ ತೋಳಿಟ್ಕೊಂಡು ಅವರ ಕೈಯಲ್ಲೇ ಆಗ್ಲಿಲ್ಲ, ನಿಮ್ಗೇನಾಗುತ್ತೆ? ಆಗ ಇನ್ನೊಬ್ರು ಇಲ್ಲ ಪರಶುರಾಮ ಏನಿರ್ಲಿಲ್ವಾ, ನಮ್ ಹಿಂದೆ ಜಮದಗ್ನಿ ಇರ್ಲಿಲ್ವಾ, ವಿಶ್ವಾಮಿತ್ರ ಇರ್ಲಿಲ್ವಾ, ಏನಾಗದ್ದೆಲ್ಲ ಮಾಡಿದ್ದಿದೆ ಅಂತ ಒಂದ್ ಪಕ್ಷ. ಆ ಸಲ್ಲಾಪ ಬಹಳ ಚೆನ್ನಾಗಿದೆ ಇಬ್ಬರ ನಡುವೆ. ಕೊನೆಗೆ ಭೀಮಸೇನ ಅರ್ಜುನನಿಗೆ ಹೊರಡು ಅಂತಾನೆ. ಅರ್ಜುನ ನಿಂತು ದೂರದಲ್ಲಿ ಎತ್ತರದ ಒಂದು ಸ್ಥಾನದಲ್ಲಿ ಕೂತಿದ್ದ ಯಾದವರನ್ನು ನೋಡಿ ಅದರಲ್ಲಿ ಕೃಷ್ಣನನ್ನ ಕಣ್ಣು ಮುಚ್ಚಿ ನಮಸ್ಕರಿಸ್ತಾನೆ. ಕೃಷ್ಣ ಅಲ್ಲಿಂದಲೇ ಕಣ್ಸನ್ನೆ ಮಾಡಿ ಬಲರಾಮನಿಗೆ ಎದ್ದು ತೋರಿಸ್ತಾನೆ, ಅಲ್ಲಿ ಕೂತವರಿದ್ದಾರಲ್ಲ, ಯಾರು ಅರಗಿನ ಮನೆಯಲ್ಲಿ ಸುಟ್ಟು ಹೋದ್ರು ಅಂತೆಲ್ಲ ನೀವು ತರ್ಪಣ ಕೊಟ್ಟು ಕೃಷ್ಣಾರ್ಪಣ ಕೊಟ್ಟು ಪಿಂಡ ಹಾಕಿ ಬಂದಿದ್ರು, ಅವರೆಲ್ಲ ಇಲ್ಲೇ ಜೀವಂತ ಎದ್ದು ಬಂದಿದ್ದಾರೆ. ಅವರೆಲ್ಲ ಗಾಬರಿ, ಇನ್ನೂ ಬದುಕಿದ್ದಾರೆ. ಇಷ್ಟಂತೂ ಅವರು ಮೊದಲೇ ಹೇಳಿದ್ದ, ನೀವು ಸ್ವಯಂವರದಲ್ಲಿ ಭಾಗವಹಿಸ್ಲಿಕ್ಕಿಲ್ಲ, ನಿಮ್ಗೆ ಸ್ವಯಂವರದಲ್ಲಿ ಒಂದು ಸರ್ಪ್ರೈಸ್ ತೋರಿಸ್ಲಿಕ್ಕೆ ಅದಕ್ಕೋಸ್ಕರ ಕರ್ಕೊಂಡು ಬರ್ತಾ ಇದ್ದೇನೆ ಅಂತ ಕರ್ಕೊಂಡು ಬಂದಿದ್ದ. ಹಾಗಾಗಿ ತೋರಿಸಿದ ತಕ್ಷಣ ಯಾದವರಿಗೆ ಬಹಳ ಸಂತೋಷ ಆಯ್ತು. ಸಾತ್ಯಕಿಂದು ಅವನಿಗೆ ಪಾಂಡವರು ಅಂದ್ರೆ ಜೀವ, ಅವನು ಎದ್ದು ಕುಣಿಯುವುದೊಂದು ಬಾಕಿ, ಅಷ್ಟು ಖುಷಿ ಪಟ್ಟಿದ್ದ. ಭೀಮಸೇನ ಮಾತಾಡಿದ ತಕ್ಷಣವೇ ಅರ್ಜುನ ಮುಂದೆ ನಿಂತ. ಅವರವರಲ್ಲೇ ವಾದ ಬೆಳೀತಾ ಇತ್ತು. ಬೇಡ ಅಂತ ಕೆಲವರು, ಹೋಗು ಅಂತ ಕೆಲವರು, ಆಶೀರ್ವಾದ ನಮ್ದಿದೆ ನಿಮಗೆ ಗೆಲುವಾಗ್ಲಿ ಅಂತ ಕೆಲವರು. ಹೀಗೆ ಒಬ್ಬೊಬ್ರು ಅವರವರ ಮಾತುಗಳಲ್ಲಿ ಬರುವಾಗ ಸೀದಾ ಅರ್ಜುನ ಬಂದು ಆ ಪಾತ್ರೆಯ ನೆರಳಿನಲ್ಲಿ ಮೇಲೆ ಇಟ್ಟಿದ್ದಂತಹ ಮತ್ಸ್ಯವನ್ನ ತುಂಡಾದ ಬಾಣ ಇದ್ದದ್ದು ಕೃಷ್ಣನ ಲಕ್ಷಣೆಯ ವ್ಯವಸ್ಥೆಯಲ್ಲಿ. ಇಲ್ಲಿ 5 ಬಾಣ ಪೂರ್ತಿ ಇತ್ತು, ಅದರಲ್ಲಿ ಒಂದನ್ನು ಹೊಡಿಬೇಕಿತ್ತು, ಹೊಡೆದ. ಅಲ್ಲಿ ಇದಕ್ಕಿಂತಲೂ ಕಷ್ಟದ ವ್ಯವಸ್ಥೆ ಇದ್ದದ್ದು. ನಾವು ಅನ್ಕೊಂಡಿರುವುದು ಅರ್ಜುನನಂತೆ ಬಹಳ ಕಷ್ಟದ ಪ್ರಯತ್ನ ಅನ್ಕೊಂಡ್ರೆ, ಕೃಷ್ಣನ ವ್ಯವಸ್ಥೆಯಲ್ಲಿ ಲಕ್ಷಣೆಯನ್ನು ಮದುವೆ ಆಗುವಾಗ ಅದು ಚಲಿಸ್ತಾ ಇತ್ತು, ಮತ್ತೆ ನೇರ ಕಾಣಿಸ್ತಿರ್ಲಿಲ್ಲ. ಒಳಗಿನಿಂದ ಇದ್ದ ಚಲಿಸುವ ಮತ್ಸ್ಯದ ನೆರಳು ಇನ್ನೊಂದು ತಟ್ಟೆಗೆ ಬಿದ್ದು, ಆ ತಟ್ಟೆಯಲ್ಲಿ ಬಿದ್ದ ನೆರಳು ಇಲ್ಲಿ ಕಂಡು ಆ ನೆರಳು ಪಾತ್ರೆಯಲ್ಲಿ ಬಿದ್ದದ್ದನ್ನು ನೋಡಿ ಹೊಡಿಬೇಕಿತ್ತು. ಅದು ತುಂಡಾದ ಬಾಣ, ಇಡೀ ಬಾಣ ಅಲ್ಲ, ಮುರಿದ ಬಾಣ. ಮುರಿದು ತುಂಡಾದದ್ದು ಅಂದ್ರೆ ಅದರಲ್ಲಿ ಒಂದು ಕಚ್ಚು ಇಟ್ಟಿದ್ರೆ ಅದನ್ನು ಹೊಡೆಯಬೇಕಾಗ್ತಿತ್ತು. ಸುಮ್ಮನೆ ಈ ಮುರಿದಿಟ್ಟ ಬಾಣ, ಆ ಬಾಣವನ್ನು ಹೊಡೆದು ಗೆಲ್ಲಬೇಕಿತ್ತು. ಕೃಷ್ಣ ಅದನ್ನ ಗೆದ್ದ, ಲಕ್ಷಣೆಯನ್ನು ಮದುವೆ ಆದ. ಅದು ಬೇರೆ ಪ್ರಸಂಗ. ಇದನ್ನು ಭಾಗವತದಲ್ಲಿ ಲಕ್ಷಣೆಯೇ ದ್ರೌಪದಿ ಹತ್ರ ಹೇಳುವ ಕಥೆ. ನಮ್ಮ ಮದುವೆ ಹೀಗಾಯ್ತು ಅಂತ ಹೇಳುವ, ಅಯ್ಯೋ ಕೃಷ್ಣನ ಮದುವೆ ಇನ್ನೂ ಎಷ್ಟು ಭಯಾನಕ ಅಂದ್ರೆ, ಆ ಪ್ರಯತ್ನ ಇನ್ನು ಎಷ್ಟು ಕಷ್ಟ ಇತ್ತು ಅಂದ್ರೆ ಹೀಗಾಗಿತ್ತು ಅಂತ ಅವಳು ಹೇಳ್ತಾಳೆ. ಅಂತೂ ಅರ್ಜುನ ಗೆದ್ದಾಗ ಎಲ್ಲ ಉರಿದು ಹೋಯ್ತು. ಆ ಕಡೆ ಕ್ಷತ್ರಿಯರ ಒಳಗಿನಿಂದ ಸಿಟ್ಟು, ನಾವು ಇಷ್ಟೆಲ್ಲ ಹೆಸರು
ಪಡೆದವರು ನಮ್ಗೆ ಇರುವ ತಾಕತ್ತು ಯಾರಿಗೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಏನಿದು ಹೀಗಾಗಿದೆ ಅಂದ್ರೆ ನೋಡಿ, ತಾಕತ್ತಿಲ್ಲದೆ ಇರುವುದನ್ನ ತಾಕತ್ತಿಲ್ಲ ಅಂತ ಒಪ್ಕೊಳ್ಳಿಲ್ಲ. ಇದು ನಮ್ಮನ್ನು ಕರೆದು ಮಾಡಿದ ಅವಮಾನ. ನೀವು ಅವರಿಗೆ ಕೊಡುದು ಅಂತ ನಿಶ್ಚಯ ಮಾಡಿದ್ರೆ ಅವರನ್ನೇ ಕರೆದು ಮಾಡಿಸ್ಕೋಬೇಕು. ನಮ್ಮನ್ನೆಲ್ಲ ಕರೆದು ನಾವು ಅವರಿಗಿಂತ ಚಿಕ್ಕವರು ಯಾಕೆ ತೋರಿಸಿದ್ರಿ ನೀವು ಅಂತೆಲ್ಲ ಜಗಳಾಡಿ ಎಲ್ಲ ಒಟ್ಟಿಗೆ ದಾಳಿ ಮಾಡ್ಲಿಕ್ಕೆ ಬಂದರು. ಭೀಮಸೇನ ತಕ್ಷಣ ಎದ್ದವನೇ ಒಂದೇ ನೆಗೆತಕ್ಕೆ ಆ ಸಭೆಯ ಮಧ್ಯಕ್ಕೆ ಬಂದು ನಿಂತಿದ್ದಾನೆ. ನಿಂತವನೆಲ್ಲ ದೊಡ್ಡ ಯೂಪಸ್ತಂಭ ಇತ್ತು, ಯಜ್ಞಕ್ಕಾಗಿ ಸಿದ್ಧಗೊಳಿಸಿದ ಸ್ತಂಭ. ಕಿತ್ತು ಹಿಡ್ಕೊಂಡ ಒಂದೇ ಸರ್ತಿ ಎಲ್ಲ ಎರಗಿ ಬಂದವರನ್ನೆಲ್ಲ ಗುಡಿಸಿ ಆ ಇಡೀ ಸಭೆಯಿಂದ ಕುರ್ಚಿ ಸಮೇತ ಎತ್ತಿ ಹೊರಗೆ ಹಾಕಿದ ಒಟ್ಟಿಗೆ ಒಂದೇ ಸರ್ತಿಗೆ. ಅದನ್ನು ತಪ್ಪಿಸಿಕೊಂಡು ಬಂದವರು ಇಬ್ರು, ಒಬ್ಬ ಕರ್ಣ, ಒಬ್ಬ ಶಲ್ಯ. ಯಾಕಂದ್ರೆ ಈ ಹೊಡೆತವನ್ನ ಹೇಗೆ ಹೊಡಿತಾರೆ ಎದುರುಗಡೆಯವರು, ನಿಂತಾಗ ಏನು ಆಯ್ಕೆ ಮಾಡ್ಕೊಳ್ತಾರೆ ಅವರು ಆಯುಧವನ್ನ ಎಲ್ಲವನ್ನು ಗಮನಿಸಿದವರು ಇಬ್ರು ತಪ್ಪಿಸಿಕೊಂಡು, ಉಳಿದವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಇವನು ಯಾರು ಶಕುನಿ, ದುರ್ಯೋಧನ ಇವರೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಸಾಧ್ಯವೇ ಆಗಲಿಲ್ಲ ನಿಂತ್ಕೊಳ್ಳಿಕ್ಕೆ. ಯಾಕಂದ್ರೆ ಅವರಿಗೆ ಭಯ ಆಗೋಯ್ತು. ಅವನು ಬಂದ ವೇಗ, ಅವನು ಕೊಟ್ಟ ಪೆಟ್ಟು ಎಲ್ಲವನ್ನು ತಡಿಲಿಕ್ಕಾಗದೆ ಓಡೋದು. ಕೆಲವರೆಲ್ಲ ಬಂದ್ರು, ಭೀಮಸೇನ ಮತ್ತು ಅವರನ್ನು ಜಾಡಿಸಿದ. ಆದ್ರೆ ಕರ್ಣ ಅರ್ಜುನನ ಜೊತೆಗೂ ಶಲ್ಯ ದುರ್ಯೋಧನನ ಜೊತೆ ಭೀಮನ ಜೊತೆಗೂ ಯುದ್ಧಕ್ಕೆ ನಿಂತು ಸ್ವಲ್ಪ ಹೊತ್ತು ಯುದ್ಧ ಆಯಿತು. ಯುದ್ಧದಲ್ಲಿ ಕರ್ಣನನ್ನು ಚೆನ್ನಾಗಿ ಮಣ್ಣು ಮುಕ್ಕಿಸಿದ. ಅವನು ದುರ್ಯೋಧನನ ಪರವಾಗಿ ಬಂದು ದ್ರೌಪದಿಯನ್ನು ಗೆದ್ದುಕೊಡ್ತೇನೆ ಅಂತ ಬಂದವನು. ಅವನಿಗೋಸ್ಕರ ಅವನು ಸ್ವೀಕರಿಸುವ ಆಯ್ಕೆಯನ್ನು ಅವನಿಗೆ ಇರಲೇ ಇಲ್ಲ. ಯಾಕೆಂದ್ರೆ ಅವನು ಹೇಳಲಿಕ್ಕೆ ಮಾತ್ರ ನಿನ್ನೊಂದು ರಾಜನನ್ನಾಗಿ ಮಾಡಿದ್ದೇನೆ ಅಂತ. ಆದ್ರೆ ಕರ್ಣನಿಗೆ ಯಾವತ್ತೂ ತನ್ನ ರಾಜ್ಯದಲ್ಲಿಯೂ ಹೋಗಿ ಕೂಡುವ ಅವಕಾಶ ಸಿಗ್ಲಿಲ್ಲ, ಮತ್ತು ತನಗೋಸ್ಕರ ಅಂತ ಯಾವುದನ್ನ ಆಯ್ಕೆ ಮಾಡುವ ಅವಕಾಶವನ್ನೇ ಕಳ್ಕೊಂಡು ಬಿಟ್ಟಿದ್ದ. ಹಾಗಾಗಿ ಅವನಲ್ಲಿ ಸೋತ, ಮಣ್ಣು ಮುಕ್ಕಿಕೊಂಡು ಓಡಿದ ಅಂತ ಹೇಳ್ತಾರೆ. ಶಲ್ಯನು ಒಳ್ಳೆಯ ಸಮರ್ಥ. ಶಲ್ಯ ಅಸಾಧಾರಣವಾದ ಪ್ರತಿಭಾಶಾಲಿ, ಯುದ್ಧದಲ್ಲಿಯೂ ಸಾರಥ್ಯದಲ್ಲಿಯೂ. ಹಾಗಾಗಿ ಅವನು ಭೀಮಸೇನ ಪೆಟ್ಟು ತಿಂದು ಹೋದ. ನಾವು ಹೇಳಿಲ್ವಾ ನಮ್ಮ ಆಶೀರ್ವಾದದ ಬಲ ಏನಿತ್ತು ಅಂತ. ಒಂದಿಷ್ಟು ಜನ ಆಶೀರ್ವಾದ ಮಾಡಿದವರೆಲ್ಲ ಬಹಳ ಖುಷಿ ಪಟ್ಟು ಗೆದ್ದ ಪಾಂಡವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಅಂತೂ ಭೀಮ ಪ್ರಧಾನವಾದ ಒಂದು ಸ್ಥಾನವನ್ನ ಅಲ್ಲಿ ಎಲ್ಲರಿಂದಲೂ ಗಮನಕ್ಕೆ ಬಂದ. ದಾರಿ ಓಡ್ತಾ 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 ದುರ್ಯೋಧನನಿಗೆ ತಲೆ ಓಡಲಿಲ್ಲ, ನನ್ನ ಕಾಲು ಮಾತ್ರ ಓಡಿದ್ದು. ತಲೆಯಲ್ಲಿ ಏನು ಓಡ್ತಾ ಇಲ್ಲ. ಹೇಗಿದು, ಯಾರಿದು, ಎಲ್ಲಿಂದ ಬಂದ್ರು, ನೋಡಿದ್ರೆ ಅದು ಸ್ಟೈಲು ಇತ್ಯಾದಿಗಳನ್ನೆಲ್ಲ ಗಮನಿಸಿದ್ರೆ ಎಲ್ಲೋ ಒಂದ್ಸರ್ತಿ ತಿಂದ ಪೆಟ್ಟಿನ ಅನುಭವದ ರುಚಿ ಮತ್ತೆ ನೆನಪಾಗ್ತಾ ಇದೆ. ಯಾರಿದು ಅರಮನೆ ತನಕನೂ ತಲೆ ಕೆಡಿಸ್ಕೊಂಡೇ ಬಂದಿದ್ದಾರೆ. ಅಷ್ಟರಲ್ಲಿ ಏನಾಗಿದೆ, ಈಚೆಯಿಂದ ಪಾಂಡವರು ಗೆದ್ದು ಆಕೆಯನ್ನ, ಅವಳು ಬಂದು ಸೀದಾ ಮಾಲೆಯನ್ನ ಅರ್ಜುನನಿಗೆ ಹಾಕಿದ್ದಾರೆ. 5 ಜನ ಅವಳನ್ನು ಕರ್ಕೊಂಡು ಮನೆ ಮುಂದೆ ಬಂದಿದ್ದಾರೆ. ನಮ್ಗೆ ಸ್ವಲ್ಪ ಕಥೆಗಳು ಎಲ್ಲೆಲ್ಲೋ ಹೋಗುತ್ತೆ. ಆಮೇಲೆ ಸೀದಾ ಮನೆಗೆ ಬಂದಾಗ ನಮ್ಗೆ ಕನ್ನಡದ ಪ್ರಸಂಗದಿಂದ ಹಣ್ಣು ತಂದೆವು ಅಂದಾಗ ಹೆಣ್ಣು ತಂದೆವು ಅಂತ ಹೇಳಿದ್ದು ಹಣ್ಣು ತಂದೆವು ಅಂತ ಕೇಳಿಸಿತು ಅಂತೆಲ್ಲ ಇದೆ. ಅಲ್ಲಿ ಅವರು ಭಿಕ್ಷೆಯನ್ನ ತಂದಿದ್ದೇವೆ ಅಂತ ಅನ್ನುವ, ನಾವು ಪ್ರತಿ ದಿವಸ ತರುವಂತೆ ಇವತ್ತು ನಮ್ಗೆ ಅಗತ್ಯ ಇದ್ದದ್ದನ್ನ, ಯಾಕಂದ್ರೆ ಅದು ಅವರಿಗೆ ಸಿಕ್ಕಿದ್ದೇ ಅವತ್ತು, ಅವರಿಗೆ ಏನ್ ಕೈ ಬಂತೋ ಅದನ್ನು ಭಿಕ್ಷೆ ಅಂತ ಲೆಕ್ಕ. ಆಗ ಅವಳು ಸಹಜವಾಗಿ ನೀವು ಎಲ್ಲರೂ ಕೂಡ ಪ್ರತಿ ವ್ಯವಸ್ಥೆಯಂತೆ ಹಂಚಿಕೊಳ್ಳಿ ಅಂತ ಹೀಗೆ ಹೇಳಿದಾಗ ಧರ್ಮರಾಜನಿಗೆ ತಲೆ ಯೋಚನೆ ಬರ್ತಿತ್ತು. ಈ ತಾಯಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹಂಚಿಕೊಳ್ಳಿ ಅಂತ ಯಾಕೆ ಹೇಳ್ತಾಳೆ? ಅವಳು ಹಾಗೆ ಯಾವತ್ತೂ ಕೂಡ ತಪ್ಪಿಯೂ ತಪ್ಪಾಡುವವಳಲ್ಲ. ಅಂಥದ್ರಲ್ಲಿ ಇವಳ ಬಾಯಿಗೆ ಈ ಮಾತು ಬಂದಿದೆ ಅಂದ್ರೆ ಇದರ ಹಿಂದೆ ಏನೋ ಇದೆ. ಸರಿ, ಕೊನೆಗೆ ಹೊರಗೆ ಬಂದಾಗ ದ್ರೌಪದಿ ಅಂತ ಗೊತ್ತಾದಾಗ ಅವಳು ಒಂದು ಕ್ಷಣ ಅವಾಕ್ಕಾದ್ಲು, ಯೋಚನೆ ಮಾಡಿದ್ರು. ಮತ್ತೆ ಕೂತು ಚರ್ಚೆ ನಡೆಯಿತು. ಇಲ್ಲ ಅದು ಬೇಡ, ಅರ್ಜುನನೇ ಮದುವೆ ಆಗಲಿ ಅಂತ ಒಂದ್ಸರ್ತಿ ನಿರ್ಧಾರ ಮಾಡಿದ್ರು. ಅರ್ಜುನ ಹೇಳಿದ, ಇಲ್ಲ ಅಣ್ಣ ಅಂದ್ರೆ ಇರ್ಬೇಕಾದ್ರೆ ನಾನೇ ಹೇಗೆ ಮದುವೆ ಆಗುದು? ಹಾಗಾದ್ರೆ ಧರ್ಮರಾಜ ಮದುವೆ ಆಗಲಿ ಅಂತ ಹೇಳಿದಾಗ ನೀನ್ ಗೆದ್ದು ತಂದದ ನಾನು ಹೇಗೆ ಮದುವೆ ಆಗುದು? ಎಲ್ಲರೂ ನಾನ್ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ರೆ ಎಲ್ಲರ ಕಣ್ಣು ಕೂಡ ದ್ರೌಪದಿಯ ಮೇಲೆ ಇತ್ತು. ಎಲ್ಲರಿಗೂ, ಯಾಕಂದ್ರೆ ತಾಯಿಯ ಮಾತು ಬಂದಿದೆ, ಜೊತೆಗೆ ಮನಸ್ಸಿನಲ್ಲಿ ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಈ ಕಥೆಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಸ್ವಲ್ಪ ತಲೆ ತುಂಬಾ ಚುರುಕಿದ್ರೆ ಮಾತ್ರ ಅರ್ಥ ಆಗುತ್ತೆ. ಇದ್ರ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. ಯಾಕಂದ್ರೆ ಎಲ್ಲರಿಗೆ ಸಂಬಂಧಪಟ್ಟ ಜೀವ ಆ ದ್ರೌಪದಿಯಲ್ಲಿ ಇತ್ತು. ಹಾಗಾಗಿ ಎಲ್ಲರೂ ಬೇಡ ಅಂತ ಬಾಯಲ್ಲಿ ಹೇಳ್ತಿದ್ರು. ಈ ಕೆಲವರು ಊಟಕ್ಕೆ ಆಗುವಾಗ ಅವ್ರಿಗೆ ಹಾಕಿ ಅಂತ ಹೇಳುದು, ಅವ್ರು ಇವ್ರಿಗೆ ಹಾಕಿ ಹೇಳುದು, ಇಬ್ಬರಿಗೂ ಬೇಕಿರುತ್ತೆ. ಆದ್ರೆ ಅವ್ರು ಇವ್ರಿಗೆ ಹಾಕಿ ಅಂತ ಹೇಳುದು, ಇವ್ರಿಗೆ ಕೊನೆಗೆ ನೀವು ಹಾಕ್ಸಿದ್ದು ಅಂತ ಹಾಕೊಂಡೆ ಅಂತ, ಅವರು ನೀವು ಹಾಕ್ಸಿದ್ದು ಅಂತ ಹಾಕೊಂಡೆ, ಇಬ್ಬರಿಗೂ ಬೇಕಿರುತ್ತೆ, ಹಾಕ್ಸ್ಕೊಂಡು ಮುಗಿಸ್ತಾರೆ. ಇದು ಹಾಗೆ ನಮ್ಗೆ ಬೇಡ ಅಂತ ಎಲ್ಲರಿಗೂ ಬೇಕು ಅನ್ನೋದನ್ನ ತಾಯಿ ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿ ಅವರಲ್ಲಿದ್ದ ಅಪೇಕ್ಷೆಯಿಂದ ದ್ರೌಪದಿಯ ಕಡೆಗಿದೆ ಅನ್ನೋದನ್ನ ಗಮನಿಸಿ, ಇಲ್ಲ ನೀವು 5 ಜನ ಮದುವೆ ಆಗುವುದೇ ಉತ್ತಮ ಅಂತಾಳೆ. ಆದ್ರೆ ಇದಕ್ಕೆ ಒಂದು ಧಾರ್ಮಿಕ ಚೌಕಟ್ಟನ್ನ ಹೇಳುವುದು ಹೇಗೆ? ನಮ್ಮಲ್ಲಿ, ಯಾಕಂದ್ರೆ ಧರ್ಮರಾಜ ಒಂದು ಮಾತು ಹೇಳ್ತಾನೆ, ತಪ್ಪಿಯೂ ನನ್ನ ಮನಸ್ಸು ಯಾವತ್ತೂ ಕೂಡ ತಪ್ಪಿನ ಕಡೆಗೆ ಸಾಗಿದ್ದಿಲ್ಲ.
ನಮ್ಮಮ್ಮನೂ ಯಾವತ್ತೂ ತಪ್ಪಾಡಿದವಳಲ್ಲ. ಯಾಕೆ ಹೀಗೆ ಮಾತು ಬಂತು ನಮ್ಮ ನಡುವೆ? ಯಾಕೆ ಇಂಥದ್ದೇ ಯೋಚನೆಗಳು ಬಂತು ಎಲ್ಲರಿಗೂ ಒಂದೇ ತರ? ಯಾಕೆ ಎಲ್ರಿಗೂ ಮನಸ್ಸು ಅವಳಲ್ಲಿ ಅನುರಕ್ತವಾಗಿದೆ ಅನ್ನೋದನ್ನ ಚರ್ಚಿಸಿ ಏನೋ ಕೊನೆಗಿಲ್ಲ. ಇದರಲ್ಲಿ ಅನ್ಯಾಯ ಅಂತೂ ನಾವು ಮಾಡ್ತಾ ಇಲ್ಲ. ಎಲ್ಲರ ಮನಸ್ಸಿನಲ್ಲೂ ಇದೇ ಭಾವನೆ ಇದೆ ಅಂದ್ರೆ ಇದು ಸರಿ ಇದೆ ಅಂತ ಭಾವಿಸಿ ಅದಕ್ಕೆ ಪೂರ್ವದ ಒಂದೆರಡು ಉದಾಹರಣೆಗಳನ್ನ ವಾಕ್ಷಿ ಅಂತ ಓರ್ವಳು ಸಪ್ತ ಋಷಿಗಳನ್ನು ಮದುವೆಯಾದ ನೆನಪನ್ನು ಮಾಡಿಕೊಳ್ಳುತ್ತಾರೆ. ಪ್ರಾಚೀನಸು 10 ಜನ ಪ್ರಮ್ಲೋಚಾರಗಳನ್ನ ಮದುವೆಯಾದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾರೆ. ಹೀಗೆಲ್ಲ ಆಗಿ ಕೊನೆಗೆ ಆಚೆ ದ್ರುಪದನಿಗೆ ತಲೆಬಿಸಿ. ಏನಾಯಿತು ಅಂತ ವಿಷಯ ಗೊತ್ತಿಲ್ಲ. ಕರ್ಕೊಂಡು ಹೋಗಿದ್ದಾರೆ ಅವರು ಬ್ರಾಹ್ಮಣರು, ಇನ್ಯಾರು, ನೋಡ್ಲಿಕ್ಕೆ ಆಗಿತ್ತು, ಅದ್ರ ಶಕ್ತಿ ಹೇಗಿತ್ತು, ಇದೆಲ್ಲ ಒಂಥರ ಕನ್ಫ್ಯೂಷನ್. ಕೊನೆಗೆ ದೃಷ್ಟದ್ಯುಮ್ನದಿಂದ ಗುಟ್ಟಾಗಿ ಅವರದ್ದೆಲ್ಲ ಬಗ್ಗೆ ತಿಳ್ಕೊಂಡು ಬರ್ಲಿಕ್ಕೆ ಬಂದ್ರೆ ಆ ಮನೆಯಲ್ಲಿರುವ ಎಲ್ಲ ಸಂಗತಿಗಳನ್ನು ಬಂದು ಹೇಳ್ತಾನೆ. ಅವ್ರು ನೋಡ್ಲಿಕ್ಕೆ ನಿತ್ಯ ಭಿಕ್ಷೆಯನ್ನು ಎತ್ತುತ್ತಾ ಇದ್ದವರಾದ್ರೂ ಕೂಡ ಅವರ ಮಾತುಗಳಲ್ಲಿ ಕಾಳಗದ ಬಗ್ಗೆ, ಪೆಟ್ಟಿನ ಬಗ್ಗೆ, ತಪ್ಪಿಸಿಕೊಳ್ಳುವುದರ ಬಗ್ಗೆ, ಉಪಯೋಗಿಸುವ ವಸ್ತುಗಳ ಬಗ್ಗೆ, ಆಯುಧದ ಬಗ್ಗೆ ಹೆಚ್ಚು ಮಾತು ಇದೆ. ಇದನ್ನು ಮತ್ತು ಖಾತ್ರಿಪಡಿಸಿಕೊಳ್ಳುವುದಕ್ಕೋಸ್ಕರ ಅವರನ್ನು ಕರೆಸಿ ಮಾತಾಡುವುದು ಉತ್ತಮ ಅಂತ ಹೇಳಿದಾಗ ರಥವನ್ನು ಕಳುಹಿಸಿ ರಾಜ ಗೌರವಪೂರ್ವಕವಾಗಿ ಔಪಚಾರಿಕವಾಗಿ ನಿಮಗೆ ಮತ್ತೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ದಾನೆ. ಬರಬೇಕು. ಬರುವ ದಾರಿಯುದ್ದಕ್ಕೂ ಒಂದು ಕಡೆಯಲ್ಲಿ ಕುಡುಗೋಲು, ಈ ಗದ್ದೆಯಲ್ಲಿ ಕೆಲಸ ಮಾಡುವಂತಹ ಸೇವೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು, ಇನ್ನೊಂದು ಕಡೆಯಲ್ಲಿ ತ್ರಾಸು ಇತ್ಯಾದಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಸ್ತುಗಳು, ಇನ್ನೊಂದು ಕಡೆಯಲ್ಲಿ ಆಯುಧಕ್ಕೆ ಬೇಕಾದ ಬೇರೆ ಬೇರೆ ಬಗೆಯ ಅದು ಬಾಣವೋ, ಬಿಲ್ಲು, ಖಡ್ಗವೋ, ಗುರಾಣಿ ಏನೇನಿತ್ತು ಅದು, ಮತ್ತೊಂದು ಕಡೆಯಲ್ಲಿ ಯಜ್ಞಕ್ಕೆ ಸಂಬಂಧಪಟ್ಟ ಸುರುಕು, ಸುರುಬ, ಕುಂಡ, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಚಮಸಗಳೆಲ್ಲ ಸಿದ್ಧಪಡಿಸಿ ಅದರಲ್ಲೂ ಸಾವಿರಾರು ತರ ಇದೆ. ನಮ್ಗೆ ಏನು ಅಂದ್ರೆ ಅದರಲ್ಲಿ ಏನಿದೆ ಅಷ್ಟು ವೈಶಿಷ್ಟ್ಯ ಅಂತ ಸರಿಯಾದ ಪ್ರಾಚೀನರ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಕೊಟ್ಟ ಶಿಲ್ಪ ಸೂತ್ರಗಳನ್ನೆಲ್ಲ ಗಮನಿಸಿದ್ರೆ ಅವರಿಗೆ ಇರುವಷ್ಟು ಪ್ರಾಕೃತಿಕ ಸೆನ್ಸು, ಆಲಂಕಾರಿಕ ಪ್ರಜ್ಞೆ ನಮ್ಗೆ ಇವತ್ತು ಖಂಡಿತ ಇಲ್ಲ. ಎಲ್ಲ ಒಂದು ಅಕ್ಷರ ತೆಗೆದು ಸೃಷ್ಟಿ ಮಾಡಿದೆ ಅಷ್ಟ. ನಮ್ಗೇನಂದ್ರೆ ಕೆಲಸ ಧರ್ಮದ ಹೆಸರಿನಲ್ಲಿ ಆಗ್ಬೇಕು, ಧರ್ಮ ಆಗ್ಬೇಕಲ್ಲ, ಧರ್ಮದ ಕೆಲಸ ಆಗ್ಬೇಕಷ್ಟೇ. ಅದರಿಂದ ಅಲ್ಲಿರುವ ಅಷ್ಟು ವೈವಿಧ್ಯಗಳಲ್ಲಿ ಎಲ್ಲವನ್ನು ನೋಡಿದ್ರು. ಆದ್ರೆ ಸಹಜವಾಗಿ ತೋಡು ಕೆಲಸ ಮಾಡ್ತಾ ಇರೋದು ಈ ಸೌಟು ಸಟ್ಟಗ ಎತ್ತುವಾಗ ಸುಮ್ಮನೆ ಏನು ಚೆನ್ನಾಗಿದೆ ಅಂತ ಎತ್ತುದಷ್ಟೇ. ಆದ್ರೆ ಬಿಲ್ಲು ಬಾಣೆಯಲ್ಲಿ ಎತ್ತುವಾಗ ಅದನ್ನು ಒಂದ್ಸರ್ತಿ ತೋಳಿಗೆ ಹಾಕಿ ಅದನ್ನು ಬಿಗಿ ಹಿಡಿದು ಚೆನ್ನಾಗಿದೆ, ಆ ಖಡ್ಗವನ್ನು ಹಿಡಿಯುವುದು, ಆ ಬಾಣವನ್ನು ತಿರುಗಿಸುವುದು, ಅಲ್ಲಿರುವ ಚಾವಟಿಯನ್ನು ಎತ್ತುವುದು, ಇದನ್ನೆಲ್ಲ ನೋಡಿದಾಗ ದೃಷ್ಟದ್ಯುಮ್ನನಿಗೆ ಇನ್ನೂ ನಿಶ್ಚಯವಾಗುತ್ತೆ ಇವರು ಖಂಡಿತ. ಯಾಕಂದ್ರೆ ಕೈಯಲ್ಲೆಲ್ಲ ಬಿದ್ದ ಬಾಣದ ಪೆಟ್ಟಿನ ಅದಕ್ಕೆ ಜ್ಯಾ ಕಿಣಕರ್ಷ ಅಂತ ಶಬ್ದ ಬರ್ತದೆ. ಜ್ಯಾ ಅಂದ್ರೆ ಹಗ್ಗನ ಎಳೆಯುವಾಗ ಪೆಟ್ಟು ಬಿದ್ದು ಆದ ದೊರಗುತನ, ಆ ಕೈಯಲ್ಲಾದ ದೊರಗುತನ ಇದು ಕ್ಷತ್ರ ಗುಣವನ್ನೇ ಹೇಳ್ತಾ ಇದೆ ಅಂತಾಗಿ ಕೊನೆಗೆ ನಿಮ್ಮ ಹತ್ರನೇ ಕೇಳಬೇಕು ನಾವು ಅಂತ ಅವರನ್ನೆಲ್ಲ ಕೂಡಿಸಿಕೊಂಡು ದೃಪದ ಮಾತಾಡ್ತಾನೆ. ಆಗ ನಿಜ ಹೇಳ್ತಾರೆ. ಮೊದಲು ಹೇಳ್ತಾರೆ, ನೀನು ಸಭೆಯಲ್ಲಿ ಉದ್ಘೋಷಣೆ ಮಾಡಿದ್ದಿ ಯಾರು ಬೇಕಾದರೂ ಗೆಲ್ಬಹುದು ಅಂತ, ಈಗ ನಮ್ಮ ಜಾತಿಯಾಗಿ ಕೇಳ್ತಾ ಇದ್ದಿ ಅಂತ ಕೇಳ್ತಾರೆ. ಹಾಗಲ್ಲ, ಒಂದು ಮದುವೆ ಮಾಡಿಕೊಡುವಾಗ ಒಂದು ಸಂಸ್ಕಾರ ಹೀಗೆ ನಡೆಸಿಕೊಡ್ಬೇಕು ಅಂತಿದ್ದಾಗ ಅದಕ್ಕೆ ಸರಿಯಾಗಿ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ಕೇಳ್ತಾ ಇದ್ದೇವೆ ಅಂತ ಹೀಗೆ ಮಾತು ಹೇಳಿದ್ಮೇಲೆ ನನಗೆ ಗೊತ್ತಾಗ್ಬೇಕು ನನ್ನ ಮಗಳು ಎಲ್ಲಿ ಸೇರಿದ್ದಾಳೆ ಅಂತ. ನಾನು ಈಗ ಕೊಡುವುದಿಲ್ಲ ಅಂತ ಹೇಳಿ ಮಾತಾಡ್ತಾ ಇಲ್ಲ. ಸರಿ, ಈ ಧರ್ಮರಾಜಾದಿಗಳು ಅಂತ ಗೊತ್ತಾದಾಗ ಜೀವ ಒಂದಾಗುತ್ತೆ ದ್ರುಪದನಿಗೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ ನಿಜವಾಗಿ ದ್ರುಪದ ಈ ಸ್ವಯಂವರವನ್ನು ಏರ್ಪಡಿಸಿದ್ದೆ ಪಾಂಡವರು ಸಿಗಬೇಕು ಅಂತ. ಇದನ್ನು ಒಬ್ಬ ಋಷಿ ಹೇಳಿರ್ತಾನೆ, ನೀನು ಪಾಂಡವರನ್ನ ಪಡಿಬೇಕು ಅಂತ ಆದ್ರೆ ನೀನು ಈ ಸ್ವಯಂವರವನ್ನು ಮಾಡ್ಬೇಕು, ಹಾಗೆ ನೀನು ಪಾಂಡವರು ಸಿಗ್ತಾರೆ ಅಂತ. ಆದ್ರೆ ಅವರ ವೇಷ ಬೇರೆ ಇತ್ತು, ಅವರ ನಡೆನುಡಿ ಬೇರೆ ಇತ್ತು. ಈ ಪಾಂಡವರು ಅಂತ ನೋಡ್ಲಿಕ್ಕೆ ಏನು ಅವಕಾಶವೇ ಗೊತ್ತಾಗ್ಲಿಲ್ಲ. ಆಮೇಲೆ ಇದು ಪಾಂಡವರು ಅಂತ ಗೊತ್ತಾದಾಗ ಸರಿ ಅರ್ಜುನನಿಗೆ ಮದುವೆ ಮಾಡಿಕೊಡುವುದು ಅಂತ ಹೇಳಿದಾಗ, ಅಲ್ಲ ನಾವೆಲ್ಲರೂ ಮದುವೆ ಆಗುದು ಅಂತಾನೆ ಧರ್ಮರಾಜ. ಇದು ಕೈಗೆ ಸಿಕ್ಕದ್ದು ಬಾಯಿಗೆ ಸಿಗ್ಲಿಲ್ಲ ಅನ್ನುವ ಹಾಗೆ ಮತ್ತೆ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಲ್ವಾ ಅಂತ ಒಂದು ಮತ್ತೆ ಟೆನ್ಷನ್ ಆಯ್ತು. ಆಶ್ಚರ್ಯ ಅಂದ್ರೆ ಕುಂತಿ, ಯುಧಿಷ್ಠಿರ ಇವೆಲ್ಲರೂ ಕೂಡ ಅಷ್ಟೊತ್ತಿಗೆ ವ್ಯಾಸರನ್ನ ಸ್ಮರಿಸ್ತಾರೆ. ಸ್ಮರಿಸಿದ ತಕ್ಷಣ ವ್ಯಾಸರು ಅಲ್ಲಿಗೆ ಬಂದು ಅದರ ಪೂರ್ವದ ಕಥೆಯನ್ನೆಲ್ಲ ಹೇಳ್ತಾರೆ. ಇದು 5 ಜನಕ್ಕೆ ಸೇರಿದ ಸಂಪತ್ತು, 5 ಜನರಿಗೆ ಸಂಬಂಧಪಟ್ಟ ಅವರವರ ಹೆಂಡತಿ ಈ ಶರೀರದಲ್ಲಿ ಇರುವುದರಿಂದಾಗಿ 5 ಜನ ಅಂದ್ರೆ ಈ ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರಿಗೆ ಸಂಬಂಧಪಟ್ಟ 5 ಜನ ವಿಶೇಷ ವ್ಯಕ್ತಿಗಳು ಈ ದ್ರೌಪದಿಯಲ್ಲಿ ಏಕಶರೀರಣಿಯಾಗಿ ಇವಳು ಇದ್ದಾಳಾದ್ರಿಂದಾಗಿ ಇವರು ಎಲ್ಲರನ್ನು ವರಿಸಿ ಆಕೆ ತನ್ನ ಬದುಕನ್ನು ನಡೆಸಲಿಕ್ಕೆ ಇದು ಅಲೌಕಿಕವಾದ ನಿಯಮ. ನೀವು ಲೋಕದಲ್ಲಿ ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಆಗುವಂತಹದ್ದಲ್ಲ ಅಂತ ಸ್ಪಷ್ಟವಾಗಿ ವ್ಯಾಸರೇ ಘೋಷಣೆ ಮಾಡ್ತಾರೆ. ಇದು ಅಲೌಕಿಕವಾದ ಮದುವೆ. ದೇವಭೋಗದ ಬಗ್ಗೆ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಮಾತ್ರ ಎಕ್ಸ್ಕ್ಯೂಸು. ಇದನ್ನು ಬಿಟ್ಟು ಬೇರೆ ಕಡೆ ಇದೇ ರೀತಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಿಯಮವನ್ನು ಹೇಳಿಕ್ಕಿಲ್ಲ ಅಂತ ಇಷ್ಟು ಹೇಳಿ
ಮದುವೆ ಮಾಡಿ ಕೊಡ್ತಾರೆ. ನಾನು ಹಿಂದಿನ ಕಥೆಗೆ ಹೋಗ್ಲಿಲ್ಲ. ಹಿಂದಿನ ಕಥೆಗೆ ಹೋದ್ರೆ ನಾವು ಮುಟ್ಟುವುದೇ ಇಲ್ಲ, ಮುಂದೆ ಕಥೆಯನ್ನು ಮುಟ್ಟುವುದೇ ಇಲ್ಲ. ಇನ್ನೊಂದು ಸರ್ತಿ ಯಾವಾಗಾದ್ರೂ ಸಂದರ್ಭ ಬಂದಾಗ ನೋಡೋಣ. ಒಟ್ಟು ಅದು ದ್ರೌಪದಿಯ ಪಂಚಪತಿತ್ವ ಅನ್ನೋದು ಯಾಕೆ ಅನ್ನೋದಕ್ಕೆ ತುಂಬಾ ಹಿಂದಿನ ಒಬ್ಬಳ 2 ಶಾಪದ 3 ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ 4 ಜನ್ಮದ 5 ಜನರ ಕಥೆ. ಇಷ್ಟು ನಿಮ್ಗೆ ಅದರ ಸಾರ. ಇದರ ಮೇಲೆ ಇನ್ನೆಷ್ಟು ಯೋಚನೆ ಮಾಡ್ಲಿಕ್ಕೆ ಬಿಡ್ತೇನೆ ನಿಮ್ಗೆ. ಒಟ್ಟಂತೂ ಮದುವೆ ಅಂತೂ ಆಯ್ತು. ಬಂದ್ರು ಪಾಂಡವರು, ಅಂದ್ರೆ 1 ವರ್ಷ ಅಲ್ಲೇ ಇದ್ರು. ಪಾಂಡವರು ಮರಳಿ 1 ವರ್ಷ ಆದ್ಮೇಲೆ ದುರ್ಯೋಧನನಿಗೆ ಭೀಮ ಬದುಕಿದ್ದಾನೆ ಅಂತ ಅನ್ನೋದು ಹೊಟ್ಟೆಯಲ್ಲಿ ಹುಳ ಬಿಟ್ಟ ಹಾಗೆ ಒದ್ದಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ನಾವು ಎಲ್ಲ ಅನ್ಕೊಂಡು ಮುಗೀತು, ಕ್ಷೇಮವಾಗಿ ನಾವು ರಾಜ್ಯಭಾರ ಮಾಡಬಹುದು ಅಂತಂದ್ರೆ ಈ ಭೀಮಾರ್ಜುನರು ಮತ್ತೆ ಬದುಕಿದ್ದಾರಲ್ವಾ ಅಂತ ಅವರ ಮೇಲೆ ತಂದೆಗೆ ಈ ಭೀಷ್ಮಾಚಾರ್ಯನಿಗೆ ಹೇಳದೇನೆ ಒಂದು ಯುದ್ಧ ಮಾಡಿದ. ಇಡೀ ಸೇನೆಯನ್ನು ತಗೊಂಡು ದುರ್ಗದ ಮೇಲೆ ಯುದ್ಧ ಮಾಡಿದ್ದಾನೆ. ಭೀಮಸೇನ ಮತ್ತು ಅರ್ಜುನ ಇಬ್ಬರೇ ಊರ ಹೊರಭಾಗದಲ್ಲಿ ತಂದು ನಿಲ್ಲಿಸಿ ದ್ರುಪದನ ಸೈನ್ಯದ ಜೊತೆಗೆ ಮುಂದೆ ಇಟ್ಟುಕೊಂಡು ಧೂಳಿಪಟ ಮಾಡಿ ಕಳಿಸಿದ್ದಾರೆ. ಇಬ್ರು ಸೇರ್ಕೊಂಡು ಹೇಳಲೇ ಇಲ್ಲ ಮನೆಯಲ್ಲಿ. ಆಮೇಲೆ ಒಳಗೆ ಸೇನೆ ಸೋತು ಬಂದಿದೆ. ಸೋತು ಬಂದ ಮೇಲೆ ಭೀಮಸೇನನ ಆ ಸಿಟ್ಟು ಬೇರೆ ಇತ್ತು ಭೀಮಸೇನನಿಗೆ. ನಮ್ಮನ್ನ ಎಷ್ಟು ಅನ್ಯಾಯವಾಗಿ ನಾಶಪಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಮತ್ತೆ ಅನ್ಯಾಯವಾಗಿ ದೊಡ್ಡವರಿಗೆ ಹೇಳದೇನು. ಯಾಕೆಂದ್ರೆ ಅಲ್ಲಿ ಯಾರು ಭೀಷ್ಮ ದ್ರೋಣ ಇವ್ರು ಯಾರು ಇಲ್ಲ. ಇದೇ ದುಷ್ಟ ಚತುಷ್ಟಯ, ಕರ್ಣ, ದುಶ್ಯಾಸನ, ದುರ್ಯೋಧನ, ಶಕುನಿ, ಈ 4 ಜನರೇ ಸೇರ್ಕೊಂಡು ದೊಡ್ಡ ಸೇನೆ ತಗೊಂಡ್ಬಂದಿದ್ದಾರೆ. ಎಲ್ಲ ಹಿಗ್ಗ ಮುಗ್ಗ ನಜ್ಜುಗುಜ್ಜು ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಕಳಿಸಿದ ಮೇಲೆ ಪಾಂಡವರು ಇದ್ದಾರೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಾಯ್ತು. ಮೀಟಿಂಗ್ ಆಯ್ತು. ಮೀಟಿಂಗ್ ನಲ್ಲಿ ಕರೆಸ್ಬೇಕು ಅಂತಾಯ್ತು. ಕರೆಸಿದಾಗ ಇವರೇ ಮಾತಾಡ್ತಾರೆ, ಇಲ್ಲ ಅವರನ್ನು ನಾವು ಹೀಗೆ ಬಿಟ್ಟರೆ ನಾಳೆ ನಮ್ಮ ಮೇಲೆ ಕೋಪದಿಂದ ರಾಜ್ಯವನ್ನೇ ನಾಶ ಮಾಡಿಬಿಡ್ತಾರೆ, ಇದು ಒಳ್ಳೇದಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. ಅಲ್ಲಿ ಗುರುವಾಗಿ ನೀವು ಹೇಳಬೇಕು ಅಂತ ದ್ರೋಣರಿಗೆ ಹೇಳ್ತಾರೆ. ಇದು ತುಂಬಾ ಮಹತ್ವದ ಸಂಗತಿ. ಗುರು ಅನ್ನೋ ಸ್ಥಾನಕ್ಕೋಸ್ಕರ ಮತ್ತೆ ಒತ್ತು ಕೊಡೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೇನೆ. ವಸ್ತುತಃ ದ್ರುಪದನಿಗೂ ದ್ರೋಣನಿಗೂ ತುಂಬಾ ವೈರುಧ್ಯ ಇತ್ತು. ಚೂರು ಅವನಿಗೆ ಅವನ ಮೇಲೆ ಅಭಿಪ್ರಾಯ ಇಲ್ಲ. ಅಂದ್ರೆ ಅವನು ನನ್ನ ಮೇಲೆ ಜಿದ್ದು ಸಾಧಿಸ್ತಾ ಇದ್ದಾನೆ ಅಂತ ಗೊತ್ತಿತ್ತು. ವೈಯಕ್ತಿಕವಾಗಿ ದ್ವೇಷ ಮಾಡಲಿಲ್ಲ, ದ್ರೋಣ ದ್ವೇಷ ಮಾಡಲಿಲ್ಲ. ಪಾಠ ಕಲಿಸ್ಬೇಕು ಅಂತಿದ್ದ. ಶಿಷ್ಯರ ಕೈಯಿಂದ ಹೆಡೆಮುರಿ ಕಟ್ಟಿಸಿ ಅರ್ಧ ರಾಜ್ಯವನ್ನು ತೆಗೆದುಕೊಂಡು, ಈಗಲೇ ನೀನು ಹೇಳ್ಬೇಕಲ್ವಾ ಸಮಶೀಲರಲ್ಲಿ ಸಖ್ಯ ಇದೆ ಅಂತ ಅನ್ನೋದನ್ನ. ಯಾಕೆಂದ್ರೆ ಅವನು ಅವತ್ತು ಬೇಡಿದಾಗ ಬೈದು ಕಳಿಸಿದ್ದೇನು ಅಂದ್ರೆ, ಯೋರೇವ ಸಮಮಿತ್ತಂ ಯೋರೇವ ಸಂಶ್ರುತಂ ತಯೋರ್ ವಿವಾಹ ಮೈತ್ರಿ ನತು ಪುಷ್ಟ ವಿಪುಷ್ಟಯೋ ಅಂತ ಬೈದು ಕಳಿಸಿದ್ದ. ಮೈತ್ರಿ ವಿವಾಹ ಅನ್ನೋದು ಯಾವಾಗಲೂ ಸಮಸ್ಕಂಧರಲ್ಲಿ ಇರಬೇಕು ಹೊರತು ಪುಷ್ಟ ವಿಪುಷ್ಟರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೈದಿದ್ದ. ಈಗ ನಾನು ಸಮಸ್ಕಂಧನೋ, ನಿನ್ನ ಹತ್ರನೂ ಅರ್ಧ ರಾಜ್ಯ ಇದೆ, ನನ್ನ ಹತ್ರನೂ ಅರ್ಧ, ಈಗಾದ್ರೂ ಒಪ್ಕೋತೀಯ? ಯಾಕಂದ್ರೆ ಬಾಲ್ಯದಲ್ಲಿ ಬಹಳ ಚಡ್ಡಿ ದೋಸ್ತು, ಒಬ್ರಿಗೊಬ್ರು ಬಿಟ್ಟು ಬದುಕಿದವರಲ್ಲ. ಆದ್ರೆ ಯಾವಾಗ ಅಧಿಕಾರದ ಮದದಿಂದ ಒಬ್ಬ ಹರಕು ಮಂದಿಯ ಸಂಬಂಧ ನನಗಿದೆ ಅಂತ ಅನ್ನೋದನ್ನ ಜನ ನೋಡಿದ್ರೆ ನಕ್ಕು ಬಿಟ್ಟಾರು ಅಂತ ಅನ್ನೋ ಭಾವನೆಗೆ ಅಹಂಕಾರದಿಂದ ಅವನನ್ನ ಇವತ್ತಿನ ಊಟದ ಭಿಕ್ಷೆ ಬೇಡು, ಋತ್ವಿಜನಾಗಿ ನಿನ್ಗೊಂದು ಅಧಿಕಾರ ಇದೆ ಕೇಳು, ಅದು ಬಿಟ್ಟು ನಾನು ದ್ರುಪದನ ತುಂಬಾ ನನ್ನ ಬಾಲ್ಯ ಸ್ನೇಹಿತ, ಅವ್ನು ಏನ್ ಕೇಳಿದ್ರು ನನಗೆ ಕೊಡ್ತಾನೆ ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಈ ಬಿಲ್ಡಪ್ ಎಲ್ಲ ತಗೊಳ್ಳೋದು ಬೇಡ ಅಂತ ಬೈದು ಕಳಿಸಿರ್ತಾನೆ. ಆ ಸಂದರ್ಭದಲ್ಲಿ ದ್ರೋಣನಿಗೆ ಆ ಕೋಪಕ್ಕೋಸ್ಕರ ಪಾಂಡವರಿಂದ ಹೆಡೆಮುರಿ ಕಟ್ಟಿಸಿದ್ದ. ಈಗಲೂ ಅದೇ ಪ್ರತಿಯಾಗಿ ದ್ರೋಣನನ್ನ ಕೊಲ್ಲುವುದಕ್ಕೋಸ್ಕರವೇ ಮಗನನ್ನ ಧೃಷ್ಟದ್ಯುಮ್ನನನ್ನ ಪಡೆದ ಸಂಗತಿಯೂ ದ್ರೋಣನಿಗೆ ಗೊತ್ತಿದೆ. ಆಶ್ಚರ್ಯ ಏನಂದ್ರೆ ಅದು ಗುರುವಿನ ತಾಕತ್ತು. ಅದೇ ತನ್ನನ್ನು ಕೊಲ್ಲುವ ಶಿಷ್ಯನಿಗೂ ಕೂಡ ಪಾಠವನ್ನ ಒಂದಿನಿತೂ ಮೋಸ ಮಾಡದೆ ಪೂರ್ತಿ ಶಾಸ್ತ್ರೀಯ ಪಾಠವನ್ನ ಬಿಲ್ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾನೆ. ಅದನ್ನ ಧೃಷ್ಟದ್ಯುಮ್ನೇ ದ್ರುಪದ ಪುತ್ರೇಣ ಧೀಮತ ಗೀತೆಯಲ್ಲಿ ದುರ್ಯೋಧನ ಹೇಳುವಾಗ, ನಿನ್ನ ಅತ್ಯಂತ ಧೀಮಂತಿಕೆಯ ಶಿಷ್ಯನಾದಂತಹ ಧೃಷ್ಟದ್ಯುಮ್ನಿಂದ ಚೆನ್ನಾಗಿ ಪಡೆ ಅನ್ನೋದು ಸಿದ್ಧಗೊಂಡಿದೆ. ಅಂದ್ರೆ ನೀವು ನಮ್ಮ ಪಕ್ಷದಲ್ಲಿದ್ದೀರಿ, ಶತ್ರುಗಳ ಪಕ್ಷದಲ್ಲಿರುವಂತಹ ಧೃಷ್ಟದ್ಯುಮ್ನಿಗೂ ಪ್ರಾಮಾಣಿಕವಾಗಿ ಪೂರ ಪಾಠ ಮಾಡಿ ನಾವು ಯಾವ ರೀತಿ ಯುದ್ಧ ಮಾಡಬಲ್ಲೆವು ಅನ್ನುವ ಕುರುಹನ್ನು ಅವನಿಗೆ ಬಿಟ್ಟುಕೊಟ್ಟಿದ್ರಿ. ನೀವು ನಮ್ಮ ಪಕ್ಷದಲ್ಲಿ ಹೇಗೆ ಇದ್ದು ಲಾಭ ನಮಗೆ? ನೀವು ಶತ್ರುಗಳಿಗೂ ಅದೇ ಪಾಠ ಮಾಡಿದ್ರು, ನಮಗೂ ಅದೇ ಪಾಠ ಮಾಡಿದ್ದೀರಿ. ಅಂದ್ರೆ ನಾವು ಯಾವ್ದಾದ್ರು ಒಂದು ಹೊಸ್ತು ಮಾಡಬೇಕು ಅಂದ್ರೆ ಅವ್ರು ನಿಮ್ ಶಿಷ್ಯರೇ, ನಾವೇನ್ ಮಾಡಿದ್ರು ಅವ್ರಿಗೆ ಐಡಿಯಾ ಸಿಗುತ್ತೆ ಅಂತ ಬೈತಾರೆ. ಅಂದ್ರೆ ನಂಬಲ್ಲ ಅಂತ, ಗುರುಸ್ಥಾನದಲ್ಲಿರುವವರನ್ನು ನಂಬಲ್ಲ ದುರ್ಯೋಧನ. ಆದ್ರೆ ಇಲ್ಲಿ ಗುರುಸ್ಥಾನದಲ್ಲಿ ಭೀಷ್ಮಾಚಾರ್ಯ ಕೇಳ್ತಾರೆ. ಆವಾಗ ದ್ರೋಣಾಚಾರ್ಯರು ಇಲ್ಲ, ಯಾಕಂದ್ರೆ ದ್ರುಪದನ ರಾಜ್ಯ ಪುಟ್ಟದು, ಇವರ ಸೇನೆಯ ಮುಂದೆ ಅದು ತುತ್ತದು, ಲೆಕ್ಕಕ್ಕಿಲ್ಲ.
ಅಲ್ಲಿ ದುರ್ಯೋಧನರು ಭೀಮ ಮತ್ತು ಅರ್ಜುನರಿದ್ದದ್ರಿಂದ ಅವ್ರು ಗೆದ್ರು. ಆದ್ರೆ ತುಂಬಾ ವೀರಾಗ್ರಣಿಗಳು, ಹೋರಾಟದ ವಿಷಯದಲ್ಲಿ ಅವರಲ್ಲಿ ಹೆಚ್ಚು ಕಮ್ಮಿ ಅಲ್ಲ. ಆದ್ರೆ ಸ್ಥಾನದ ಬಲ ಮತ್ತು ಸಂಖ್ಯೆಯ ಬಲದಿಂದ ದ್ರುಪದನ ಸೈನ್ಯ ಸಣ್ಣದು. ಇವನಿಗೆ ಇನ್ನೂ ಅನೇಕ ಜನ ಕರ ಕೊಡುವವರೆಲ್ಲ ಇದ್ರು. ಆದ್ರಿಂದಾಗಿ ಹಸ್ತಿನಾವತಿ ಅಂತ ಒಂದು ಕರ ಸಂಗ್ರಹಿಸುವ ರಾಷ್ಟ್ರವಾದ್ರಿಂದ ಇನ್ನಷ್ಟು ಜನರನ್ನು ಹೊತ್ತುಕೊಂಡು ಹೋದ್ರೆ ಅದು ನಾಶ ಮಾಡಬಹುದು, ಏನು ಕಷ್ಟದ ಸಂಗತಿ ಆಗಿರಲಿಲ್ಲ. ಆದ್ರೆ ದ್ರೋಣಾಚಾರ್ಯರು ತನ್ನ ವೈಯಕ್ತಿಕವಾದ ಕೋಪ ತಾಪಗಳನ್ನೆಲ್ಲ ಪಕ್ಕಕ್ಕಿರಿಸಿ ಕುರುಕುಲದ ಅಭ್ಯುದಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ದ್ರುಪದನ ಮೇಲೆ ದಾಳಿ ಮಾಡುವುದು ಸರಿಯಲ್ಲ. ಯಾಕೆಂದ್ರೆ ನಾವು ಮತ್ತೆ ಒಳಗಿನಿಂದ ಒಳಜಗಳವನ್ನ ಹೀಗೆ, ಯಾಕೆಂದ್ರೆ ಈಗ ಪೂರ್ವದಲ್ಲಿ ಒಂದು ಗಲಾಟೆ ಇತ್ತು. ಕುರುಕುಲಕ್ಕೂ ದ್ರುಪದನಿಗೂ ಆಗ ದ್ರುಪದನ ಪೂರ್ವಜರಲ್ಲಿ ತುಂಬಾ ಬಲ ಇತ್ತು. ಅವರು ಈ ಕುರುಕುಲವನ್ನ ನಾಶ ಮಾಡಿದ್ರು. ಒಂದ್ಸಲ ಕುರು ಅವನು ಸಂವರ್ಣ ಹುಟ್ಟುವ ಹೊತ್ತಿನಲ್ಲಿ ತಪತಿಯನ್ನು ಮದುವೆ ಆಗುವ ಸಂದರ್ಭದಲ್ಲಿ ಇಡೀ ದೇಶವನ್ನ ದ್ರುಪದನ ಪೂರ್ವಜರು, ಆ ಕಾಲದ ರಾಜರು ಇದರ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಿದ್ರು. ಮತ್ತೆ ವಸಿಷ್ಠರ ಕಾಲದಲ್ಲಿ ಕುರು ಮತ್ತೆ ವಾಪಸ್ ಬಂದ ಮೇಲೆ ರಾಜ್ಯವನ್ನ ಹಸ್ತಿನಾವತಿಯನ್ನು ಮತ್ತು ಮೊದಲಿನಂತೆ ಗೆದ್ದು ತಂದುಕೊಂಡದ್ದು. ಹಸ್ತಿನಾವತಿ ಅಂತ ಆಗ ಹೆಸರಿರಲಿಲ್ಲ, ಆಗ ಕುರುಜಾಂಗಲ ಅಂತ ಕರೀತಿತ್ತು ಕುರುವಿನ ಕಾಲದ ನಂತರ. ಅದು ಹಸ್ತಿನಾವತಿ ಅಂತ ಒಬ್ಬ ಹಸ್ತಿ ಅನ್ನುವ ರಾಜ ಬಂದ ಮೇಲೆ ಆದ ಹೆಸರು. ಕುರು ಅನ್ನೋನು ಬಂದ ಮೇಲೆ ಕುರುಕ್ಷೇತ್ರ ಆಯಿತು. ಹಸ್ತಿ ಅನ್ನುವ ರಾಜ ಬಂದ ಮೇಲೆ ಹಸ್ತಿನಾವತಿ ಅಂತ ಆ ಊರಿಗೆ ಹೆಸರು ಬಂತು. ಅಂದ್ರೆ ಕಾಲ ಕಾಲಕ್ಕೆ ಒಬ್ಬೊಬ್ಬರ ಹೆಸರಿನಿಂದ ಅದು ಬದಲಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಪೂರ್ವದಿಂದಲೂ ಇದ್ದ ಜಗಳವನ್ನ ಈಗ ತಾನೇ ನಾವು ಪರಿಹರಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಅರ್ಜುನನ ನಾವು ಪಡೆದದ್ರಿಂದ, ದ್ರೌಪದಿಯನ್ನ ಪಡೆದದ್ರಿಂದ ನಮ್ಮಲ್ಲಿರುವ ಒಂದು ಸಂಬಂಧವನ್ನ ಗಟ್ಟಿಗೊಳಿಸ್ಲಿಕ್ಕೆ ಇದು ಅವಕಾಶ. ಅದನ್ನ ನಾವೀಗ ಯುದ್ಧ ಮಾಡುವುದಲ್ಲ, ಪಾಂಡವರನ್ನು ಒಳಕ್ಕೆ ಕರೆಸಿಕೊಂಡು ನಮ್ಮದರಲ್ಲಿ ಅವರಿಗೆ ಏನು ಸಿಗಬೇಕು ನಿಜವಾದ ಪಾಲು ಅದನ್ನು ಕೊಟ್ಟು ಬಿಟ್ಟರೆ ನಾವು ಕ್ಷೇಮ. ನಮ್ಮಲ್ಲಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯ ಇದ್ದಷ್ಟು ಶತ್ರುಗಳಿಗೆ ನಾವು ಸುಲಭ ತುತ್ತಾಗ್ತೇವೆ ಅಂತ ಆದರೂ ಗುರುಸ್ಥಾನದಲ್ಲಿ ನಿಂತು ಮಾತಾಡಬೇಕಾದದ್ದು ಏನು ಅನ್ನೋದನ್ನು ದ್ರೋಣಾಚಾರ್ಯ ತೋರಿಸ್ತಾರೆ. ಇದು ಅದು ಕೃಪಾಚಾರ್ಯರಿರ್ಬೋದು, ದ್ರೋಣಾಚಾರ್ಯರಿರ್ಬೋದು, ಪ್ರತಿಯೊಂದು ಪಾತ್ರದಲ್ಲಿಯೂ ಆ ಗುರುತ್ವ ಅನ್ನೋದು ತುಂಬಿ, ಅದೇ ಗುರು ಅಂದ್ರೆ ತುಂಬಿಕೊಂಡದ್ದು ಅಂತ. ಆ ತುಂಬಿಕೊಂಡ ತೊಡಕುತನ ಅಂತ ಅನ್ನೋದು ನಾವು ಈ ಹಂತಗಳಲ್ಲಿ ನಾವು ಗಮನಿಸ್ತೇವೆ. ಅಂತೂ ಪಾಂಡವರು ಬಂದ ಮೇಲೆ ಕೆಲವು ದಿನಗಳ ಕಾಲ ಇದ್ದು ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಹಾಗೆ ಹೀಗೆ ಅಂತ ಅಂದ್ಕೊಂಡೆ ಎಲ್ಲಾ ಉಪಾಯಗಳು ವಿದುರನ ಮುನ್ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಭೀಮ ಎಲ್ಲ ಆ ಮನೆಯಲ್ಲಿ ಇದ್ದವರ ಜೊತೆಗೆ ತನ್ನ ರಕ್ಷಣೆಗೆ ಅಂತ ಕಣ್ಗಾವಲಾಗಿ ತನ್ನ ಪಾಂಡವರಿಗೆ ರಕ್ಷಣೆಗೋಸ್ಕರ ನಿಂತ. ಅಂದ್ರೆ ಇದು ಇಲ್ಲಿ ಮಾತ್ರ ಅಲ್ಲ, ಪೂರ್ವದಲ್ಲಿ ಆ 13 ವರ್ಷ ಕಳೆದದ್ದು ಭೀಮಸೇನನೇ ಯಾವಾಗ್ಲೂ ಮುಂದೆ ನಿಲ್ತಿದ್ದ. ಏನ್ ತೊಂದರೆ ಆದ್ರೂ ಮೊದಲು ಅವನು ಎದೆ ಕೊಡುದು, ತನ್ನವರನ್ನೆಲ್ಲರನ್ನು ರಕ್ಷಿಸಲಿಕ್ಕೋಸ್ಕರ ನಾನಿದ್ದೇನೆ ಅಂತ. ದೊಡ್ಡವರು ಸ್ವಲ್ಪ ಗಟ್ಟಿಯಾದ ನಿರ್ಧಾರ ಮಾಡಿ ಇಂದ್ರಪ್ರಸ್ಥ ಅಂತ ಅನ್ನೋದು ಇದರ ಸುಮಾರು ತಲೆಮಾರುಗಳ ಹಿಂದೆ ಅದೇ ನಿಜವಾಗಿ ರಾಜಧಾನಿ ಆಗಿತ್ತು. ಮಧ್ಯದಲ್ಲಿ ಒಬ್ಬ ರಾಜನ ಒಂದು ತಪ್ಪು ಕೆಲಸದಿಂದಾಗಿ, ಋಷಿಯ ಶಾಪದಿಂದಾಗಿ ಅದು ಪೂರ್ತಿ ಅರಣ್ಯವಾಗಿ ಕಾಡಾಗಿ ಬದಲಾಗುವಂತೆ, ಮತ್ತೆ ಏನು ಅದರಲ್ಲಿ ಅಧಿಕಾರ ನಡೆಸುವ ಯಾರಿಗೂ ಅಲ್ಲಿ ಬರ್ಕತ್ತಿಲ್ಲ ಅಂತ ಹೇಳ್ತಲ್ಲ, ಹಾಗೆ ಅದು ಇಡೀ ಬರುವ ರೀತಿಯಲ್ಲಿ ಬದಲಾಗಿ ಹೋಯಿತು. ಆ ಪ್ರದೇಶವನ್ನ ಕೊಟ್ಟು ಕೈ ತೊಳ್ಕೊಂಡು ಬಿಡೋಣ ಅಂತ ದುರ್ಯೋಧನ ತಾನೇ ಎಲ್ಲ ರೋಡ್ ಮ್ಯಾಪ್ ಮಾಡಿ, ಜಾಗದ್ದೆಲ್ಲ ಸರ್ವೆ ಮಾಡಿ, ಎಷ್ಟೆಷ್ಟು ಕೊಡ್ಬೇಕು, ಏನೇನು ಕೊಡ್ಬೇಕು ಅಂತೆಲ್ಲ ಸಿದ್ಧ ಮಾಡಿ, ಅಂದ್ರೆ ಭೀಷ್ಮಾದಿಗಳಿಗೆ ಯೋಚಿಸ್ಲಿಕ್ಕೆ ಅವಕಾಶ ಸಿಗುವ ಮುನ್ನ ಚಂದ ಏನಿದೆ ಅಂತ ತಾನೇ ಹೇಳುವ ರೀತಿಯಲ್ಲಿ ತೋರಿಸಿ ಅವರಿಗೆ ಭಾಗ ಮಾಡಿ ಕೊಟ್ಟರು. ಆಯ್ತು, ಪಾಂಡವರು ಯೋಚನೆ ಮಾಡಿದ್ರು, ಎಲ್ಲಿದ್ರು ಅವರ ಸಾಮರ್ಥ್ಯದಿಂದ ಅವ್ರು ಏನನ್ ಬೇಕಾದ್ರೂ ಬೆಳಿಲಿಕ್ಕೆ ಶಕ್ತಿ ಇದೆ. ಒಳಗೆ ಮತ್ತೆ ನಾವೀಗ ಕೊಟ್ಟದ್ರಲ್ಲೂ ಮತ್ತೆ ಜಗಳ ಆಡುವುದು ಅಂದ್ರೆ ಅರ್ಥ ಇಲ್ಲ. ನಾವೆಲ್ಲಿದ್ದೇವೋ ಅಲ್ಲೇ ಕ್ಷೇಮವಾಗಿ, ಅದು ಮುಂದೆ ದ್ರೋಣಾಚಾರ್ಯ ಹೇಳ್ತಾರೆ, ಪಾಂಡವರನ್ನು ಹುಡುಕುವ ವಿಷಯದಲ್ಲಿ ಸೋತು ಬಂದಾಗ ಎಲ್ಲಿ ಮಳೆ ಬೆಳೆ ಚೆನ್ನಾಗಿ ನಡೀತಾ ಇದೆಯೋ ಅಲ್ಲಿ ಪಾಂಡವರು ಇದ್ದಾರೆ ಅಂತ ಅರ್ಥ, ಅಲ್ಲೋರು ಹುಡುಕಿ ಪಾಂಡವರನ್ನ ಅಂತ. ಅಂದ್ರೆ ಅವ್ರು ಹೋದಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ. ಇದು ಅವರಿಗೂ ಇದ್ದ, ಇದು ಎಲ್ಲಿಂದ ಬಂತು ಈ ತಾಕತ್ತು? ಅವರೆಲ್ಲ ದೇವತೆಗಳು, ಅದರಿಂದಾಗ ಅವ್ರಿಗೆ ಬಂತು ಅಂತ ನಾವು ಸುಲಭದಲ್ಲಿ ಹಾರಿಸಿಬಿಡ್ತೇವೆ. ಆದ್ರೆ ಭಾರತ ಹೇಳುವಂಥದ್ದು ಅವರ ನಿತ್ಯದ ಅನುಷ್ಠಾನ, ಅವರಿಗಿದ್ದ ಧರ್ಮದಲ್ಲಿರುವ ಶ್ರದ್ಧೆ, ಅವರು ತಾವು ಯಾವ ಕಾರ್ಯಕ್ಕಾಗಿ ಬಂದಿದ್ದೇವೋ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದ ಶಕ್ತಿ ಆ ಪರಿಸರದಲ್ಲಿ ಅಂಥ ಒಂದು ದೈವಿಕತೆಯನ್ನ, ಗಟ್ಟಿ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಕಾರಣವಾಯಿತು ಅಂತ. ಆಯ್ತು, ಸುಮಾರು ನಮಗೆ ಈ ಕಥೆ 2.5-3 ಸಾಲಿನಲ್ಲಿ ಮುಗಿದೋಗುತ್ತೆ. ಮಹಾಭಾರತದಲ್ಲಿ 23 ವರ್ಷಗಳ ಕಾಲ ಇಂದ್ರಪ್ರಸ್ಥದಲ್ಲಿ ಸುಖವಾಗಿ ರಾಜ್ಯಭಾರ ಮಾಡಿದ್ರು. ವಿಶ್ವಕರ್ಮ ಮಯ ಅಲ್ಲಿ
ಅವರಿಗೆ ಸಹಾಯಕ್ಕೆ ಬಂದ. ಯಾಕೆಂದ್ರೆ ಮುಂದೆ ಒಂದು ಮಹಾ ರಾಜಸೂಯ ಯಾಗ ಆಗುವುದಕ್ಕೆ ಒಂದು ಸಹಾಯ ಮಾಡ್ತಾನೆ. ಮೊದಲು ವಿಶ್ವಕರ್ಮ ಬಂದು ಆ ಇಡೀ ಪಟ್ಟಣವನ್ನು ಕಟ್ಟುವವನು ಅವನು. ಪಟ್ಟಣವನ್ನು ಕಟ್ಟಿ ಅಲ್ಲಿ ವಾಸ ಮಾಡ್ತಾರೆ. ಬೇಕಾದಷ್ಟು ಸಮೃದ್ಧಿ ಬೆಳೆಯುತ್ತೆ. ಎಲ್ಲ ದೇಶದ ರಾಜರು ಎಲ್ಲಿವರೆಗೆ ಅಂದ್ರೆ ಹಸ್ತಿನಾವತಿ ಪ್ರಜೆಗಳೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೊರಟು ಬಿಡ್ತಾರೆ. ನಾವು ಇದಿಷ್ಟು ಇದ್ದಲ್ಲೇ ಇದ್ದು ಬಿಡ್ತೇವೆ, ನಮಗೆ ಬೇಡ ಅಂತ. ಈ ಮನೆಗಳಲ್ಲಿ ಅವರು ಆ ಬೈಯುವ ಶಬ್ದ ಚೆನ್ನಾಗಿದೆ. ಈ ಮನೆಗಳಲ್ಲಿ ಇಡೀ ಮುಂಗುಸಿಗಳು ವಾಸವಾಗಲಿ, ನಮಗೆ ನೆಲ ಬೇಡ, ನಮಗೆ ಯಾಕೆಂದ್ರೆ ತುಂಬಾ ಪ್ರಾಪರ್ಟಿ ಎಲ್ಲ ಇರುತ್ತಲ್ಲಿ, ನಮಗೆ ಯಾವುದು ಬೇಡ. ಪಾಳು ಬಿದ್ದ ಮನೆಯಲ್ಲಿ ಗೂಬೆಗಳಂತೆ, ಇಲಿಗಳಂತೆ, ಮುಂಗುಸಿಗಳಂತೆ ಈ ಕೌರವರೇ ಇರಲಿ, ನಾವು ಬರಿಗೈಯಲ್ಲಾದ್ರೂ ಸರಿ ಪಾಂಡವರ ಜೊತೆಗಿದ್ರೆ ನೆಮ್ಮದಿ ಬದುಕ್ತೇವೆ ನಾವು. ನಮ್ಗೆ ರಾಜ ಧರ್ಮಿಷ್ಠನಾಗಿ ನಾವು ಮಾಡುವ ಧರ್ಮಕ್ಕೆ ಸಪೋರ್ಟ್ ಮಾಡೋರು ಬೇಕು. ಧರ್ಮಿಷ್ಠನಾಗದ ರಾಜನ ಕೈಯಲ್ಲಿ ನಾವು ಮನೆಯಲ್ಲಿ ಎಷ್ಟು ಧರ್ಮ ಮಾಡಿ ಪ್ರಯತ್ನ ಪಟ್ಟರು ಅದು ಫಲಿಸುವುದಿಲ್ಲ, ಮತ್ತು ಅದು ನಮಗೆ ಯಾವುದೇ ರೀತಿಯಿಂದ ನೆರವು ಕೊಡುವುದಿಲ್ಲ, ನೆಮ್ಮದಿ ಉಳಿಸುವುದಿಲ್ಲ. ಅದು ನಾವೆಲ್ಲ ಹೊರಡುತ್ತೇವೆ ಅಂತ ಬರ್ತಾರೆ. ಹಾಗೆ ಯುಧಿಷ್ಠಿರ ತಡೀತಾನೆ, ತಪ್ಪು, ಹಾಗೆ ಮಾಡಬೇಡಿ, ಇದು ಒಂದು ದೇಶ, ನಾವು ಒಂದೇ ಮನೆ ಎರಡು ಕುಡಿಗಳಷ್ಟೇ. ಇಲ್ಲೂ ಕೂಡ ಅದೇ ರೀತಿ ದೊಡ್ಡಪ್ಪ ಅದೇ ಧಾರ್ಮಿಕ ಶ್ರದ್ಧೆಯಿಂದಲೇ ಇದನ್ನೆಲ್ಲ ನಡೆಸ್ತಾ ಇದ್ದಾನೆ, ನೀವು ಹಾಗೆ ಮಾಡಬಾರ್ದು ಅಂತ ತುಂಬಾ ಅವರಲ್ಲಿ ಬೇಡಿಕೆಯನ್ನಿಟ್ಟು, ನಮ್ಮ ಸಂಬಂಧ ಯಾವತ್ತೂ ಇಷ್ಟ ಆಯ್ತು ಅಂದ ತಕ್ಷಣ ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ. ಆಮೇಲೆ ಉಳ್ಕೊಳ್ತಾರೆ ಒಂದಿಷ್ಟು ಜನ. ದುರ್ಯೋಧನಿಗೆ ಅದೂ ತುಂಬಾ ಸಿಟ್ಟು. ಜನ ಎಲ್ಲ ಮುಖಕ್ಕೆ ಹೇಳ್ತಿದ್ರು, ನಿನ್ನ ರಾಜ್ಯಭಾರದಲ್ಲಿ ನಮ್ಗೆ ಇರ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿ ಅವನ ಹತ್ರ ಯಾವುದೇ ಸೇವೆ ಸಹಾಯ ಕೇಳಲಿಕ್ಕೆ ಹೋಗ್ತಿಲ್ಲ. ಸಹಾಯ ಬೇಕು ಅಂದ್ರೆ ಸೀದಾ ಅಲ್ಲಿ ಇಂದ್ರಪ್ರಸ್ಥ ಕೊಡು, ಇವನ ಹತ್ರ ಕೇಳಲಿಕ್ಕೆ ಇಲ್ಲ. ಕೊನೆಗೆ ಇವನಲ್ಲಿಂದ ನಿಂತು ವಿದುರ ಒಬ್ಬ ಬಾಕಿ ಇದ್ದ, ಆದ್ರೆ ಅವನ ಹತ್ರ ಹೇಳಿಸಿ ಅವರಿಗೆ ಬೇಕಾದ ಸಹಾಯ ಮಾಡಿಸುದು. ಅವ್ರು ಅಲ್ಲಿದ್ರು ಕೂಡ ರಾಜ್ಯಭಾರದ ಒಳ ಸುಳಿಗಳೆಲ್ಲ ಪಾಂಡವರಿಗೆ ಸಹಜವಾಗಿ ಸಹಾಯಕ್ಕೆ ಅಂತ ವಿದುರ ಇದ್ದದ್ರಿಂದ, ಯಾಕಂದ್ರೆ ಅವನು ಪ್ರಧಾನಿಯಾಗಿ ಕೆಲಸ ಮಾಡಿದವನು, ಮುಖ್ಯ ಸ್ನೇಹಿತನೂ ಆಗಿದ್ದ, ಚಿಕ್ಕಪ್ಪನೂ ಆಗಿದ್ದ, ಪೂರ್ತಿ ಒಂದೇ ಸರ್ತಿ ತೆಗೆದು ಹಾಕಿ ಆಗ್ತಿರ್ಲಿಲ್ಲ ದುರ್ಯೋಧನನಿಗೆ. ಒಟ್ಟಂತೂ 23 ವರ್ಷಗಳ ಕಾಲ ಸುಖವಾದ ಬದುಕು ನಡೆಯಿತು. ಕೊನೆಯ ವರ್ಷಗಳು ಬರುವಾಗ ಇದರ ಮಧ್ಯದ ಕೆಲವು ಘಟನೆಗಳು ಭಾರತದಲ್ಲಿ ಇದೆ. ಒಂದು ಖಾಂಡವ ದಾಹದ ಪ್ರಸಂಗ ಬರುತ್ತೆ. ಕೃಷ್ಣ ಯಾವಾಗಲೂ ಹೆಚ್ಚು ಕಮ್ಮಿ ಇಲ್ಲೇ ವಾಸ ಮಾಡುತ್ತಿದ್ದ, ಅಲ್ಲಿಗೆ ಹೋಗುದೇ ಮರೆತು ಬಿಡುತ್ತಿದ್ದಂತೆ. ಇವರು ಹೊರಡುವಾಗ ಹೋಗ್ಬೇಕಾ ಅಂತ ಕೇಳುದು ಯುಧಿಷ್ಠಿರ. ಅವ್ರು ಹೋಗ್ಬೇಕಾ ಅಂತ ಕೇಳುವುದೇ ಕಾಯ್ತಾ ಇದ್ದ ಹಾಗೆ ಕೃಷ್ಣ, ನೀನ್ ಬೇಡ ಅಂದ್ರೆ ಹೋಗಲ್ಲ ಅಂತ ಇಲ್ಲೇ ಇದ್ದು ಬಿಡು. ಅಲ್ಲಿ ಬೈದಿದ್ರಂತೆ ಅವರೆಲ್ಲ, ಈ ಕೃಷ್ಣ ಹೋದ್ರೆ ವಾಪಸ್ ಬರುದಿಲ್ಲ, ನಾವೆಲ್ಲ ಬಾಗಿಲು ಕಾಯ್ತಾ ಕೂತ್ಕೊಳ್ಳೋದು. ಈಗ ಬರ್ತಾನೆ, ಚೈತ್ರ ಕಳೀತು, ವೈಶಾಖ ಕಳೀತು, ಮಳೆಗಾಲದೊಳಗಾದ್ರೂ ಬರ್ತಾನೆ. ಮಳೆಗಾಲ ಬಂದ್ಮೇಲೆ ಮಳೆಗಾಲ 4 ತಿಂಗಳು ಎಲ್ಲೂ ಓಡಾಡುದಿಲ್ಲ, ಬಹುಶಃ ಚಾತುರ್ಮಾಸ ಮುಗಿಸಿ ಬರ್ತಾನೆ. ಚಾತುರ್ಮಾಸ ಮುಗಿಸಿದ ಮೇಲೆ ಚಳಿಗಾಲ, ಚಳಿಯಲ್ಲಿ ತುಂಬಾ ಕಷ್ಟ ಆಗುತ್ತೆ, ಎಲ್ಲೋ ಹೊರಗೆ ಓಡಾಡ್ಲಿಕ್ಕೆ ಆಗುದು. ಇದು ಮುಗಿಸಿ ಬರ್ತಾನೆ, ಬೇಸಿಗೆ ತುಂಬಾ ಸೆಕೆ ಆಗುತ್ತೆ. ಕೃಷ್ಣನಿಗೆ ಎಲ್ಲ ಕಾಲವೂ ಅಲ್ಲೇ ಮುಗಿದು ಹೋಗ್ತಾ ಇತ್ತು, ನಮ್ಮ ಹತ್ರ ಬರ್ತಾನೆ ಇರ್ಲಿಲ್ಲ ಅಂತ. ಹೀಗೆ ಅವರಿಬ್ರು, ಅರ್ಜುನ ಮತ್ತೆ ಕೃಷ್ಣನಿಗೆ ಬಾಂಧವ್ಯ ಜಾಸ್ತಿ. ಆ ಹೊತ್ತಿನಲ್ಲಿ ಸಖ್ಯದ ಪ್ರೀತಿಯನ್ನ ಅರ್ಜುನ ಕೃಷ್ಣನಲ್ಲಿ ಅತ್ಯಂತ ತೋರಿಸ್ತಿದ್ದ. ಅಲ್ಲಿ ಖಾಂಡವ ದಾಹ ಆದ ಮೇಲೆ ಮಯ ಒಬ್ಬ ಆ ಖಾಂಡವ ದಾಹದಲ್ಲಿ ಉಳ್ಕೊಳ್ತಾನೆ ಇವರಿಬ್ಬರ ರಕ್ಷಣೆಯಿಂದಾಗಿ. ಅದಕ್ಕೆ ಪ್ರತಿಯಾಗಿ ರಾಜಸೂಯ ಯಾಗದ ಒಂದು ಪ್ರಸಂಗ ಬರುತ್ತೆ. ಏನಾಗಿದೆ ಅಂದ್ರೆ, ಇಡೀ ದೇಶದಲ್ಲಿ 3 ಜನ ಸೇರ್ಕೊಂಡು ವಶಪಡಿಸಿಕೊಳ್ಬೇಕು ಅಂತ ಮಾಡಿದ್ದು ಪ್ರಯತ್ನ. ಆರಂಭದಲ್ಲಿ ಜರಾಸಂಧ, ಕಂಸ ಆದ್ಮೇಲೆ ಇನ್ನೊಂದು ಮೂಲೆಯಲ್ಲಿ ನರಕಾಸುರ, ಮತ್ತೊಂದು ಮಧ್ಯದಲ್ಲಿ ಜರಾಸಂಧ. ಯೋಚನೆ ಮಾಡಿ, ಮಥುರೆಯ ಮೇಲ್ಭಾಗದಲ್ಲಿ ಅಂದ್ರೆ ಅದು ಪಾಕಿಸ್ತಾನಕ್ಕೆ ಹತ್ರ ಆ ಭಾಗದಲ್ಲಿ ಕಂಸ. ಪ್ರಾಗ್ಜ್ಯೋತಿಷಪುರ ಅಂತ ಕರೆಯುವುದು. ಪ್ರಾಗ್ಜ್ಯೋತಿಷಪುರ ಅಂದ್ರೆ ಅದಕ್ಕೆ ಸೂರ್ಯೋದಯದ ನಾಡು ಅಂತ ನಾವು ಸ್ವಲ್ಪ ಆಚೆಗೆ ಇವತ್ತು ಜಪಾನ್ ಅಂತ ಕರಿತೇವೆ. ಅದೇ ಸ್ವಲ್ಪ ಈಚೆಗೆ ಬಂದ್ರೆ ಅಸ್ಸಾಂ ಇದೆ. ಅದಕ್ಕೆ ಇನ್ನೊಂದು ಹೆಸರಿತ್ತು, ಅಸಮ ಅಂತ ಹೆಸರು ಅದಕ್ಕೆ. ಅಸಮ ಅಂದ್ರೆ ಅದಕ್ಕೆ ಸಮಾನವಾದ ಊರು ಮತ್ತೊಂದಿಲ್ಲ. ಅದರ ಕೋಟೆ ಎಂಥ ಒಂದು ಬಿಗಿಯಾದದ್ದು ಅಂದ್ರೆ, ದೇವತೆಗಳು ಕೂಡ ಆ ನಾಡಿನಲ್ಲಿ ಪ್ರವೇಶ ಮಾಡಿ ನರಕಾಸುರನನ್ನು ಎದುರಿಸಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ಅದಕ್ಕೆ ಅಸಮ ಅಂತ ಹೆಸರಿತ್ತು. ಅದಾದ್ಮೇಲೆ ನಮ್ಮ ಭಾಷೆಯಲ್ಲಿ ಅಸ್ಸಾಂ ಆಯ್ತು. ಒಟ್ಟಂತೂ ಪ್ರಾಗ್ಜ್ಯೋತಿಷಪುರ ಅಂದ್ರೆ ಕೇವಲ ಆ ಅಸ್ಸಾಂ ಇವತ್ತು ನಾವು ಹೇಳುವ ಜಾಗ ಮಾತ್ರ ಅಲ್ಲ, ಆ ಜಪಾನ್ ಇರ್ಬೋದು, ಋಷಿಕಾಹ, ಚೀನಾಹ, ಹೂಣ, ಈ ಎಲ್ಲರನ್ನೂ ಕೂಡ ನರಕಾಸುರ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ. ಈ ಕಡೆಯ ಮ್ಲೇಚ್ಛ ದೇಶದ ಎಲ್ಲಾ ಭಾಗಗಳು, ಗಾಂಧಾರ, ಪಾಕಿಸ್ತಾನ ಅಂತ ನಾವೀಗ ಏನ್ ಹೇಳ್ತೇವೆ, ಗಾಂಧಾರ ಅಂದ್ರೆ ಅಫ್ಘಾನಿಸ್ತಾನ, ಅದರ ಮೇಲ್ಭಾಗ ಕೇಕೆ ದೇಶ ಅಂತ ಅದನ್ನು ಕರಿತೇವೆ. ಅದು ರಾಮಾಯಣದಲ್ಲೂ ಆ ಉಲ್ಲೇಖ ಬರುತ್ತೆ. ಆ ಮೇಲಿನಷ್ಟು ಭಾಗ ಕಂಸನ ಕೈಯಲ್ಲಿ, ಈ ಮೇಲಿನ ಭಾಗ ಇಷ್ಟು ನರಕಾಸುರನ ಕೈಯಲ್ಲಿ, ಈ ಕೆಳಗಿನ ಇಷ್ಟು ಭಾಗ ಜರಾಸಂಧನ ಕೈಯಲ್ಲಿ. ಅದರಲ್ಲಿ ಇವರಿಬ್ಬರ ಜುಟ್ಟು ಜರಾಸಂಧನ ಕೈಯಲ್ಲೇ ಇದ್ದಿದ್ದು. ಜುಟ್ಟು ಅನ್ನೋದಕ್ಕಿಂತ ಅವರೇ ಒಪ್ಕೊಂಡ್ಬಿಟ್ಟಿದ್ರು, ನಮ್ಮ ಲೀಡರ್ ಜರಾಸಂಧ ಅಂತ. ಹಾಗಾಗಿ ಇಡೀ ದೇಶದ ಸಮಗ್ರ ಚಿತ್ರಣ ದುಷ್ಟರ ಕೈಯಲ್ಲಿ ಇತ್ತು. ಕಂಸದಲ್ಲಿ 1 ವಿಕೆಟ್ ಉರುಳಿಸಿದ್ದ. ಮುಕ್ಕಳೆ ಅಂತ ಹೇಳ್ತೇವೆ ನಾವು ಇವತ್ತು, ಟೀಪಾಯ ಇದೆ, ಅದು ತ್ರಿಪಾ ನಿಜವಾದ ಶಬ್ದ.
ತ್ರಿಪಾದ್, 3 ಪಾದ ಇದೆ ಅಂತ. ಅದು ಕೊನೆಗೆ ಟೀ ಪಾಯ ಆಯ್ತು ಹಿಂದಿಗೆ ಹೋಗಿ. ಆಮೇಲೆ ಇಂಗ್ಲಿಷ್ ನವರು ಟೀ ಪಾಯ್ ಮಾಡಿದ್ರು. ಆಮೇಲೆ ನಾವು ಟೀ ಇಡುವ ಪಾಯ್ ಅಂತ ಏನೋ ಅದಕ್ಕೆ ನಾವೇ ಒಂದು ಹೊಸ ಅರ್ಥ ಕಟ್ಕೊಂಡ್ವಿ. ಅದು 3 ಕಾಲುಗಳುಳ್ಳ ಒಂದು, ಯಾಕೆಂದ್ರೆ ಒಂದು ವಸ್ತು ನಿಲ್ಲಬೇಕು ಅಂದ್ರೆ ಕನಿಷ್ಠ 3 ಬಿಂದುಗಳು ಬೇಕು. 3 ಬಿಂದುವಿನಲ್ಲಿ ಮೇಲೆ ಒಂದು ವಸ್ತುವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ, ಎರಡರಲ್ಲಾದ್ರೂ ಜಾರುತ್ತೆ. ಈಗ 2 ವೀಲರ್ ಅಲ್ಲೂ ನಾವು ಹೋಗ್ತಾ ಹೋಗ್ತಾ ಬ್ಯಾಲೆನ್ಸ್ ಇಂದ ನಿಲ್ಲೋದಷ್ಟೇ ಬಿಟ್ರೆ, ನೀವು ನಿಲ್ಲಿಸಿ ಅದನ್ನು 2 ಚಕ್ರದಲ್ಲಿ ನಿಲ್ಲಿಸ್ತೇವೆ ಅಂದ್ರೆ ಆಯ್ತು, 3ನೇ ನಿಂತ್ಕೊಳ್ತಾರೆ, ನೀವು ಬಿದ್ರಿ ಅಂತ ಓಡ್ಲಿಕ್ಕೆ ಎತ್ತಿಕೊಂಡು ಬರ್ಲಿಕ್ಕೆ ಅಷ್ಟೇ. ಆದ್ರೆ 3 ಬಿಂದು ಅನ್ನೋದು ಸೇರುವ ಹಾಗೆ ಇವರು ಸೇರ್ಕೊಂಡು ನಾಶ ಮಾಡಬೇಕು ಅಂತ ಅಂದದ್ರಲ್ಲಿ ಒಂದನ್ನು ಉರುಳಿಸಿದ್ದ ಕೃಷ್ಣ ಬಾಲ್ಯದಲ್ಲಿ. 11 ವರ್ಷದ ಹುಡುಗ. ಈಗ 2ನೇದನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ. 2ನೇದು ಈಗಾಗಲೇ ನಾಶ ಆಗಿದೆ. ನರಕಾಸುರನನ್ನ ಹೋಗಿ ನಾಶ ಮಾಡಿದ್ದಾನೆ ಕೃಷ್ಣ. ನಾಶ ಮಾಡಿ 11,100 ಜನ ಹೆಣ್ಮಕ್ಳು ಬರೀ ಹೆಣ್ಮಕ್ಳಲ್ಲ, ಎಲ್ಲರೂ ರಾಜಕುಮಾರಿಯರು. ಯಾಕೆ ರಾಜಕುಮಾರಿಯರನ್ನ ವಶಪಡಿಸಿಕೊಂಡದ್ದು ಅಂತಂದ್ರೆ, ಜರಾಸಂಧ 22,800 ರಾಜಕುಮಾರರನ್ನ ಮುಂದೆ ತಾನು ಮಾಡುವಂತಹ ಒಂದು ದೊಡ್ಡ ಯಾಗದಲ್ಲಿ ಬಲಿ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದ. ಅದರಲ್ಲಿ ಅವನಿಗೆ 86% ಜನರನ್ನ ರಾಜಕುಮಾರರನ್ನ ಹಿಡಿದಿಟ್ಟಾಗಿತ್ತು. ಇನ್ನು 14% ಬಾಕಿ ಇತ್ತು ಅವನು ಮಾಡುವ ಕೆಲಸಕ್ಕೆ. ದ್ವಾರಕೆಗೆ ಒಂದು ಸರ್ತಿ ಕೃಷ್ಣ ಹೋಗಿದ್ದಾಗ ನಾರದರು ಬಂದು ಈ ಯುಧಿಷ್ಠಿರನ ಹತ್ರ ಇಂದ್ರಪ್ರಸ್ಥದಲ್ಲಿ ಮಾತಾಡುವಾಗ, ಪಾಂಡುವಿಗೆ ಸ್ವರ್ಗದ ಪ್ರದೇಶದಲ್ಲಿ ವಾಸಕ್ಕೆ ಅವಕಾಶ ಇದ್ರೂ ಕೂಡ ಇಂದ್ರನ ಪಕ್ಕದಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೂಡ್ಲಿಲ್ಲ. ಹರಿಶ್ಚಂದ್ರ ಕೂತಿದ್ದ. ಅಲ್ಲ, ಹರಿಶ್ಚಂದ್ರ ಕೂತಿದ್ದ, ನಮ್ಮಪ್ಪ ಯಾಕೆ ಕೂತಿಲ್ಲ ಅಂದ್ರೆ ರಾಜಸೂಯ ಯಾಗ ಮಾಡ್ಲಿಲ್ಲ ಅವನು, ಅದರಿಂದಾಗ ಆಗ್ಲಿಲ್ಲ. ನಮ್ಮ ಮಕ್ಕಳ ಹತ್ರ ಇದನ್ನ ಮಾಡು ಅಂತ ಕೇಳಿದ್ದಾರೆ. ಖುಷಿಯಾಯ್ತು. ಈ ಕೆಲವೊಂದ್ ಸರ್ತಿ ಅಧಿಕಾರ ಇದೆ, ಸುತ್ತಮುತ್ತ ಜಿ ಹುಜೂರ್ ಅಂತ ಹೇಳೋರಿದ್ದಾರೆ, ಸಂಪತ್ತಿದೆ ಅಂತ ಅಂದ ತಕ್ಷಣ ಏನಾದ್ರು ನಾ ಮಾಡ್ಬಿಡೋಣ, ಸರಿ ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡಿದ. ಆದ್ರೆ ತೀರ್ಮಾನ ಮಾಡುವನ್ನೇ ಕೇಳಿದೆ ಎಲ್ಲರನ್ನು, ಏನ್ ಮಾಡ್ಬೋದು ಅಂತ. ಎಲ್ಲರೂ ಯುಧಿಷ್ಠಿರ ಅಂದ್ರೆ ಧರ್ಮದ ಪ್ರತಿರೂಪ, ಅವ್ರು ಮಾಡಿಯೇ ಮಾಡ್ತಾನೆ, ಮಾಡ್ಲಿಕ್ಕಾಗತ್ತೆ ಅಂತ ಎಲ್ಲರೂ ಹೇಳಿದ್ರು. ಆದ್ರೂ ಅವನಿಗೆ ಪೂರ್ತಿ ಧೈರ್ಯ ಬರಲಿಲ್ಲ. ಕೃಷ್ಣನನ್ನ ಕೇಳದೆ ಏನ್ ಮಾಡೋದು ಬೇಡ ಅಂತ ಹೇಳಿ ದೂತರನ್ನ ಕಳಿಸಿದ. ಅದೇ ಹೊತ್ತಿಗೆ ಆ ಹೆಣ್ಮಕ್ಳನ್ನ ಕಳ್ಕೊಂಡಿದ್ದಂತಹ ತಂದೆ ತಾಯಿಯರೆಲ್ಲ, ನಮ್ಮ ಮನೆಯಲ್ಲಿದ್ದ ಈ ಗಂಡು ಮಕ್ಕಳು ವಾಪಸ್ ಬಂದಿಲ್ಲ, ಹೆಣ್ಮಕ್ಳು ಹೇಗೋ ಬಂದವರು ಕೃಷ್ಣನಲ್ಲಿ ಸುಖವಾಗಿ ಬದುಕಿದ್ರು. ಗಂಡು ಮಕ್ಕಳ ಪರಿಸ್ಥಿತಿ ನಮ್ಗೆ ಭಯ ಆಗ್ತಾ ಇದೆ. ಹೆಣ್ಮಕ್ಳನ್ನು ವಶಪಡಿಸಿಕೊಂಡದ್ದು ಯಾಕೆ ಅಂತ ನಾನು ಆಗ ಹೇಳ್ತಾ, ನಾವಿವತ್ತು ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ, ಲಾರ್ಡ್ ವೆಲ್ಲೆಸ್ಲಿ ಅಂತ. ಅವನು ದತ್ತು ಮಕ್ಕಳಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ನಿಯಮವನ್ನು ಮಾಡಿ, ನಂತರದಲ್ಲಿ ದತ್ತು ತೆಗೆದುಕೊಂಡ್ರೆ ಅಥವಾ ಆಗ ಒಂದು ಧರ್ಮ ಇತ್ತು, ಪುತ್ರಿಕಾ ಪುತ್ರ ಧರ್ಮ ಅಂತ. ಗಂಡು ಮಕ್ಕಳಿಲ್ಲ ಅಂದ್ರೆ ಹೆಣ್ಣು ಮಕ್ಕಳನ್ನು ಒಬ್ಬ ಕ್ಷತ್ರಿಯನಿಗೆ ಕೊಟ್ಟು ಅವನನ್ನ ಮನೆಯ ಅಡಿಯನನ್ನಾಗಿಸಿಕೊಂಡು ಅಲ್ಲಿ ಹುಟ್ಟಿದ ಮಗನನ್ನ ಆ ಮನೆಗೆ ಬಿಟ್ಟು ಕೊಡದೆ, ಇದು ಹುಟ್ಟಿದ ಗಂಡು ಮಗುವನ್ನ ನಾನೇ ನನ್ನ ಮಗನನ್ನಾಗಿ ಸಾಕ್ತೇನೆ ಅಂತ ಒಪ್ಪಿಕೊಂಡ್ರೆ ಅದು ಪುತ್ರಿಕಾ ಪುತ್ರ ಧರ್ಮ. ಈ ಕ್ರಮದಲ್ಲಿ ವಸುದೇವ ಅನೇಕ ಬೇರೆ ಬೇರೆ ರಾಜ ಮನೆತನಗಳಿಗೆ ಹೋಗಿ ಹುಟ್ಟಿದವರೇ ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ. ಹಾಗೆ ಈ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗುತ್ತೆ, ನನ್ನ ಕೈಗೆ ಮತ್ತೆ ರಾಜ್ಯ ತಪ್ಪತ್ತೆ ಅಂತ ಹೇಳಿ ಹೆಣ್ಮಕ್ಳನ್ನೆಲ್ಲ ನರಕಾಸುರ ವಹಿಸಿಕೊಂಡಿದ್ದ. ಗಂಡು ಮಕ್ಕಳ ವ್ಯವಸ್ಥೆಯನ್ನೆಲ್ಲ ಜರಾಸಂಧ ಇಟ್ಟುಕೊಂಡಿದ್ದ. ಇದು ಇಡೀ ದೇಶದ ವ್ಯವಸ್ಥೆಗೆ ಒಂದು ದೊಡ್ಡ ತೊಡಕಾಗ್ಬಿಟ್ಟಿತ್ತು. ಕಂಸನನ್ನ ಕೊಂದ್ರು, ನರಕಾಸುರನನ್ನ ಕೊಂದ್ರು, ಇಡೀ ದೇಶದ ಸೈನ್ಯದ ದೊಡ್ಡ ಮೊತ್ತ ಜರಾಸಂಧನ ಕೈಯಲ್ಲಿತ್ತು. 18 ಬಾರಿ ಸೇನೆಯನ್ನು ಸೋಲಿಸಿದ್ರು ಕೂಡ ವ್ಯವಸ್ಥೆ ದೃಷ್ಟಿಯಿಂದ ಸಪೋರ್ಟ್ ಮಾಡೋರಿಲ್ಲ. ರಾಜಸೂಯ ಯಾಗದ ದೊಡ್ಡ ಆಗಬೇಕಾದ ಕೆಲಸ ಏನಂದ್ರೆ, ಅಷ್ಟೂ ರಾಜರನ್ನ ತಮ್ಮ ಯಜ್ಞದಲ್ಲಿ ಕಪ್ಪ ಕೊಡುವುದಕ್ಕೆ ವ್ಯವಸ್ಥೆ ಮಾಡಬೇಕು. ಈ 22,800 ಜನ ಕೊಡ್ಲಿಕ್ಕೆ ಆಗುದಿಲ್ಲ. ತಮ್ಮ ಮಕ್ಕಳು ಅವ್ರ ಕೈಲಿದ್ದಾರೆ, ತಮ್ಮ ಸೈನ್ಯ ಅವ್ರ ಕೈಲಿದ್ದಾರೆ, ಕಪ್ಪ ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಹೇಗೆ ಕೊಡ್ತಾರೆ? ಅದರಿಂದಾಗಿ ಇದು ಯೋಚನೆ ಬಂತು. ಆಗ ಕೃಷ್ಣನನ್ನು ಬಂದು ಕೇಳಿದಾಗ ಕೃಷ್ಣ ಇದೆಲ್ಲವನ್ನು ಹೇಳ್ತಾನೆ, ನೀನು ಯಾಗ ಮಾಡ್ತೇನೆ ಅಂತ ಒಪ್ಕೊಂಡದ್ದು ಸರಿ, ಆದ್ರೆ ಯಾಗ ಮಾಡುವುದಕ್ಕೆ ಬೇಕಾದ ಸಿದ್ಧತೆಯಲ್ಲಿ ಮೊದಲ ಸಿದ್ಧತೆ ಜರಾಸಂಧನ ನಾಶ. ಅದೇ ಇಲ್ಲ ಅಂದ್ರೆ ನೀನ್ ಹೇಗೆ ಸಂಕಲ್ಪ ಮಾಡಿದಿ? ತಲೆ ಕಟ್ಟೋಯ್ತು ಅವನಿಗೆ. ನಾನು ಎಂತ ದೊಡ್ಡ ಯೋಚನೆ ಮಾಡ್ಬಿಡ್ಬೋದು ಅಂತ. ನೋಡಿ, ಎಲ್ಲರೂ ಹೊಗಳಿದ್ದು ಈಗ ಒಬ್ರು ಬಾಯ್ಬಿಡ್ತಾರೆ. ತಲೆ ಬಿಸಿ ಆಯ್ತು. ದೇವರು ಕೆಲವೊಮ್ಮೆ ಭಯ ಹುಟ್ಟಿಸ್ತಾನೆ. ಭಯ ಹುಟ್ಟಿಸುವ ಉದ್ದೇಶ ನಾನೇ ಮಾಡ್ತೇನೆ ಅಂತ ಅನ್ನುವ ನಮ್ಮಲ್ಲಿರುವ ಹಮ್ಮನ್ನ ಇಳಿಸ್ಲಿಕ್ಕಷ್ಟೇ ಹೊರತು ಮಾಡಬೇಕಾದ ಕೆಲಸವನ್ನ ತಡಿಬೇಕು ಅಂತಲ್ಲ. ಅವನಿಗೆ ಒಂದೇ ಸರ್ತಿ ಕೈ ಜಾರಿ ಹೋಯ್ತು, ನನ್ನ ಹತ್ರ ಆಗುದಿಲ್ಲ, ಎಲ್ಲ ಕ್ಯಾನ್ಸಲ್ ಅಂತ ಘೋಷಣೆ ಮಾಡಿದ. ಕೃಷ್ಣ ಹೇಳಿದ, ನಾನು ಕ್ಯಾನ್ಸಲ್ ಮಾಡುವಂತ ಎಲ್ಲಿ ಹೇಳಿದೆ?
ಪರಿಸ್ಥಿತಿ ಹೀಗಿದೆ, ಇದಕ್ಕೆ ಏನ್ ಸಿದ್ಧತೆ ಮಾಡ್ಕೊಂಡಿದ್ದಿ ಕೇಳಿದ್ ನಾನು. ಅಯ್ಯೋ ಇದಕ್ಕೆಲ್ಲ ಸಿದ್ಧತೆ ಮಾಡ್ಲಿಕ್ಕೆ ಆಗುದು, ನಾನು ಯಾಕೆ ಬಂದಿದ್ದು ಮತ್ತೆ? ಸಿದ್ಧತೆ ಮಾಡ್ಬೇಕು ಅಂತ ನಾನೇ ಬಂದಿದ್ದು, ನೀವು ಮಾಡಿ. ನಾನೇನಾದ್ರೂ ಸಂಕಲ್ಪ ಮಾಡಿದ್ರು ಅದನ್ನ ಬೇಕಾದ್ರೂ ಮುರಿತೇನೆ. ನನ್ನನ್ನು ನಂಬಿಕೊಂಡವರು ಏನಾದ್ರೂ ಸಂಕಲ್ಪ ಮಾಡಿದ್ರೆ ಅದನ್ನು ನಡೆಸಬೇಕಾದದ್ದು ನನ್ನ ಕರ್ತವ್ಯ, ನಾನು ಅದನ್ನು ಮಾಡಿಸ್ತೇನೆ. ನೀನ್ ನಡೆಸಬೇಕು ತಾನೇ. ನಿಮ್ಮ ತಂದೆಯ ಸ್ಥಾನವನ್ನು ನೀವು ಇಂದ್ರನ ಪಕ್ಕದಲ್ಲಿ ನೋಡ್ಬೇಕು ಅಂತ ಬಯಸುವುದು ತಾನೇ. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡಿದ್ರೆ ನನಗೆ ಭೀಮಸೇನನ್ನು ಕೊಡು ಅಂತ ಕೇಳಿದೆ. ಅಯ್ಯೋ ಭೀಮಸೇನನ್ನು ಕೊಟ್ಟರೆ ನಾನು ಕಣ್ಣು ಹೋದಾಗೆ. ಮತ್ತೆ ಆ ಪ್ರಕಾರ ಗೋಳು ಶುರು ಮಾಡಿದ್ದಾನೆ. ಆಗ ಹೇಳ್ತಾನೆ, ಕೃಷ್ಣ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಈಗ ಒಂದು ಆತಂಕದಿಂದ ಹಾಗಂತೆ, ಖಂಡಿತ. ಜೊತೆಗೆ ನನಗೆ ಅರ್ಜುನನು ಇರಲಿ. ಅರ್ಜುನನು ನಾನು ಹೋಗ್ತಾ ಇರೋದು ಕೃಷ್ಣನ ಜೊತೆಗೆ, ಬರ್ತಾ ಇರೋದು ಭೀಮಸೇನ. ಅರ್ಜುನನು ಏನು ಅಸಾಮಾನ್ಯ, ಸಾಮಾನ್ಯ ಅಲ್ಲ. ನನ್ಗೆ ಆಗ್ಬೇಕಾದ ಕೆಲಸ ಅದು ಸುಲಭದಲ್ಲಿ ಆಗ್ಬೇಕು. ನಾ ಸೇನೆ ಎಲ್ಲ ತಗೊಂಡೋಗಿ ಜರಾಸಂಧನ ಎದುರುಗಡೆ ನಿಂತು ಯುದ್ಧ ಮಾಡುವುದೆಲ್ಲ ಅದು ಆಗದ ಹೋಗದ ಕೆಲಸ. ಯಾಕೆಂದ್ರೆ ಆ ಸೇನೆ ಜೊತೆಗೆ ಯುದ್ಧ, ಅದಕ್ಕೆ ಸಿದ್ಧತೆ, ಅಷ್ಟು ಜನರು ನಿರಪರಾಧಿಗಳೆಲ್ಲ ಒದ್ದಾಟ ಪಡುವುದು, ಇದೆಲ್ಲ ವ್ಯರ್ಥ ಕೆಲಸ. ಇದಕ್ಕಿಂತ ಸುಲಭವಾಗಿ ನಾವು ಕಾರ್ಯ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋದ. ಇದಕ್ಕಿಂತ ಇನ್ನೊಂದು ಮುಖ್ಯವಾದ ಸಂಗತಿಯನ್ನು ಕೃಷ್ಣ ಅಲ್ಲಿ ಆ ವೇದಿಕೆಯಲ್ಲೇ ಪ್ರತಿಪಾದನೆ ಮಾಡುತ್ತಾನೆ. ಜರಾಸಂಧ ಅಂತಂದ್ರೆ ಅವೈದಿಕವಾದ ಚಿಂತನೆ. ನಾವೀಗ ಜರಾಸಂಧನನ್ನು ಮಟ್ಟ ಹಾಕುವುದು ಅಂತಂದ್ರೆ ಸಜ್ಜನರು ನಂಬಿದ ವೇದ, ಇತಿಹಾಸ, ಪುರಾಣ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳಿಗೆ ಮತ್ತೆ ಚೇತರಿಕೆ. ಯಾಕೆಂದ್ರೆ ಅವ್ರು ಮಾಡ್ತಾ ಇರೋದು ಅಶಾಸ್ತ್ರೀಯವಾದ ಯಾಗ. ನರಬಲಿ ಅಂತನ್ನೋದು ಯಾವ ಕಾರಣಕ್ಕೂ ಕೂಡ ಶಾಸ್ತ್ರೀಯ ಅಲ್ಲ. ಇದನ್ನ ಕೃಷ್ಣ ಅದಕ್ಕಿಂತ ಮುಂಚೆಯೂ ಪ್ರತಿಪಾದನೆ ಮಾಡಿದ್ದ. ನಾವು ಅನ್ಕೊಳ್ಳೋದು ಸಾಮಾನ್ಯ ಇವತ್ತಿನ ವಾದದಲ್ಲಿ ಬುದ್ಧ ಬಂದ ಮೇಲೆ ಯಾಗದಲ್ಲಿ ಬಲಿ ನಿಂತಿತು ಅಂತ. ಕೃಷ್ಣನ ಕಾಲದಲ್ಲಿ ಯಾಗದಲ್ಲಿ ಯಾವ, ಅದು ಗೋವಾಗಿರ್ಬೋದು, ಆಡಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಯಾವುದನ್ನು ಯಜ್ಞದಲ್ಲಿ ಬಲಿ ಕೊಡ್ಲಿಕ್ಕಿಲ್ಲ ಅಂತಂದು ಕೃಷ್ಣ ಬಹಳ ಮೊದಲೇ ತೀರ್ಮಾನ ಮಾಡಿ ಹೇಳಿದ್ದ. ಅದು ಇಂದ್ರ ಯಾಗ ನಡೆಯುವಾಗಲೇ ಹೇಳಿದ ಸಂಗತಿ. ಇಂದ್ರನ ಯಾಗಕ್ಕೆ ಬದಲಾಗಿ ಗೋವರ್ಧನ ಪೂಜೆಯನ್ನು ಮಾಡುವಾಗ ಯಾಗ ನಡೆದಿದೆ. ಇಂದ್ರನ ಹೆಸರಲ್ಲಿ ಇದ್ದ ವಸ್ತುಗಳೇ ಬದಲಾಗಿ ಗೋವರ್ಧನನಿಗೆ ಪೂಜೆ, ಅದೇ ಯಾಗ ನಡೆಯುವುದು ಅಂತಾಗಿತ್ತು. ಆ ಯಾಗದಿಂದ ಶುರು ಮಾಡಿ ಮುಂದೆ ಎಲ್ಲೂ ಕೂಡ ಅವನ ಗಮನಕ್ಕೆ ಬಂದಂತೆ ಯಾಗದಲ್ಲಿ ಬಲಿ ಕೊಡುವುದಿಲ್ಲ ಅಂತ ತೀರ್ಮಾನ ಆಗಿತ್ತು. ಆದ್ರೆ ಇದು 1-2 ಜನ ಅಲ್ಲ, ಅವನು ಇನ್ನು ಕಾಯ್ತಾ ಇದ್ದಾನೆ. ಇನ್ನು ಕೆಲವರನ್ನೆಲ್ಲ ಈಗಾಗಲೇ ಸೇನೆಯಿಂದ ಅದೇನು ಗುಟ್ಟಾಗಿ ಗೊತ್ತಿಲ್ಲದ ಹಾಗೆ ಕಿಡ್ನಾಪ್ ಮಾಡುವುದು, ಇನ್ನೇನೇನೋ ಮಾಡಿ ರಾಜಕುಮಾರನ್ನು ತರಿಸ್ತಾ ಇದ್ದ. ಒಟ್ಟು 26,500 ಜನ, ಅಪ್ರಾಕ್ಸಿಮೇಟ್ ಆಗಿ 100, ಅಂದ್ರೆ ಈಗ 14% ಇನ್ನು ಬಾಕಿ ಇದ್ದದನ್ನು ತುಂಬಿಸಿದ್ರೆ ಸುಮಾರು 26,000ಕ್ಕೆ ಹತ್ತಿರದಷ್ಟು ಸಂಖ್ಯೆಯ ದೇಶದ ರಾಜಕುಮಾರರ ಲೆಕ್ಕ ಸಿಗುತ್ತೆ, ರೇಷಿಯೋ ಸಿಗುತ್ತೆ ನಮಗೊಂದು. ಈ ಕಡೆಯಿಂದ 16,000 ಜನ ಹೆಣ್ಮಕ್ಳಿಗೆ 25,000 ಜನ ಗಂಡು ಮಕ್ಕಳಿದ್ರು ಅಂತ ಗೊತ್ತಾಗುತ್ತೆ. ಆ ದೇಶದ ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡಿದಾಗ ಆ ಕಾಲದ ಪರಿಸ್ಥಿತಿ. ಅಷ್ಟರಲ್ಲಿ ಈ ದೂತರೆಲ್ಲ ಬಂದು ಹೀಗೆ ಕೇಳಿದ್ದಕ್ಕೋಸ್ಕರ ಭೀಮಸೇನ ಅರ್ಜುನನನ್ನು ಕರೆದೊಯ್ದು ಯುದ್ಧಕ್ಕೆ ಜರಾಸಂಧನ ಮುಂದೆ ನಿಂತ. ಜರಾಸಂಧ ಅದರ ಒಳಗಿನ ಕಥೆಗಳು ಬಹಳ ದೀರ್ಘವಾಗಿದೆ. ಅಲ್ಲಿಯ 3 ಬೆಟ್ಟಗಳನ್ನು ಹೊಡಿತಾನೆ, ಅವನ ಭೇರಿಯನ್ನು ಪುಡಿ ಮಾಡ್ತಾನೆ. ಇದರಿಂದಲೇ ಅವನಿಗೆ ಎದೆ ಹೊಡೆದಾಗುತ್ತೆ ಜರಾಸಂಧನಿಗೆ. ಇನ್ನೂ ಅವನ ಊರಲ್ಲಿ ಒಂದು ಅಪೀಸ್ಮೆಂಟ್ ಇತ್ತು. ಏನು ಅಂದ್ರೆ, ಯಾರೇ ಋತ್ವಿಜರು ತನ್ನ ಅರಮನೆಯ ಒಳಗೆ ಮಧ್ಯರಾತ್ರಿ ಬಂದು ತನ್ನನ್ನೇ ಎಬ್ಬಿಸಿ ನನಗಿದು ಬೇಕು ಅಂತ ಕೇಳಿದ್ರೆ ಕೊಡುವುದಿಲ್ಲ ಅಂತ ಹೇಳುವ ಹಾಗಿಲ್ಲ. ಇವತ್ತು ಹಿಜಾಬ್ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತೆಲ್ಲ ಗಲಾಟೆಗಳು ಶುರು ಮಾಡಿದೆ ಅಲ್ವಾ? ಆ ಕಾಲದ ಅಪೀಸ್ಮೆಂಟ್ ಹಾಗೆ. ಋತ್ವಿಜರನ್ನು ಎದುರು ಹಾಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ನೋಡಿ, ಜರಾಸಂಧ 22,800 ರಾಜಕುಮಾರರನ್ನು ವಶಪಡಿಸಿಕೊಂಡಿದ್ದವ ಋತ್ವಿಜರ ಬಲಕ್ಕೆ ಬೇಯ್ತಾ ಇದ್ದ, ಭಯ ಪಡ್ತಾ ಇದ್ದ. ಯಾಕೆ? ಅವರ ಕೈಯಲ್ಲಿದ್ದ ಗಾಯತ್ರಿಯ ಬಲ, ಅವರಲ್ಲಿದ್ದ ನಿತ್ಯ ಸಂಧ್ಯೆಯ ಅನುಷ್ಠಾನದ ಬಲ. ಅಂಥ ಬಲಕ್ಕೆ ಜರಾಸಂಧನಂತವ್ರು ಹೆದರ್ತಾ ಇದ್ರು. ಇವತ್ತು ನಮ್ಗೆ ಸರ್ಕಾರ ಆ ಅವಕಾಶ ಕೊಟ್ಟಿಲ್ಲ, ಈ ಸೌಲಭ್ಯ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ. ಯಾಕೆ ಬೇಕ್ರಿ? ನಮ್ಮ ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ಮಾಡಿ, ನಾವು ಧೈರ್ಯವಾಗಿ ನಮ್ಮ ಕರ್ತವ್ಯದಲ್ಲಿ ಎಲ್ಲೂ ಮೋಸ ಇಲ್ಲದಂತೆ ನಾವು ನಡ್ಕೊಂಡಿದ್ರೆ ಯಾರು ನಮ್ಗೆ ಏನು ಕೊಡ್ಬೇಕು? ಇಷ್ಟು ದಿವಸ ಕೊಟ್ಟ ಬದುಕಿದ್ವಿ. ಈ ಪರಂಪರೆ ತಾನಾಗಿ ಬರುತ್ತೆ. ನಮ್ಮಲ್ಲಿ ನಿಷ್ಠೆ ನಿಯತ್ತು ಇದೆ ಅಂದ್ರೆ, ನಮ್ಮ ಮಂತ್ರದ, ನಮ್ಮ ಶಸ್ತ್ರ ಅಂದ್ರೆ ಯಾವುದು? ಆಯುಧ ಅಂತ ಅರ್ಥ. ಯಾವುದರಿಂದ ಬೇಕಾದನ್ನು ಗಳಿಸ್ಬೋದು. ಮಂತ್ರವೇ ಶಸ್ತ್ರವಾಗುತ್ತೆ. ಯಾಕೆಂದ್ರೆ ಬಳಸುವ ಎಲ್ಲಾ ಅವರು ಆಯುಧಗಳು ಏನಿದೆಯೋ ಅದರಲ್ಲಿ ದೇವತೆಗಳ ಸನ್ನಿಧಾನ ಬರುವುದು ಮತ್ತೆ ಮಂತ್ರದಿಂದಲೇನೆ. ತೋಳಿನ ಬಲದಿಂದ ಕೈಚಳಕ ಇರಬಹುದು, ಆದ್ರೆ ಅದಕ್ಕೆ ಬೇಕಾದ ಇನ್ನಷ್ಟು ಸಿದ್ಧತೆಯ ಬಲವನ್ನು ತುಂಬುವುದು ಮಂತ್ರವೇ. ಆಗಿದ್ದಾಗಿ ಅದು ನಮಗೆ ಪರಂಪರೆಯಿಂದ ಋಷಿಗಳ ಗೋತ್ರ ಪ್ರವೃತ್ತಿಯಿಂದಲೇ ಬಂದ ಸಂಗತಿ. ಸುಲಭದಲ್ಲಿ ನಮಗೆ ದಕ್ಕಿದ್ದನ್ನೂ ಕೂಡ ನಾವು ಮರೆತು ಬಿಟ್ಟಿದ್ದೇವೆ. ಜರಾಸಂಧ ಹೆದರುತ್ತಿದ್ದ. ನಾವಿವತ್ತು ಹೆದರುತ್ತೇವೆ ಅಂತಂದ್ರೆ ಬಿಟ್ಟಿದ್ದೇವೆ. ಆದ್ರೆ ಬಯಕೆ, ನಮ್ಗೆಲ್ಲರೂ ಗೌರವ ಕೊಡಬೇಕು, ನಮ್ಗೆಲ್ಲರೂ ಅವಕಾಶ ಕೊಡಬೇಕು,
ಅದು ಕೇಳಿ ಬರುವುದಲ್ಲ, ಅದು ಒಳಗೊಳಗೆ ಇರಬೇಕಾದದ್ದು, ನಮ್ಮ ಸಹಜವಾದ ಸ್ವಾಭಿಮಾನದಿಂದ ಬರಬೇಕಾದ ಸಂಗತಿ ಅದು. ಆ ಅಂಶದಲ್ಲಿ ಜರಾಸಂಧನ ಈ ವ್ಯವಸ್ಥೆಯನ್ನು ಮೀರಿ ಹಿಂದಿನಿಂದ ಪಾಗಾರ ಹಾರಿ, ಕಂಪೌಂಡ್ ಹಾರಿ ಬಾಗಿಲು ಹೊಡೆದು ಒಳಗೆ ಬಂದಿದ್ದಾರೆ 3 ಜನ. ಮೃತ್ಯುಜರ ವೇಷ ತೊಟ್ಟು ಬಂದಿದ್ದಾರೆ, ಸ್ನಾತಕರಂತೆ. ಸ್ನಾತಕರು ಅಂತಂದ್ರೆ ಈಗ ತಾನೇ ಗುರುಕುಲದಲ್ಲಿ ಶಿಕ್ಷಣವನ್ನು ಮುಗಿಸಿ ಬಂದಾಗ ತಲೆಯನ್ನು ಚೆನ್ನಾಗಿ ನುಣ್ಣಗೆ ಮಾಡಿ ಅವರವರ ವೇದ ಅಂತಿದ್ರೆ ಅದಕ್ಕೊಂದೊಂದು, ಅಲ್ಲಿ ಯಾವ ವೇದ ಅಂತ ಹೇಳುವುದಿಲ್ಲ, ಒಟ್ಟು ಶಿಖೆ ಇತ್ಯಾದಿಗಳನ್ನು ಬಿಟ್ಟುಕೊಂಡು ಬಂದಿದ್ದಾರೆ. ಅದರಲ್ಲಿ ಕ್ರಮ ಏನು ಅಂದ್ರೆ ಅದು ಈ ಧರ್ಮಶಾಸ್ತ್ರ ಅಂದು ದೆನ್ ಕಾನ್ಸ್ಟಿಟ್ಯೂಷನ್, ಆಯಾ ಕಾಲಕ್ಕಿದ್ದಂತಹ ಒಂದು ವೈಶ್ವಿಕವಾದ ಸಂವಿಧಾನ. ಅದೇ ರೀತಿ ದೆನ್ ಹೇರ್ ಸ್ಟೈಲ್ ಅದು ಆ ಕಾಲಕ್ಕೆ. ಅಂದ್ರೆ ಇವನು ಋಗ್ವೇದ ಓದುವನು ಅಂತ ಗೊತ್ತಾಗ್ಲಿಕ್ಕೆ ಗೋಪುಚ್ಛದಷ್ಟು, ಗೋಪಾದದಷ್ಟು ಶಿಖೆಯನ್ನು ಬಿಡುವಂತಹದ್ದು. ಅವನು ಅಕಸ್ಮಾತ್ ಯಜುರ್ವೇದಿ ಆಗಿದ್ರೆ ತುದಿಯ ಸ್ವಲ್ಪ ಭಾಗವನ್ನು ಮಾತ್ರ ತೆಗೆದು ಉಳಿದದ್ದೆಲ್ಲ ಬಿಡುವುದು. ಅವನು ಸಾಮವೇದಿ ಆದ್ರೆ ಪೂರ್ತಿ ಬಿಡ್ಲಿಕ್ಕಿದೆ, ಅವನು ತಲೆ ಇದು ಮಾಡ್ಲಿಕ್ಕೆ ಇಲ್ಲ, ಕತ್ರಿ ಹಾಕ್ಲಿಕ್ಕೆ ಇಲ್ಲ. ಇನ್ನು ಮುಂಡಿ ಅವನ ಅಥರ್ವವೇದಿ ಆದ್ರೆ ತಲೆ ಪೂರ್ತಿ ಶಿಖೆಯೂ ಇಡ್ಲಿಕ್ಕಿಲ್ಲ, ಏನೂ ಇಲ್ಲ. ಇದು ಅವನು ಹಾಕಿಕೊಂಡ ಶಿಖಾ ಅನ್ನುವ ವ್ಯವಸ್ಥೆಯ ಅಡಿಯಲ್ಲಿ ಋಗ್ವೇದಿಯೋ ಯಜುರ್ವೇದಿಯೋ ಸಾಮವೇದಿಯೋ ಅಥರ್ವವೇದಿಯೋ. ಇವತ್ತು ಶಾಲೆಗೆ ಯಾವ ಶಾಲೆಯವನು ಅಂತ ಡ್ರೆಸ್ ನೋಡಿ ಅದರಲ್ಲಿರುವ ಟ್ಯಾಗ್ ನೋಡಿ ತಿಳ್ಕೊಳ್ತಾರಲ್ವಾ, ಅದು ಇನ್ನು ಏನ್ ಮಾಡಿದ್ದಾರೆ, ಇವನು 3 ಸ್ಟಾರೋ 5 ಸ್ಟಾರೋ 4 ಸ್ಟಾರೋ ಅಂತ ಏನೋ ಪೊಲೀಸಿನಲ್ಲೂ ಅಥವಾ ಸೇನೆಯಲ್ಲೂ ಅಥವಾ ಇನ್ನೆಲ್ಲೋ ಬೇರೆ ಬೇರೆ ವ್ಯವಸ್ಥೆ ಇರುತ್ತಲ್ಲ, ಅದೇ ರೀತಿ ಒಂದು ಗುರುತು ಅಷ್ಟೇ ಅದು. ಅದರಲ್ಲಿ ಇವರು ಸ್ನಾತಕರಂತೆ, ಅದಕ್ಕೊಂದು ಕ್ರಮ ಇದೆ. ಸ್ನಾತಕರಾದ ತಕ್ಷಣ ಏನಾಗಿರುತ್ತೆ ಅನ್ನುವ ರೀತಿಯಲ್ಲಿ ಎಲ್ಲವನ್ನು ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಗುರುಗಳು ಕಳುಹಿಸಿದ ಹಾಗೆ ಬಂದಿದ್ದಾರೆ. ಬಂದು ನಮಗೆ ನಿಮ್ಗೆ ಏನ್ ಬೇಕಿದ್ರು ಒಳಗಿಂದ ವ್ಯವಸ್ಥೆ ಆಗಿದೆ, ನೀವು ಯಾಕೆ ಹಿಂಬಾಗಿಲಿಂದ ಬಂದಿದ್ರು? ಇಲ್ಲ ಇಲ್ಲ, ನಾವು ಯಾವ್ದಾದ್ರು ಮನೆಗೆ ನುಗ್ಗುವಾಗ ತೆಗೆದ ಬಾಗಿಲಿಂದ ಹೋಗಿ ಅಭ್ಯಾಸ ಇಲ್ಲ, ನಾವು ಹಿಂದಿನಿಂದ ನುಗ್ಗಿಯ ಅಭ್ಯಾಸ, ಹಾಗಾಗಿ ಇವತ್ತು ನುಗ್ಗಿ ಬಂದಿದ್ದೇವೆ. ಯಾಕೆಂದ್ರೆ ಕಳ್ಳರ ಮನೆಗೆ ಎದುರುಗಡೆಯಿಂದ ಬಾಗಿಲು ತೆಗೆದು ಬನ್ನಿ ಸ್ವಾಗತ ಕರೀಲಿಕ್ಕಿಲ್ಲ, ಮೊದಲು ಹಿಂಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋದು ಪೊಲೀಸ್, ಆಮೇಲೆ ಅವನು ಎದುರು ಬಾಗಿಲಿಂದ ಬಾಗಿಲು ತಟ್ಟುದು. ಯಾಕೆಂದ್ರೆ ಅವ್ನು ಇಲ್ಲಿ ತಟ್ಟಿದ ತಕ್ಷಣ ಅಲ್ಲಿ ಓಡ್ತಾನೆ ಅಂತ ಗೊತ್ತಿದೆ. ಆದ್ರಿಂದ ನಾವು ಹಿಂದಿನಿಂದಲೇ ಬಂದಿದ್ದೇವೆ ಅಂತ ಬಂದವನು ಕೇಳಿದಾಗ ಏನ್ ಬೇಕು? ಯುದ್ಧ ಭಿಕ್ಷೆ ಬೇಕು. ಅಲ್ಲ, ಇದೇನಾದ್ರೂ ಭಿಕ್ಷೆ ಕೇಳುವ ಕ್ರಮನ? ಇಲ್ಲ, ನೀನು ಕೊಡ್ಲಿಕ್ಕಾಗ ಏನ್ ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ್ರು. ಯುದ್ಧ ಭಿಕ್ಷೆ ಬೇಕು. ಎಂಥ ಯುದ್ಧ? ಅದು ನಿನ್ನ ಆಯ್ಕೆ. ಅಸ್ತ್ರ ನಿನ್ನದು, ವೇದಿಕೆ ನಿನ್ನದು, ಜಾಗ ನಿನ್ನದು, ವ್ಯಕ್ತಿ ನಿನ್ನದು. ನಮ್ಮೂರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡುದು. ಗೆದ್ರೆ ಇನ್ಯಾವತ್ತೂ ಕೂಡ ನಿನ್ ಸುದ್ದಿಗೆ ಬರಲ್ಲ. ನೀನು ಗೆದ್ರೆ ಇನ್ಯಾವತ್ತೂ ನಿನ್ನ ಎದುರುಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೋತ್ರೆ ಮುಗೀತು, ನಾವು ಇನ್ ಮುಂದೆ ನಿನ್ನ ಆಡಳಿತಕ್ಕೆ ಇವತ್ತು ಕೊನೆ ಹಾಡ್ತೇವೆ ಅಂತ. ಗಾಬರಿ ಆಯ್ತು ಜರಾಸಂಧನಿಗೆ. ಎಲ್ಲ ನೇರ ಮಾತು. ಇವನು ಅವನು ಯಾರು ಏನು ಅಂತೆಲ್ಲ ಕೇಳ್ತಾರೆ, ಮೊದ್ಲು ಹೇಳೋದಿಲ್ಲ. ಆಮೇಲೆ ನೀನು ಕ್ಷತ್ರಿಯರು ಅಂತ ನನಗೆ ಗೊತ್ತಾಯ್ತು ಅಂತಾನೆ. ಅಲ್ಲ, ಕ್ಷತ್ರಿಯರಿಗಿಂತ ನೀನು ಉಳಿದಿದ್ದು ಗೊತ್ತಾಗಿದೆ. ಹಿಂದೆ 18 ಸರ್ತಿ ಓಡಾಡಿ ಬರುವಾಗ ಏನೇನಾಗಿತ್ತು ಅಂತೆಲ್ಲ ನೆನಪಿಸ್ಕೋ. ನಾವ್ ಅನ್ಕೊಡೋದು 18 ಸರ್ತಿ ಜರಾಸಂಧ ಗೆದ್ದ ಅಂತ. ಮೀಡಿಯಾ ಅವನ ಕೈಯಲ್ಲಿದ್ದು ಗೆದ್ದ ಅಂತ ಯಾವಾಗ್ಲೂ ಸ್ಟೇಟ್ಮೆಂಟ್ ಕೊಡ್ತಿದ್ದ ಅಷ್ಟೇ. ಸೋತಿದ್ದು ಪ್ರತಿ ಸರ್ತಿನೇ. 18 ಯುತ್ಸು ಚೇಷಃ, 18 ಯುದ್ಧಗಳಲ್ಲೂ ಗೆದ್ದವನು ಕೃಷ್ಣನೇ. ಆದ್ರೆ ಜನರ ಮುಂದೆ ಬಂದು ಮೀಡಿಯಾ ಬಂದಾಗ ನಮ್ಮ ಕೈಯಿಂದ ಈ ಬಾರಿ ದೇಶದ್ರೋಹಿಯಾದ ಕೃಷ್ಣ ತಪ್ಪಿಸಿಕೊಂಡಿದ್ದಾನೆ, ಮತ್ತೆ ಮುಂದೆ ಬಾರಿ ಇನ್ನೊಂದು ಸರ್ತಿ ನಾವು ಕೂಪಿಂಗ್ ಮಾಡಿ ಅವನನ್ನು ಖಂಡಿತ ಹಿಡಿದು ಹಾಕ್ತೇವೆ ಅಂತ ಹೀಗೆಲ್ಲ ಬಗೆ ಹೊಡಿತಾ ಇದ್ದ. ಆದ್ರೆ ಈ ಉತ್ತರ ಭಾರತದಲ್ಲಿ ಇವತ್ತಿಗೂ ಕೃಷ್ಣನ ಒಂದು ಹೊಗಳುವ ಶಬ್ದ ಇದೆ. ಹೊಗಳು ಅಂದ್ರೆ ಅವರು ಬರೆಯುವ ಶಬ್ದ, ಗೊತ್ತಿಲ್ಲದ ಜನ ಆಡ್ತಾ ಅದು ಹೊಗಳಿಕೆ ಆಯ್ತು. ರಣಛೋಡ್ ಅಂತ ಅವನನ್ನು ಕರೀತಾರೆ, ರಣ ಬಿಟ್ಟು ಓಡಿದವನು ಅಂತ. ಆದ್ರೆ ನಿಜವಾಗಿ ರಣ ಬಿಟ್ಟು ಓಡಿದ್ರಿಂದ ಸೋತದ್ದು ಜರಾಸಂಧನೇ. ಅವನ ಸೇನೆಯವನನ್ನು ಹಿಂಬಾಲಿಸ್ಲಿಕ್ಕಾಗದೆ ನದಿಗಳಲ್ಲಿ ಕೆಲವು ಕೊಚ್ಚಿ ಹೋಗಿ, ಬೆಟ್ಟದಿಂದ ಉರುಳಿ ಬಿದ್ದು, ಮರದಿಂದ ಜಾರಿ ಹೋಗಿ, ಕೂತಲ್ಲಿ ಹುಣ್ಣಾಗಿ, ನಡಿಲಿಕ್ಕಾಗದೆ ವಸ್ತುಗಳನ್ನೆಲ್ಲ ಕಳ್ಕೊಂಡು, ದಾರಿಯಲ್ಲಿ ಕಾಡು ಪ್ರಾಣಿಗಳ ದಾಳಿಗೊಳಗಾಗಿ, ದಾರಿ ಹೋಕರ ಮಧ್ಯದ ಏಟಿಗೊಳಗಾಗಿ, ಹೀಗೆ ಎಲ್ಲಾ ಸೇನೆಯನ್ನ ಕಳ್ಕೊಂಡು ಬಿಟ್ಟಿದ್ದಾನೆ. ಕೃಷ್ಣ ಓಡುವಾಗ ಹೆದ್ದಾರಿಯಲ್ಲಿ ನೀವು ಓಡ್ಕೊಂಡು ಬನ್ನಿ ಅಂತ ಓಡಿಲ್ಲ. ನಾವು ನೋಡಿದ್ದು ಇದನ್ನ ಆಮೇಲೆ ಸರಿಯಾಗಿ ತನ್ನ ಜೀವನದಲ್ಲಿ ತಂತ್ರವಾಗಿ ಬಳಸಿದ್ದು ಶಿವಾಜಿ ಒಬ್ಬನೇ. ಅದನ್ನ ಗೆರಿಲ್ಲಾ ತಂತ್ರ ಅಂತ ಕರೀತಾರೆ. ಅಂದ್ರೆ ಯುದ್ಧದಲ್ಲಿ ಶತ್ರುವನ್ನ ಎಲ್ಲ ರೀತಿಯಿಂದಲೂ ಸೆದೆಬಡಿಯುವಂತಹ ಅವಕಾಶವನ್ನ ಕೃಷ್ಣ ಏನು ಪಡೆದಿದ್ನೋ ಅದು ಜರಾಸಂಧನಿಗೆ ಚೆನ್ನಾಗಿ ಗೊತ್ತಿತ್ತು. ಇವನು ರಣದಲ್ಲಿ ನಿಂತು ಹೇಗೆ ಯುದ್ಧ ಮಾಡ್ತಾನೋ, ರಣ ಬಿಟ್ಟು ಓಡಿದ ಅಂದ್ರೆ ಬೆನ್ನು ಕಂಡಿದ್ದು ನಮಗಾದ್ರೂ ಕೂಡ ಬೀಳುವುದು ಬೆನ್ನಿಗೆ ನಮಗೆ ಅಂತ ಅವನಿಗೆ ಗೊತ್ತಿತ್ತು. ಆದ್ರಿಂದಾಗಿ ಯಾರನ್ನ ಆಯ್ಕೆ ಮಾಡ್ಕೊಂಡಾಗ ಕೊನೆಗೆ ಆಯುಧ ನೀನೆ, ವ್ಯಕ್ತಿಯನ್ನ ನೀನೇ ಆಯ್ಕೆ ಮಾಡ್ಕೊ ಅಂತ ಹೇಳಿದಾಗ ಕೊನೆಗೆ ಅರ್ಜುನನ ಕೈಯಲ್ಲಿ ಸೋತ್ರೆ ತೀರ ಅವಮಾನ, ಕೃಷ್ಣನ ಕೈಯಲ್ಲಿ ನಾನು ಗ್ಯಾರಂಟಿ ಸತ್ತೇ ಹೋಗ್ತೇನೆ. ಆದ್ರಿಂದ ಸ್ವಲ್ಪ ಮರ್ಯಾದೆಯ ಜೊತೆಗೆ ಚೂರು ಒಂದಿಷ್ಟು ಪ್ರಸಿದ್ಧಿ ಸಿಗ್ಲಿಕ್ಕೆ ಅವಕಾಶ ಇದ್ರೆ ಅದು ಈ ಭೀಮಸೇನ ಜೊತೆಗೆ ಅಂತ ಹೇಳಿ ಗದೆಯ ಆಯ್ಕೆಯನ್ನ ಮಾಡಿಕೊಂಡು ಮೊದಲು ಮಾತಿನಿಂದ ಯುದ್ಧ ಆಯ್ತು. ಮೊದಲು ದೃಷ್ಟಿ ಯುದ್ಧ,
ಆಮೇಲೆ ಶಾಸ್ತ್ರದ ಯುದ್ಧ ಆಗುತ್ತೆ. ನಮ್ಗೆ ಇದು ನೇರ ಉಲ್ಲೇಖ ಇವತ್ತು ಕಥೆಗಳಲ್ಲಿ ಮಾಡುವುದೇ ಇಲ್ಲ. ವಸ್ತುತಃ ಶಾಸ್ತ್ರದ ಉಲ್ಲೇಖ ಮಾಡ್ತಾನೆ. ಅವೈದಿಕ ಮತವನ್ನು ಅವನು ನಿರೂಪಣೆ ಮಾಡ್ತಾನೆ, ಇವನು ವೈದಿಕ ಮತವನ್ನು ನಿರೂಪಣೆ ಮಾಡಿ ಇಬ್ರು ಕೂಡ ಪರಸ್ಪರ ಆ ವೇದದಲ್ಲಿರುವ ಪ್ರತಿಪಾದ್ಯವಾದ ತಮ್ಮೈ ವಿಷ್ಣು ಪರಮ ಉದಾಹರಂತಿ, ಎಲ್ಲ ನಾಮಗಳು ಕೂಡ ನಾಮಧ ಏಕ ಏವ ಅನ್ನುವ ನಿರೂಪಣೆಯನ್ನ ಭೀಮಸೇನ ಬಹಳ ಚೆನ್ನಾಗಿ ಮಾಡ್ತಾನೆ. ಇವನು ಜರಾಸಂಧ ಸೋತು ಹೋಗ್ತಾನೆ. ಆ ಬಳಿಕ ಕೊನೆಗೆ ಗದಾ ಯುದ್ಧ ಮಲ್ಲ ಯುದ್ಧಗಳ ಮೂಲಕ ಸುಮಾರು 15 ದಿನಗಳು ಕಳೆದಾಗ ಕೊನೆಗೆ ಅವನನ್ನ ಭೀಮಸೇನ ಕೊಲ್ತಾನೆ. ಕೊಲ್ಲುವುದರಿಂದ ನಾನು ಮೊದಲೇ ಹೇಳಿದ್ದ, ಇದು ವೈದಿಕ ಮತದ ಗೆಲುವು ಹೊರತು ಕೇವಲ ಒಬ್ಬ ರಾಜನ ನಡುವೆ ನಡೆದ ಯುದ್ಧ ಅಲ್ಲ. ಇದು ಶಾಸ್ತ್ರಗಳ ಉಳಿಕೆಗಾಗಿ ನಡೆಸ್ತಾ ಇರೋದು. ಯಾಕೆಂದ್ರೆ ಅವನಿಂದ ಆ ಮತ ಅನ್ನೋದು ಆ ಕಾಲಕ್ಕೆ ಅಷ್ಟೂ ರಾಜಮನೆತನದಲ್ಲೂ ಕೂಡ ಇದನ್ನೇ ನೀವು ಆಚರಿಸಬೇಕು ಅಂತ ಒತ್ತಡ ಹೇಳಿದ್ದ. ಇದರಿಂದಾಗಿ ಒಂದು ದೇಶದ ಮೂಲ ವೈದಿಕ ಸ್ರೋತಸ್ಸೇ ಬುಡಮೇಲುಗೊಳ್ಳುವಂತಹ ಸ್ಥಿತಿ ಇದ್ದದನ್ನ ಕೃಷ್ಣ ಭೀಮಸೇನನ ಕೈಯಿಂದ ಬದಲಾಯಿಸಿದ. ಅಂದ್ರೆ ಭೀಮಸೇನನ ಕೆಲಸ ಎಷ್ಟು ದೊಡ್ಡದು ಅಂದ್ರೆ ಅಷ್ಟು ಮನೆತನಗಳಲ್ಲಿ ಮತ್ತೆ ಮೊದಲಿನಂತೆ ವೈದಿಕ ಧರ್ಮ ಅನ್ನೋದು ಉಳಿಯುವುದಕ್ಕೆ ಸಾಧ್ಯ ಆಯಿತು. ಅಂದ್ರೆ ಒಂದು ರೀತಿ ಇವತ್ತು ನಡೆಯುವ ಅನೇಕ ತರದ ಗಲಾಟೆಗಳಿವೆಯಲ್ಲ, ಅವರು ಕಮ್ಮಿ ಜನ ಇದ್ದಾಗ ಬಾಯಿಚ್ಕೊಂಡಿರ್ತಾರೆ. ಸ್ವಲ್ಪ ಅವರ ಸಂಖ್ಯೆ ಜಾಸ್ತಿ ಆಯಿತು ಅಂದಾಗ ಈ ಎಲ್ಲಾ ಕಡೆಗಳಲ್ಲೂ ನಮ್ಗೆ ಅನಿಸ್ಬೋದು ಇದೇ ದೊಡ್ಡ ವಿಷಯ ಅಂತ. ಇದು ಸಣ್ಣ ವಿಷಯ ಖಂಡಿತ ಅಲ್ಲ. ಯಾಕೆಂದ್ರೆ 6 ಜನ ಮಾಡುವ ಒಂದು ವಿರೋಧವನ್ನ 600 ದೇಶಗಳಲ್ಲಿ ಮಾತಾಡ್ತಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾದ ಸಂಗತಿ ಇದೆ ಇದರಲ್ಲಿ. ಇದು ಸುಮ್ಮನೆ ಅಲ್ಲಲ್ಲಿ ನಡೆಯುವ ಸಂಗತಿ ಅಲ್ಲ. ಇದು ಹಾಗೆ ಹಬ್ಬುತ್ತಾ ಇದೆ, ಈಗ ಹಾಗೆ ಬೆಳೀತಾ ಇದೆ. ಯಾಕೆಂದ್ರೆ ಇದರಲ್ಲಿ ಒಂದು ಮಾತು ಇದೆ. ಮತ್ತೆ ನಾವು ನಮ್ಮ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡ್ತೇವೆ. ನೀವು ಈಗ ಹೇಳುವ ಮಾತನ್ನ ಅಥವಾ ನೀವು ನಡೆಸುವ ಧರ್ಮದ ಚಿಹ್ನೆಗಳನ್ನ ನೀವು ಯಾವಾಗಾದ್ರೂ ಹಾಕೊಳ್ತೀರಾ? ಈಗ ಮಾತ್ರ ನಿಮ್ಗೆ ಎಚ್ಚರ ಆಗುದು ಹಾಕೊಳ್ಬೇಕು ಅಂತ. ಅದು ಬಿಟ್ಟು ಬೇರೆ ಸಮಯದಲ್ಲಿ ಆಕ್ಷೇಪ ಮಾಡ್ತೀವಿ. ಆದ್ರೆ ನಾವು ಅದನ್ನ ಮನೆಯಲ್ಲಿ ಮಕ್ಕಳಿಗೆ ಅದರ ಉದ್ದೇಶ ಏನು, ಅದರ ಹಿನ್ನೆಲೆ ಏನು, ಅದರ ಅಗತ್ಯ ಏನು ಅಂತ ತಿಳಿಸದೇ ಇರುವುದರಿಂದ ಕೆಲವೊಂದು ಜನ ಮಾತ್ರ ಅದಕ್ಕೋಸ್ಕರ ಹೋರಾಟ ನಡೆಸು. ಎಷ್ಟೋ ಸರ್ತಿ ಮನೆಯ ಹೊರಗಡೆಯ ಶತ್ರುಗಳಿಗಿಂತ ಒಳಗಡೆಯ ಶತ್ರುಗಳಿಗೆ ಭಯ ಅಪಾಯಕಾರಿ ಅಂತ ಅನ್ನುವ ಹಾಗೆ ನಾವು ತಿಳಿಸದೇ ಇದ್ದಂತಹ ಸಂಗತಿಗಳು. ಯಾಕಂದ್ರೆ ಕೆಲವೊಂದು ಮಕ್ಕಳು ಪ್ರಶ್ನೆ ಮಾಡಿದಾಗ ದೊಡ್ಡವರು ಹೇಳಿದ್ ಮಾಡ್ಬೇಕಷ್ಟೇ ಅಂತ ನಾವು ಅಂದ ಮಾತು ಅದು ಇಲ್ಲೆಲ್ಲ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಈ ಪರಿಸ್ಥಿತಿಯಲ್ಲಿ ಅವರನ್ನ ಬಯಸ್ತಾರೆ. ಅದನ್ನು ಕೊಡುವುದಕ್ಕೆ ಅಂತ ಸಾಂವಿಧಾನಿಕವಾಗಿ ಎಲ್ಲರಿಗೂ ಬದುಕಲಿಕ್ಕಿದೆ. ಓಹೋ, ಬೇರೆ ವ್ಯವಸ್ಥೆಗಾಗುವಾಗ ನಿಮ್ದೇ ಪ್ರತ್ಯೇಕ ಲಾ ಇದೆ. ಈ ವ್ಯವಸ್ಥೆಗೆ ಬಂದಾಗ ನಿಮ್ಗೆ ಸಾಂವಿಧಾನಿಕ ವ್ಯವಸ್ಥೆ ಅಂತ ಬರುತ್ತೆ. ಅಂದ್ರೆ ಇದು ನಾವು ಮಾತಾಡುವುದಿಲ್ಲ, ನಮ್ಗೆ ಕೇಳಲಿಕ್ಕೂ ಗೊತ್ತಿಲ್ಲ. ಇದು ಏನಿದ್ರು ಭಾರತೀಯ ಅಂತ ಅನ್ನೋದು ಈ ನೆಲದ ಗುಣ. ಇದು ಏನಿದ್ರು ಹೊರಗಿನಿಂದ ಬಂದವರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಅನ್ನೋದೇ ಧರ್ಮ. ಇದು ಅವೈದಿಕವಾದ ಧರ್ಮ ಆಮೇಲೆ ಹುಟ್ಟಿದ್ದು. ನಿಜದಲ್ಲಿ ಋಷಿಗಳಿಂದ ಕಂಡ ಸತ್ಯಗಳನ್ನ ವೈದಿಕ ಚಿಂತನೆ ಅಂತಂದ್ರೆ ಈ ನೆಲದಲ್ಲಿ ಸಹಜವಾಗಿ ಹೊಂದಿದ್ದು ಅಂತ ಅನ್ನುವ ಕಾರಣಕ್ಕಾಗಿ ಜರಾಸಂಧನನ್ನ ನಾಶಪಡಿಸುವ ಮೂಲಕ ಇಡೀ ದೇಶದಲ್ಲಿ ಮತ್ತೆ ವೈದಿಕ ಚಿಂತನೆ ಅನ್ನೋದು ಮತ್ತೆ ಬೆಳಗಿತು ಅನ್ನೋದು ಈ ಕಥೆಯಿಂದ ನಾವು. ಅದರಿಂದಾಗಿ ಭೀಮಸೇನನ ಅಸಾಧಾರಣವಾದ ಗುಣ. ಇಲ್ಲೇನು ಹೇಳ್ತಾರೆ ಅಂದ್ರೆ, ಈ ರಾಜಸೂಯ ಯಾಗ ಮಾಡಿದವನಿಗೆ ಪುಣ್ಯ ಏನು ಗೊತ್ತಾ? ಮುಂದೆ ಚತುರ್ಮುಖ ಪದವಿ ಅಂತ. ಇದು ಯಾಗದ ಫಲ ಅಲ್ಲ. ಯಾರಿಗೆ ಮಾಡಿದವ್ರಿಗೆ ಎಲ್ರಿಗೂ ಸಿಗುತ್ತೆ ಅಂದ್ರು, ಯಾರು ಯೋಗ್ಯರೋ ಭಾಗ್ಯ ದೈವಮಿಹ ಯೋಗ್ಯತಾನುಗಳು. ಯೋಗ್ಯನಾದವನು ಮಾಡಿದ್ರೆ ಆ ಫಲ ಸಿಗುತ್ತೆ. ನಮ್ಮ ಹತ್ರ ಸರ್ಟಿಫಿಕೇಟ್ ಇರುವುದೇ ಚಿಕ್ಕದು. ನಾನು ಪ್ರಧಾನಮಂತ್ರಿ ಪದವಿಗೆ ಪೋಸ್ಟಿಗೆ ನಾನು ಅಪ್ಲೈ ಮಾಡ್ತೇನೆ ಅಂದ್ರೆ ಅದಕ್ಕೆ ಬೇರೆ ನಿಯಮ ಇದೆ. ನೀವು ಒಂದು ಪಕ್ಷದಲ್ಲಿ ಇರಬೇಕು, ನೀವು ಅಲ್ಲಿಂದ ಗೆದ್ದು ಬರಬೇಕು, ನಿಮ್ಗೆ ಮೆಜಾರಿಟಿ ಇರಬೇಕು, ನೀವು ಇಂಥದ್ದಕ್ಕೆ ಆಯ್ಕೆ ಆಗಿರ್ಬೇಕು. ಇದೆಲ್ಲ ಸೇರಿದೆ ಪದವಿ. ನನ್ನ ಹತ್ರ ಇಷ್ಟೆಲ್ಲ ಓದಿದ್ದು, ನನ್ನ ಹತ್ರ A to Z ಎಲ್ಲಾ ಅಕ್ಷರಗಳ ಪದವಿಗಳಿವೆ ಅಂತ ತಂದು ನಾನು ಅಲ್ಲಿ ಕೂಡ್ತೇನೆ ಅಂದ್ರೆ ಆಗುದಿಲ್ಲ. ಅದಕ್ಕೆ ಬೇರೆನೇ ನಿಯಮ ಇದೆ, ಇದಕ್ಕೆ ಬೇರೆನೇ ನಿಯಮ ಇದೆ. ಹಾಗೆ ಚತುರ್ಮುಖ ಪದವಿ ಅನ್ನೋದು ಒಂದು ಯೋಗ್ಯತೆಯ ಅಡಿಯಲ್ಲಿ ಪ್ರಾಣನೇ ಜೀವನಾಗಿ ಬಂದದ್ದು ಅನ್ನೋದು ಇದೊಂದು ದಾಖಲೆ. ಅಂದ್ರೆ ಈ ಯಾಗದ ಫಲವನ್ನು ಹೇಳುವಾಗ ಇದು ಚತುರ್ಮುಖ ಪದವಿಗೆ ಯೋಗ್ಯನಾದ ವ್ಯಕ್ತಿ ನಡೆಸಿದಾಗ ಬರುವಂತಹ ಸ್ಥಾನ ಇದು. ಇನ್ನು ಉಳಿದವರಿಗೆ ಚತುರ್ಮುಖನ ಲೋಕದಲ್ಲಿ ವಿಶೇಷವಾದ ಪುಣ್ಯವನ್ನು ಅವರು ಸಂಪಾದಿಸಿರ್ತಾರೆ. ಅದಕ್ಕಿಂತ ಹೆಚ್ಚು ಮುಕ್ತನಾಗುವಾಗಲೂ ಮುಕ್ತರ ಸಮಾನರ ಸ್ಕಂದರ ಮಧ್ಯದಲ್ಲೂ ಶ್ರೇಷ್ಠತೆಯನ್ನು ಸಂಪಾದಿಸುವನಾಗ್ತಾನೆ ಅಂತ ಅನೇಕ ಸಂಗತಿಗಳನ್ನು ಕೃಷ್ಣ ಆ ಯಾಗದ ಫಲವನ್ನು ಹೇಳುವಾಗ ಹೇಳುತ್ತಾನೆ. ಅದರಿಂದಾಗಿ ಭೀಮಸೇನ ಅಸಾಧಾರಣವಾದ ಗುರು ಅಂತ ನಾನು ಯಾಕೆ ಶಬ್ದ ಬಳಸಿದೆ ಅಂದ್ರೆ, ಜರಾಸಂಧನಂತ ಅತ್ಯಂತ ಕಟ್ಟರ್ ಅವೈದಿಕ ಮತವನ್ನ ಯಾರಿಂದಲೂ ಇಲ್ಲಿ ತನಕ ಅವನ ಬಾಯಿ ಮುಚ್ಚಿಸ್ಲಿಕ್ಕೆ ಆಗದೇ ಇದ್ದದನ್ನ, ಯಾಕೆಂದ್ರೆ ತಿಳಿಯುವುದು ದೊಡ್ಡ ಸಂಗತಿ ಅಲ್ಲ, ತಿಳಿದದ್ದನ್ನ ಸರಿಯಾದ ಕಾಲಕ್ಕೆ ಸರಿಯಾದ ವ್ಯಕ್ತಿಯ ಮುಂದೆ ವಾದಿಸಿ ಅದನ್ನ ಗೆದ್ದು ತರುವುದು ಉಂಟಲ್ವಾ, ಸರಿಯಾದ ರೀತಿಯಲ್ಲಿ ನಿರೂಪಿಸಿ ಅದನ್ನ ಹೌದು ಅಂತ ಕೇವಲ ಇದು ಬಾಯಿ ಬಲದಿಂದ ಮೇಲ್ ಮಾಡಿ ಗೆದ್ದದ್ದಲ್ಲ, ಅಲ್ಲಿಯ ಪಂಡಿತ ಮಂಡಳಿಯನ್ನೆಲ್ಲ ಮುಂದೆ ಕೂಡಿಸಿಕೊಂಡು ನಡೆದ ಸಭೆ ಇದು.
ಆ ಸಭೆಯಲ್ಲಿ ಎಲ್ಲರೂ ಕೂಡ ಇಲ್ಲ, ವೈದಿಕವಾದ ಈ ಚಿಂತನೆಗಳಿಗೇನೆ ನಿಜವಾದ ಪ್ರಾಶಸ್ತ್ಯ ಕೊಡಬೇಕಾದದ್ದು ಅವಶ್ಯಕ, ಇದು ಪೂರ್ವಾಪರ ವಿಚಾರವನ್ನು ಮಾಡಿದಾಗ ಗೊತ್ತಾಗುವ ಸಂಗತಿ ಅಂತ ಒಪ್ಪಿಕೊಂಡ ಮೇಲೆ ಜರಾಸಂಧನು ಸುಮ್ಮನಾಗುವ ಸ್ಥಿತಿಯಲ್ಲಿ ಆಮೇಲೆ ಯುದ್ಧಕ್ಕೆ ನಿಂತದ್ದು. ಹೀಗೆ ಭೀಮಸೇನನ ಕೈಯಿಂದ ಮಹಾ ಯಾಗಕ್ಕೆ ಬೇಕಾದ ಎಲ್ಲ ಅನುಕೂಲಗಳು ಒದಗಿದವು. ಯಾಗ ಚೆನ್ನಾಗಿ ನಡೆಯಿತು. ಮಯನ ಸಹಕಾರದಿಂದ ಯಾಗದ ಅನೇಕ ಈ ವಿಶಿಷ್ಟವಾದ ಮಂಟಪಗಳು, ಸಭೆಗಳೆಲ್ಲ ನಿರ್ಮಾಣಗೊಂಡಿದ್ದವು. ಅಲ್ಲಿ ದುರ್ಯೋಧನನಿಗೆ ಒಂದು ಅವಮಾನ ಆಯಿತು. ಅವಮಾನ ಆಗಿ ಒಂದು ಪ್ರಾಯೋಪವೇಶಕ್ಕೆ ಕುಳಿತಾಗ ರಾತ್ರಿ ಅವರೆಲ್ಲೋ ರಸ್ತೆಯಲ್ಲಿ ಹೋಗುವ ದಾರಿಯಲ್ಲಿ ಮಲಗಿದ್ದಾನೆ. ಅಣ್ಣ, ತಮ್ಮ, ಶಕುನಿ ಯಾರನ್ನು ಕರ್ಕೊಂಡು ಒಬ್ಬನೇ ಹೋಗಿದ್ದಾನೆ. ಅಲ್ಲಿ ಅವನಿಗೆ ಕೋಟಿ ಕೋಟಿ ದುಷ್ಟ ಶಕ್ತಿಗಳೆಲ್ಲ ರಾತ್ರಿ ಅವನನ್ನು ಎತ್ತಿಕೊಂಡು, ನೀನ್ ಏನು ಮಾಡ್ತೀಯೋ ಕೆಲಸ, ಪಾಂಡವರನ್ನು ಇಲ್ಲವಾಗಿಸ್ಬೇಕು, ಈ ರಾಜಸ್ವ ಯಾಗ ಆದ್ರಿಂದ ನಮ್ಗೆಲ್ರಿಗೂ ಇವತ್ತು ಬದುಕಲಿಕ್ಕಿಲ್ಲ ಅಂತಾಗಿದೆ. ಯಾಕಂದ್ರೆ ಎಲ್ಲಾ ಕಡೆ ವೈದಿಕವಾದ ಚಿಂತನೆ ಎದ್ದು ಬಿಟ್ಟಿದೆ. ಅದರಲ್ಲಿ ನಮ್ಮ ಚಿಂತನೆಗಳೆಲ್ಲ ಮಣ್ಣು ಪಾಲಾಗ್ತಾ ಇದೆ. ನೀನೇನಾದ್ರೂ ಮಾಡಿ ಅವರನ್ನ ಮಣ್ಣು ಪಾಲು ಮಾಡ್ಲಿಕ್ಕೆ ಬೇಕಾದ ಎಲ್ಲ ಶಕ್ತಿ ನಾವು ತುಂಬುತ್ತೇವೆ ಅಂತ ಹೇಳಿ ಅವನಿಗೆ ಪ್ರಚೋದನೆಯನ್ನು ಕೊಟ್ಟ ಮೇಲೆ, ಅಂದ್ರೆ ಕೆಲವು ಎಲ್ರಿಗೂ ಸಪೋರ್ಟ್ ಮಾಡೋರು ಗುಗ್ಗುರುಗಳು ಇದ್ದೇ ಇರ್ತಾರೆ. ಅದರಿಂದಾಗಿ ಅವನು ಆಮೇಲೆ ಧೈರ್ಯವಾಗಿ ಹೋದ. ಆಮೇಲೆ ಶಕುನಿ ಮಾತಾಡಿದ. ಶಕುನಿ ಹೇಳಿದ, ನಾನು ನೀನು ಸಹಾಯ ಮಾಡ್ತೇನೆ, ದುಶಾಸನ ನಾನು ಇದ್ದೇನೆ ಎಂದ, ಕರ್ಣ ನಾನು ಜೊತೆಗಿದ್ದೇನೆ ಎಂದ. ಇದರ ಮೇಲೆ ಹುಟ್ಟಿದ್ದು ಮುಂದಿನ ಯೋಚನೆ ದ್ಯೂತದ ಪ್ರಸಂಗ. ಇಲ್ಲಿಯೂ ಭೀಮಸೇನನ ಪಾತ್ರದ ಚಿತ್ರಣ ಬಹಳ ಚೆನ್ನಾಗಿ ನಾವು ಭಾರತದಲ್ಲಿ ಗಮನಿಸುವಂತದ್ದಿದೆ. ಮತ್ತೆ ಅದನ್ನ ನಾಳೆಯ ದಿವಸದ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ನಾಮಸ್ಮರಣೆಯನ್ನ ಮಾಡಿ ಕೃಷ್ಣಾರ್ಪಣೆ ಮಾಡೋಣ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಕೃಷ್ಣಾರ್ಪಣಮಸ್ತು.